ಮೊಟ್ಟ ಮೊದಲನೆಯದಾಗಿ ಶ್ರೀರಾಮಚಂದ್ರನನ್ನ ಅವನ ಪರಿವಾರವನ್ನು ವಂದಿಸ್ತಾ ಸತ್ಸಂಗವನ್ನು ಕೇಳಲಿಕ್ಕೆ ಆಸ್ವಾದಿಸಲಿಕ್ಕೆ ಸೇರಿದಂತಹ ಸಜ್ಜನರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸತ್ಸಂಗದ ಚಿಂತನದ ವಿಷಯ ಚಿತ್ತಶುದ್ಧಿ ಎಂದರೇನು ಮತ್ತು ಅದರ ಲಕ್ಷಣಗಳೇನು ಎಂಬುದಾಗಿದೆ. ಇವತ್ತು ಸರ್ವೇ ಸಾಮಾನ್ಯವಾಗಿ ಜೀವನ ಅಂದ್ರೆ ಹೇಗೆ ಬಂತೋ ಹಾಗೆ ಎಂದೆನ್ನುವ ಭಾವ ಸಹಜವಾಗಿ ಇದೆ ಎಲ್ಲವರೊಳಗೂ. ಯಾಕೆಂದ್ರೆ ನಾಳೆ ಯಾರಿಗೂ ಕೂಡ ತಿಳಿದಿಲ್ಲ. ನಾಳೆ ಎಂಬುದ ಗೋಚರ ಇನ್ನೇ ತಿಳಿದಿದೆ. ಆದರೆ ಇಂದು ಈಗ ನಾನು ಏನನ್ನು ಮಾಡಬೇಕು ಅನ್ನೋದು ಕೇವಲ ನಿನ್ನೆಯಿಂದ ನಿರ್ಣಯ ಆಗೋದಿಲ್ಲ. ನಿನ್ನೆ ನಡೆದಂತಹ ಸಂಗತಿಗಳ ಮೇಲೆ ಇಂದು ಈಗ ಎಂದೆನ್ನುವ ವಿಷಯವನ್ನ ತೀರ್ಮಾನಿಸುವುದು ಕಷ್ಟಕರವೇ ಇದೆ. ಯಾಕೆಂದ್ರೆ ನಾನು ಹೀಗೆ ಮಾಡಬೇಕು, ಹೀಗೆ ಮಾಡ್ತೇನೆ ಎಂದೆನ್ನುವ ಭಾವ ಎಷ್ಟೋ ಸಾರಿ ಹುಸಿ ಆಗೋದನ್ನು ಕಾಣ್ತೇವೆ. ಯಾಕೆಂದ್ರೆ ಅನಿರೀಕ್ಷಿತವಾಗಿ ಪ್ರಪಂಚದಿಂದ ಬೇರೆ ಸಂಗತಿಗಳು ಬಂದಿರಬಹುದು. ನಾವು ಕಾಣ್ತೇವೆ ನಿತ್ಯ. ಇನ್ನೊಂದು ತಾಸಿನ ಅವಧಿಯಲ್ಲೋ ಅಥವಾ ಇನ್ನು ಇಡೀ ದಿವಸದಲ್ಲೋ ಏನನ್ನೋ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಎಷ್ಟೋ ಸಾರಿ ಅದನ್ನ ನಮ್ಮಿಂದ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಭವಿಷ್ಯತ್ತು ನಿಗೂಢ ಇದೆ. ಆದರೂ ಕೂಡ ಜೀವನದ ಜೊತೆಗೆ ಒಂದಾಗಿ ಜೀವನದ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇಲ್ಲಿ ಬಹುಮುಖ್ಯವಾಗಿ ಪ್ರಾಣಿ ವರ್ಗಕ್ಕಿಂತ 84 ಲಕ್ಷ ಜೀವಜಾತಿಯಲ್ಲಿ ಪ್ರಾಣಿ ವರ್ಗವನ್ನು ಹೊರತಾಗಿ, ಗಿಡ ಮರಗಳನ್ನು ಹೊರತಾಗಿ ಮನುಷ್ಯ ಜನ್ಮಕ್ಕೆ ವಿಶೇಷವಾದಂತಹ ಒಂದು ಕೊಡುಗೆ ಇದೆ. ಯಾಕೆಂದ್ರೆ ಸಂಕಲ್ಪ ವಿಕಲ್ಪ ಶಕ್ತಿಗಳು ಮನುಷ್ಯನಲ್ಲಿ ವಿಶೇಷವಾಗಿದೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ನಾನು ಹೀಗೆ ಮಾಡ್ತೇನೆ ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಂದೆನ್ನುವುದರ ಜೊತೆ ಮಾಡಲೂಬಹುದು ಎಂದೆನ್ನುವ ಭಾವ ನಮಗೆ ಕೊಡುಗೆಯಾಗಿ ಕೊಟ್ಟಲ್ಪಟ್ಟಿದೆ. ಆದರೆ ಎಷ್ಟೋ ಸಾರಿ ನಾವು ಇದನ್ನೆಲ್ಲ ಚಿಂತನೆ ಮಾಡೋದಿಲ್ಲ. ನನ್ನ ಮನಸ್ಸಿನಲ್ಲಿ ಬಂದಂತಹ ಏನು ಭಾವನೆಗಳಿದೆಯೋ ಅದನ್ನ ಈಡೇರಿಸಲಿಕ್ಕೆ ನಾನು ಹೆಚ್ಚು ಪ್ರಯತ್ನ ಪಡ್ತೇನೆ. ಆದ್ರೆ ವಿವೇಚಿಸಿ ನೋಡಿದಾಗ ಕರ್ಮ ನಿರ್ಣಯದಂತೆ ಎಲ್ಲವೂ ನಡೀತದೆ ಎಂದೆನ್ನುವ ಭಾವ ಒಂದು ಕಡೆಗಾದ್ರೆ, ಮನುಷ್ಯನ ಈ ಸಂಕಲ್ಪ ವಿಕಲ್ಪ ಶಕ್ತಿಯಿಂದ ಅಥವಾ ಸಂಕಲ್ಪ ಶಕ್ತಿಯಿಂದ ಏನನ್ನಾದ್ರೂ ಮಾಡಿಬಿಡಬಹುದೋ ಅಂತ ಕೇಳಿದ್ರೆ ಹಾಗೂ ಕೂಡ ಇಲ್ಲ. ಯಾಕೆಂದ್ರೆ ಶಾಸ್ತ್ರಗಳು ಹೇಳುವ ಹಾಗೆ, ಮಹನೀಯರು ಹೇಳುವ ಹಾಗೆ, ಕೇವಲ ನಿನ್ನ ಆಲೋಚನೆ ವಿಚಾರಗಳಿಗೆ ಸೀಮಿತವಾಗಿಲ್ಲ, ನಿನ್ನ ಬದುಕು ಕೂಡ ಸೀಮಿತ ಆಗಿಲ್ಲ. ನೀನೇನನ್ನು ಮಾಡ್ಬೇಕು ಅಂತ ಅನಿಸಿದ್ಯೋ ಅದನ್ನ ಮಾಡ್ಲಿಕ್ಕೆ ಎಷ್ಟೋ ಸಾರಿ ಆಗೋದಿಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರಪಂಚವನ್ನು ನಡೆಸುವಂತಹ ಒಂದು ಶಕ್ತಿ ಬೇರೆ ಇದೆ, ಅದನ್ನ ತನ್ನಡಿಯಲ್ಲಿಟ್ಟು ತಾನು ನಡೆಸ್ತಾ ಇದ್ದಾನೆ ಅಂತ ಹೇಳ್ತಾರೆ ಅವರು. ಹಾಗಿದ್ರೆ ಭಗವಂತನಿಗೆ ಸಂಕಲ್ಪ ವಿಕಲ್ಪಗಳು ಇದೆಯೋ ಅಂತ ಕೇಳಿದ್ರೆ ಹಾಗಿಲ್ಲ, ವಾಸ್ತವದಲ್ಲಿ ಇಲ್ಲ. ಆದ್ರೆ ವ್ಯಕ್ತ ಪ್ರಪಂಚದ ಒಂದು ಅಂಗಳಕ್ಕೆ ಬಂದಾಗ ನಾವು ಭಗವಂತನಿಗೆ ಅದು ಇದೆ ಅಂತಲೇ ಭಾವಿಸ್ಬೇಕಾಗ್ತದೆ. ಯಾಕೆಂದ್ರೆ ಹಾಗೆ ಭಾವಿಸದೇ ಇದ್ರೆ ನಾನು ವಿಚಾರ ಮಾಡಿದ ಹಾಗೆ ಮಾಡ್ಲಿಕ್ಕೆ ಯಾಕಾಗಲಿಲ್ಲ ಎಂದೆನ್ನುವ ಪ್ರಶ್ನೆ ಉತ್ತರ ಸಿಗದೆ ಇದ್ದಂತೆ ಆಗುತ್ತದೆ. ಆದ್ದರಿಂದ ಭಗವಂತ ಏನನ್ನು ಸಂಕಲ್ಪ ಮಾಡಿದಾನೋ ಅದು ನಡೀತದೆ ಪ್ರಪಂಚದಲ್ಲಿ ಅಂತ ಮಹಾತ್ಮರು ಹೇಳ್ತಾರೆ, ಜ್ಞಾನಿಗಳು ಹೇಳುವುದು ಹಾಗೆ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಭಗವದ್ಗೀತೆಯಲ್ಲಿ ನನ್ನ ಇಚ್ಛೆ ನಡೀತದೆ ಬಿಟ್ಟರೆ ನಿನ್ನ ಇಚ್ಛೆ ನಡೆಯೋದಿಲ್ಲ ಅಂತ ಹೇಳಿದ್ದಾನೆ ಸ್ಪಷ್ಟವಾಗಿ. ನಾನೇನು ಅಂದ್ಕೊಂಡಿದ್ದೇನೋ ಅದನ್ನು ಮಾಡ್ತೇನೆ ಅಂತ ಹೇಳ್ತಾನೆ ನಾವು. ಹಾಗಿದ್ದಾಗ ಬಂದಂಥ ಈ ಏನು ಸಂಗತಿ ಇದೆಯೋ, ನನ್ನಿಂದ ಮಾಡ್ಲಿಕ್ಕಾಗ್ಲಿಲ್ಲ ಎಂದೆನ್ನುವ ಒಂದು ಭಾವ ಇದೆಯೋ,
ಅದು ಕೆಲವೊಂದ್ಸಾರಿ ತೀವ್ರವಾದಂತಹ ದುಃಖಗಳಿಗೂ ಈಡು ಮಾಡಿಬಿಡ್ಬಹುದು ನಮ್ಮನ್ನ. ಯಾಕಂದ್ರೆ ನಾನು ಅಂದ್ಕೊಂಡಿದ್ದೆ ಮಾಡ್ಲಿಕ್ಕಾಗ್ಲಿಲ್ಲ ಎಂದೇನು ವ್ಯಥೆಯಾಗಿ ಕಾಡಬಹುದು. ಹಾಗಿಲ್ಲ. ಆ ಭಗವಂತನ ಸಂಕಲ್ಪಕ್ಕೆ ನೀನು ಒಂದುಗೂಡಿದಾಗ, ನಿನ್ನ ಮನಸ್ಸನ್ನ ನೀನು ಶ್ರುತಿಗೂಡಿಸಿದಿರಿ, ಹಾಗೆ ನಡೆಯಲಿ ನಡೆಯದೇ ಇರಲಿ, ನಿನ್ನ ಮನಸ್ಸಿಗೆ ಘಾತ ಉಂಟಾಗುವುದಿಲ್ಲ, ದುಃಖ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಭಗವಂತನು ಅದನ್ನೇ ಹೇಳಿದ್ದಾನೆ, ಸಾರಿ ಸಾರಿ ಹೇಳಿದ್ದಾನೆ. ನಾನು ಮಾಡ್ತೇನೆ ಅಂತ ಹೇಳಬೇಡ, ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೋ ಎಂದೇನು ವಿನೀತ ಭಾವವನ್ನು ಉಪದೇಶ ಮಾಡಿದ್ದಾನೆ. ಇಲ್ಲದೆ ಇದ್ರೆ ಯುದ್ಧ ಮಾಡುವುದಕ್ಕಾಗಿಯೇ ಸಿದ್ಧಗೊಂಡು ಯುದ್ಧಕ್ಕಾಗಿಯೇ ಸಿದ್ಧನಾದಂತಹ ಅರ್ಜುನನಿಗೆ ಅದರಲ್ಲಿ ತನ್ನವರು ಎಂದೆನ್ನುವಂತಹ ವಿರಾಗ ಭಾವ ಹುಟ್ಟಬೇಕಾದಿರಲಿಲ್ಲ. ಯುದ್ಧ ಮಾಡೋದಂದ್ರೂ ಮಾಡೋದೇ, ಹಾಗಾಗಲಿಲ್ಲ. ದುಃಖ ಬಂತು, ತನ್ನವರನ್ನು ತಾನು ವಧಿಸ್ತಾ ಇದ್ದೇನೆ ಎಂದೆನ್ನುವ ಭಾವ ಬಂತು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅಂದ್ರೆ, ಹಿಂದೆಯೇ ಇದೆಲ್ಲ ಸಿದ್ಧ ಆಗಿ ಹೋಗಿದೆ, ನಾನು ಮಾಡ್ತೇನೆ ಎಂದೆನ್ನುವಂತಹ ಭಾವವನ್ನು ಬಿಡು ಅಂತ ಅವನು ಹೇಳ್ತಾನೆ. ಇಲ್ಲಿ ಇವತ್ತಿನ ವಿಷಯ ಚಿತ್ತಶುದ್ಧಿ ಎಂದರೇನು ಅಂತಿದೆ, ಅದರ ಲಕ್ಷಣಗಳೇನು ಅಂತೂ ಇದೆ. ಇಲ್ಲಿ ಚಿತ್ತಶುದ್ಧಿ ಅಂದರೆ ಏನು ಎನ್ನುವುದನ್ನ ವಿಚಾರ ಮಾಡಿದ್ರೆ, ಚಿತ್ತಶುದ್ಧಿ ಇದ್ದವನು ಹಾಗಿದ್ರೆ ಕೇವಲ ಸಂಕಲ್ಪದ ಮೂಲಕ, ತನ್ನ ಸಂಕಲ್ಪದ ಮೂಲಕ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಮಾಡಿಬಿಡಬಹುದು ಅಂತ ಕೇಳಿದ್ರೆ ಹಾಗೂ ಇಲ್ಲ. ಯಾಕೆಂದ್ರೆ ನಾನು ಮಾಡ್ತೇನೆ ಎಂದೆನ್ನುವ ಭಾವವನ್ನು ಬಿಟ್ಟಾಗ, ನಾನು ಮಾಡ್ತೇನೆ ಎಂಬಂತಹ ಭಾವದಿಂದ ದೂರ ಸರಿದಾಗ ಏನ್ ನಡಿಬೇಕಾಗಿದೆಯೋ ಪ್ರಪಂಚದಲ್ಲಿ ಅದು ನಡೀತದೆ ಅಂತ ಸರಳವಾಗಿ ತಿಳಿದ್ಬಿಡ್ತಾರೆ ನಾವು. ಇದನ್ನೇ ಮೊಟ್ಟ ಮೊದಲ ಚಿತ್ತಶುದ್ಧಿ ಅಂತ ಹೇಳ್ತಾರೆ. ಚಿತ್ತಶುದ್ಧಿ ಅಂದ್ರೆ ಚಿತ್ತ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ ಮಾತನ್ನ ಎಲ್ಲರೂ ಕೇಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಒಂದೇ ವಸ್ತುವಿನ 4 ಮುಖಗಳು, ಒಂದು ಅಹಂಕಾರ, ಇನ್ನೊಂದು ಚಿತ್ತ, ಇನ್ನೊಂದು ಮನಸ್ಸು, ಇನ್ನೊಂದು ಬುದ್ಧಿ. ಈಗ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಜೀವನದಲ್ಲಿ ಅಂದ್ರೆ, ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರ ಬರ್ತದೆ ಎಲ್ಲವರಿಗೂ ಕೂಡ, ಇಂಥದ್ದನ್ನ ಮಾಡಬೇಕು ಅಂತ. ಆಮೇಲೆ ಬುದ್ಧಿಯಿಂದ ಅದು ಸರಿಯೋ ತಪ್ಪೋ ಎಂದೆನ್ನುವುದನ್ನು ತರ್ಕಿಸಿ ಬುದ್ಧಿ ನಿರ್ಣಯ ಮಾಡಿದ್ದನ್ನು ನಾವು ಮಾಡ್ತೇವೆ. ಬುದ್ಧಿ ನಿರ್ಣಯ ಮಾಡಿದಾಗಲೂ ಕೂಡ ಎಷ್ಟೋ ಸಾರಿ ತಪ್ಪು ಘಟಿಸೋದಿದೆ. ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಅಂದಾಗ ಪ್ರಪಂಚ ಮಾತ್ರಕ್ಕೆ, ಪ್ರಪಂಚದ ದೃಷ್ಟಿಯಿಂದ ನಾವು ಭಗವಂತನಿಗೆ ಸಂಕಲ್ಪ ಇದೆ ಅಂತ ಭಾವಿಸ್ಬೇಕಾಗ್ತದೆ. ಇದೆಯೋ ಇಲ್ಲೋ ಅನ್ನೋದು ಮೇಲಿನ ವಿಚಾರ, ಆಮೇಲಿನ ವಿಚಾರ. ಯಾಕೆಂದ್ರೆ ನನ್ನ ನಡೆಯನ್ನು ನಾನು ಸರಿಪಡಿಸ್ಕೊಳ್ಳಿಕ್ಕಾಗಿ ಭಗವಂತನಿಗೆ ಒಂದು ಸಂಕಲ್ಪ ಇದೆ ಅಂತ ನಾವು ತಿಳಿಯಬೇಕಾಗ್ತದೆ. ಇದು ಬಾಗಿ ನಡೆಯುವ ಲಕ್ಷಣ. ಅಂದ್ರೆ ಕೇವಲ ನನ್ನ ಬುದ್ಧಿ, ನನ್ನ ಮನಸ್ಸು ಅಂದುಕೊಂಡಂತೆ ಪ್ರಪಂಚ ಇಲ್ಲ. ಇದು ಅತ್ಯಂತ ಸ್ಪಷ್ಟ. ಯಾಕೆಂದ್ರೆ ಪ್ರಪಂಚದಲ್ಲಿ ಎಲ್ಲವರ ಅನುಭವದಲ್ಲೂ ಇದೆ. ಯಾರು ನಾನು ಮಾಡಿದ ಹಾಗೆ ಮಾಡ್ಬೇಕು ಅಂದ್ಕೊಂಡಿದ್ರೆ ಮಾಡಿ ಮುಗಿಸಿದ್ದೇನೆ ಅಂತ ಹೇಳುವುದಿಲ್ಲ. ಅಂದಾಗ ಭಗವಂತನ ಸಂಕಲ್ಪವನ್ನು ಒಪ್ಪೋದು. ಭಗವಂತನ ಸಂಕಲ್ಪವನ್ನು ಒಪ್ಪುವಾಗ ಮನಸ್ಸು ಎಷ್ಟು ಹದಗೊಳ್ಳಬೇಕಾಗಿದೆ ಅಂದ್ರೆ ಅದು ಹೇಳಲಸಲ್ಲ. ಯಾಕೆಂದ್ರೆ ನಾನು ಮಾಡ್ತೇನೆ, ನಾನು ಇಂಥದ್ದನ್ನು ಮಾಡಬೇಕು ಎನ್ನೆನ್ನುವ ಭಾವದ ಒತ್ತಡಕ್ಕೆ ಸಿಲುಕದೇ ಇದ್ದವರು ಯಾರೂ ಇಲ್ಲ. ಅದನ್ನ ಮಾಡದೇ ಇದ್ರೆ ಆಗುವುದಿಲ್ಲ, ಇದನ್ನ ಮಾಡದೇ ಇದ್ರೆ ಆಗುವುದಿಲ್ಲ ಎಂದೆನ್ನುವ ಭಾವ ಮರುಕಳಿಸಿ ಬರೋದನ್ನು ನಾವು ಕಾಣ್ತೇವೆ. ಅದಕ್ಕೆ ಹೇಳ್ತಾರೆ ಪೂರ್ವಜರು, ಮಹಾತ್ಮರು ಏನು ಹೇಳ್ತಾರೆ ಅಂದ್ರೆ, ನಿನ್ನ ಸಂಕಲ್ಪ ಬರುವಂತಹ ಸ್ಥಳ ಯಾವುದಪ್ಪ ಅಂತಂದ್ರೆ ನಿನ್ನ ಪೂರ್ವಾರ್ಜಿತ ಕರ್ಮ. ಪೂರ್ವಾರ್ಜಿತ ಕರ್ಮದಿಂದಾಗಿ ನಿನಗೆ ಆ ರೀತಿಯ ವಿಚಾರಗಳು ಬರ್ತಾ ಇದೆ
ನಾನು ಮಾಡ್ತೀನಿ ಎಂದೇನು ಭಾವ ಮೊದಲು ಬರ್ತದೆ. ಆಮೇಲೆ ನನ್ನ ಆ ಸಂಸ್ಕಾರ ಪ್ರೇರಿತವಾಗಿ ಏನು ಭಾವನೆಗಳು ಬರ್ತದೋ ಅದನ್ನ ಮಾಡ್ಲಿಕ್ಕೆ ಹೊರಡ್ತೇನೆ. ಆದ್ರೆ ಶಾಸ್ತ್ರಿಗಳು ಮಹನೀಯರು ಏನ್ ಹೇಳ್ತಾರೆ ಅಂದ್ರೆ, ನಾನ್ ಮಾಡ್ತೀನಿ ಎಂದೇನು ಭಾವವನ್ನು ಬಿಟ್ಟಾಗ ನಿನ್ನ ಪೂರ್ವಾರ್ಜಿತ ಕರ್ಮ ಅಥವಾ ಅದರಿಂದ ಬರಬಹುದಾದಂತ ಒತ್ತಡದ ವಿಚಾರಗಳು, ಆಲೋಚನೆಗಳು ಬದಿಯಲ್ಲಿ ನಿಲ್ತದೆ ಅಂತ ಹೇಳ್ತಾರೆ. ಇವತ್ತು ಹೊರ ಪ್ರಪಂಚದಲ್ಲಂತೂ ನಾವು ಅಂದ್ಕೊಂಡಿದ್ದ ಆಗೋದು ನಾವು ಬಹಳಷ್ಟು ಸರಿ ಕಾಣೋದಿಲ್ಲ. ಕೆಲವೊಂದನ್ನು ಮಾಡಬಹುದು, ಮಾಡೋದಿಲ್ಲ ಅಂತಲ್ಲ. ಆದ್ರೆ ಈ ಸಾತ್ವಿಕ ಭಾವವನ್ನು ಹೊಂದಿದಾಗ ಭಗವಂತ ಏನನ್ನು ಸಂಕಲ್ಪಿಸಿದ್ದಾನೋ, ಏನನ್ನು ಮಾಡಬೇಕು ಅಂತ ತೀರ್ಮಾನಿಸಿದ್ದಾನೋ ಅದಕ್ಕೆ ನಾವು ಶ್ರುತಿಗೂಡುತ್ತೇವೆ. ಹಾಗೆ ಶ್ರುತಿಗೂಡ್ಲಿಕ್ಕೆ ತಡೆ ಬರೋದು ಯಾವುದಪ್ಪ ಅಂತ ಕೇಳಿದ್ರೆ ನಮ್ಮೊಳಗಿನ ಅಜ್ಞಾನ, ಅಹಂಕಾರ. ಯಾಕಂದ್ರೆ ನನಗೆ ಹೀಗಾಗ್ಬೇಕಾಗಿತ್ತು ಎಂದೆನ್ನುವ ಭಾವ ಯಾರಿಗೂ ಬರದೆ ಬಿಡೋದಿಲ್ಲ, ಬಂದೇ ಬರುತ್ತದೆ. ಹಾಗೆ ಸಂಘಟಿಸದೇ ಇದ್ದಾಗ, ಘಟನೆ ನಡೆಯದೇ ಇದ್ದಾಗ ನಾನು ದುಃಖಕ್ಕೆ ಒಳಗಾಗ್ತೇನೆ. ಇದೆಲ್ಲರ ಅನುಭವದಲ್ಲೂ ಇದೆ. ಆದ್ರೆ ಆ ಭಗವಂತನ ಸಂಕಲ್ಪ ಅನ್ನೋದನ್ನು ಒಪ್ಪಿಕೊಂಡಾಗ, ನನ್ನ ಸಂಕಲ್ಪ ಹ್ರಾಸವಾದಾಗ, ವಿಲೀನವಾದಾಗ ಏನ್ ನಡೀತದೋ ಅದನ್ನ ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ ಅಂತ ಹೇಳ್ತಾರೆ ಮಹಾತ್ಮರು. ಅಂದ್ರೆ ಆ ಭಗವಂತನ ಸಂಕಲ್ಪ ನಡೀಲಿಕ್ಕೆ ನಾನು ಅನುವು ಮಾಡಿಕೊಡ್ತೇನೆ ಅಂತ ಅರ್ಥ ಅಲ್ಲ, ಅದು ನಡೆದೇ ನಡೀತದೆ. ಆದರೆ ಅದಕ್ಕೆ ನಾನು ಅನುಮೋದನೆಯನ್ನ ನನ್ನ ಮನಸ್ಸಿನ ಮೂಲಕ ಒಪ್ಪಿಕೊಳ್ತೇನೆ. ನಾನು ಹೀಗೆ ಒಪ್ಪಿಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ, ನನ್ನ ಮನಸ್ಸು ಸಮತ್ವವನ್ನು ಕಳೆದುಕೊಳ್ಳೋದಿಲ್ಲ. ಮನಸ್ಸು ಸಮತ್ವದಲ್ಲಿ ಇರಬೇಕಾದ್ದೇ ಇದೆ. ಹಾಗೆ ಇರಬೇಕಾದ್ದಕ್ಕೆ ಚಿತ್ತಶುದ್ಧಿ ಅಂತ ಹೆಸರು. ಚಿತ್ತಶುದ್ಧಿಯ ಲಕ್ಷಣವೇ ಅದು. ಹಾಗೆ ಮಾಡಿದಾಗ ನಾನು ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಕಡೆ ಹೊರಟು ಬಿಡ್ತೇನೆ. ಈಗ ನಿಜವಾಗಿ ವಿಚಾರ ಮಾಡಿದ್ರೆ ಪ್ರಪಂಚದಿಂದ ಬಂಧನ ಇಲ್ಲ. ಹೀಗಾಗ್ಬೇಕಾದ್ದಿದೆ, ಹೀಗೆ ಮಾಡ್ಬೇಕು ಎಂದಿರುವ ಭಾವಗಳೇ ಬಂಧನ. ನಿಜವಾಗಿ ವಿಚಾರ ಮಾಡಿದ್ರೆ ನಮಗೆ ಬಂಧನ ತಂದದ್ದು ಯಾವ್ದಪ್ಪ ಅಂತಂದ್ರೆ ಆ ಅಜ್ಞಾನ, ನಾನ್ ಮಾಡ್ತೀನಿ ಎಂದಿರುವಂತಹ ಅಜ್ಞಾನ. ಈ ಅಜ್ಞಾನವನ್ನು ಕಳ್ಕೊಂಡಾಗ ಮನುಷ್ಯ ಭಗವಂತನಲ್ಲಿ ಶರಣಾಗತನಾಗ್ತಾನೆ. ಆದ್ರೆ ಇದು ಹೇಳಿದಷ್ಟು ಸುಲಭವೋ ಅಂತ ಕೇಳಿದ್ರೆ ಹಾಗಿಲ್ಲ. ಯಾಕೆಂದ್ರೆ ಮನಸ್ಸಿನ ತಡೆ ಕಣ್ಣಿಗೆ ಕಾಣೋದಲ್ಲ, ಅನುಭವಕ್ಕೆ ಮಾತ್ರ ಸಿಗ್ತದೆ. ಮತ್ತೆ ಮತ್ತೆ ಅದೇ ರೇಖೆಯಲ್ಲ ಚಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದ್ರಿಂದ ಆ ಮನಸ್ಸನ್ನ ಹದಗೊಳಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಚಿತ್ತಶುದ್ಧಿ ಅಂದ್ರೆ ನಿಜವಾಗಂದ್ರೆ ಜನ್ಮ ಜನ್ಮಾಂತರಗಳ ಕರ್ಮಗಳ ಬಂಧನದಿಂದ ಮನಸ್ಸು ಬಿಡುಗಡೆಗೊಂಡಂತಹ ಲಕ್ಷಣ ಅದು. ಚಿತ್ತಶುದ್ಧಿಯ ಲಕ್ಷಣ ಅಂದ್ರೆ ವಿಚಾರ ಆಲೋಚನೆಗಳಲ್ಲಿ ಜನ್ಮ ಜನ್ಮಾಂತರಗಳ ಏನು ಒಂದು ಬಂಧನ, ಒತ್ತಡ ಇದೆಯೋ ಅದರಿಂದ ತಪ್ಪಿಸಿಕೊಳ್ಳಲ್ಪಡ್ತಾನೆ. ತಾನು ಹೀಗೆ ಮಾಡ್ಬೇಕು ಅಂತೇನಿಲ್ಲ, ನೀನು ಹೇಗ ಮಾಡಿಸ್ಬೇಕು ಅಂತಿದೆಯೋ ಅದನ್ನೇ ಮಾಡ್ತೀನಿ ಎಂದೆನ್ನು ಒಪ್ಪಿಗೆ ಬಂದಾಗ ಮನಸ್ಸು ಶಾಂತ ಆಗಿಬಿಡುತ್ತದೆ. ಆದ್ರೆ ಇದು ತಿಳಿದಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಅದಕ್ಕಾಗಿಯೇ ಸಾಧನೆಯನ್ನು ಹೇಳಿದ್ದಾರೆ. ಹಿರಿಯರು ಸಾಧನೆಯನ್ನು ಹೇಳಿದಂತಹ ಕಾರಣ ಮತ್ತೇನಲ್ಲ, ಜನ್ಮ ಜನ್ಮಾಂತರಗಳಲ್ಲಿ ನಾನ್ ಮಾಡ್ತೀನಿ ಎಂದೆನ್ನುವ ಒಂದು ಭಾವದ ಬಂಧನವನ್ನು ನಾನು ಹೊಂದಿದ್ದೇನಲ್ಲ, ಆ ಬಂಧನವನ್ನು ಕಳೆದುಕೊಳ್ಳೋದೇ ಸಾಧನೆ. ನಿಜವಾಗಿ ವಿಚಾರ ಮಾಡಿದ್ರೆ ಆ ಬಂಧನವನ್ನ ಕಳೆದುಕೊಳ್ಳೋದೇ ಸಾಧನೆ. ಹಾಗಂತ ಚಿತ್ತಶುದ್ಧಿಯಾದ ಕ್ಷಣದಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತದೆ ಅಂತ ಅರ್ಥ ಅಲ್ಲ. ಯಾಕಂದ್ರೆ ನಾನು ಅಂದ್ಕೊಂಡಿದ್ದು ಬಿಡಬೇಕು ಅಂತಲೇ ಅಲ್ಲಿ ಮೊಟ್ಟ ಮೊದಲನೇ ಆಗಿ ಹೇಳಿದ್ದೆ. ಆದ್ದರಿಂದ ಚಿತ್ತ
ಶುದ್ಧಿ. ಚಿತ್ತದಲ್ಲಿ ಅನೇಕ ಜನ್ಮಗಳ ಸಂಸ್ಕಾರಗಳು ಕೆಲಸ ಮಾಡ್ತಾ ಇದೆ. ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ. ಯಾಕೆಂದ್ರೆ 1000 ಕೋಟಿ ಜನ ಇದ್ರೂ ಕೂಡ ಒಬ್ಬೊಬ್ಬರ ವಿಚಾರಗಳು ಒಂದೊಂದು ರೀತಿ. ಒಂದು ಕೆಲಸ ಇಂಥದ್ದಾಗಬೇಕು ಅಂದ್ರೆ 10 ಜನ ಇದ್ರೆ 10 ರೀತಿಯಲ್ಲಿ ಅದನ್ನು ನಾವು ಹೇಳೋದನ್ನು ಕಾಣ್ತೇವೆ. ಯಾಕೆಂದ್ರೆ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅವರು ಅದನ್ನು ಹೇಳ್ತಾರೆ. ಆದ್ರೆ ಚಿತ್ತಶುದ್ಧಿಯಾದವನ ಲಕ್ಷಣ ಏನಪ್ಪಾ ಅಂತಂದ್ರೆ ತಾನಿಂಥದ್ದನ್ನು ಮಾಡಬೇಕು ಅನ್ನೋದೇನೂ ಇಲ್ಲ. ಭಗವಂತ ಏನನ್ನು ಮಾಡಿಸ್ತಾನೋ ಅದನ್ನು ನಾನು ಮಾಡ್ತೀನಿ ಎಂದೆನ್ನುವ ಭಾವ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ದರಿಂದ ಚಿತ್ತಶುದ್ಧಿಗೆ ಅನೇಕ ಬಗೆಯದಾದಂತಹ ಸಾಧನೆಯನ್ನು ಹೇಳಿದ್ದಾರೆ. ಭಗವಂತನ ನಾಮಸ್ಮರಣೆ, ಕರ್ಮಯೋಗ, ಜ್ಞಾನಯೋಗ, ಹೀಗೆ ಅನೇಕ ಬಗೆಯ ಸಾಧನೆಗಳನ್ನು ಹೇಳಿದ್ದಾರೆ. ಆ ಸಾಧನೆಗಳಲ್ಲಿ ಈ ಜ್ಞಾನ ಮಾರ್ಗಕ್ಕೆ ಅಡಿ ಇಡುವ ಪೂರ್ವದಲ್ಲಂತೂ ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಮನಸ್ಸು ಹಾಗೆ ಆಗೋದಿಲ್ಲ. ಅದು ಕಬ್ಬಿಣಕ್ಕಿಂತಲೂ ಕಠಿಣ, ವಜ್ರಕ್ಕಿಂತಲೂ ಕಠಿಣ. ತನ್ನಗೆ ಏನು ಭಾವನೆ ಬಂದಿದೆಯೋ ಅದನ್ನೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಆ ಮನಸ್ಸು ಬಾಗಿ ಈ ಒಂದು ಎರಕ ಹೊಯ್ಯುವಾಗ ನಾವು ಕಾಣ್ತೇವೆ. ಮೇಣದ ಉಂಡೆಯನ್ನ ಹೇಗೆ ಬೇಕೋ ಹಾಗೆ ಎರಕ ಹೊಯ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದನ್ನು ಕರಗಿಸಿ ಅಚ್ಚಿನೊಳಗೆ ಹಾಕ್ತಾರೆ. ಹಾಗೆ ನನ್ನ ಮನಸ್ಸು ಕರಗಬೇಕಾದ್ದಿದೆ. ಮನಸ್ಸು ಹಿಂದಾದಂತಹ ದುಃಖಗಳಿಗೆ ಬಳಲೋದಿಲ್ಲ. ಒಂದು ಸತ್ಯ ವಿಚಾರ ಅಂದ್ರೆ ಹಿಂದಿಂತಹ ದುಃಖ ಬಂದಿತ್ತು, ನಾನು ಅದನ್ನು ಅದಕ್ಕಾಗಿ ಮಾಡ್ಲಿಕ್ಕೆ ಹೊರಡೋದಿಲ್ಲ ಅಂತ ಹೇಳೋದಿಲ್ಲ. ಆ ಸಂಸ್ಕಾರ ಬಲಯುತವಾಗಿದ್ದಾಗ ಅದನ್ನೇ ಮತ್ತೆ ಮಾಡ್ಲಿಕ್ಕೆ ಹೊರಡ್ತಾರೆ. ಅದನ್ನೇ ಅಜ್ಞಾನ ಅಂತ ಹೇಳ್ತಾರೆ, ಅಹಂಕಾರ ಅಂತ ಹೇಳ್ತಾರೆ. ನಾನು ಮಾಡ್ತೇನೆ ಎನ್ನುವ ಭಾವ ಇದೆಯಲ್ಲ, ಇದೇ ಅಹಂಕಾರ. ಅದರ ಜೊತೆಗೂಡಿ ಅಂತ ನಾನು ಮಾಡ್ತೇನೆ ಎಂದೇನೋ ಭಾವ ಇದೆಯಲ್ಲ, ಅದು ಅಜ್ಞಾನ. ಆದ್ರೆ ಈ ಅಜ್ಞಾನ ಅಹಂಕಾರಗಳನ್ನ ಮೆಟ್ಟಿ ನಿಂತ ವಿನಃ ಭಗವಂತನ ಏನು ಸಂಕಲ್ಪ ಇದೆಯೋ ಅದರಲ್ಲಿ ಶ್ರುತಿಗೂಡ್ಲಿಕ್ಕಾಗೋದಿಲ್ಲ. ಹಾಗೆ ಶ್ರುತಿಗೂಡದೇ ಇದ್ರೆ ಈ ಜನ್ಮ ಜನ್ಮಾಂತರ ಕರ್ಮಗಳಿಗೆ ಫಲವಿದ್ದು ಆ ಫಲದಿಂದ ಮತ್ತೆ ಮತ್ತೆ ನಾನು ಅದೇ ದಾರಿಯಲ್ಲಿ ಹೋಗ್ಬೇಕಾಗ್ತದೆ. ಆದ್ದರಿಂದ ಭಗವಂತನ ಸಂಕಲ್ಪಕ್ಕೆ ಒಡಗೂಡ್ಲಿಕ್ಕೆ ಅನೇಕ ಬಗೆಯಾದಂತಹ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಕೂಡ ಪ್ರಾಜ್ಞರು ವಿಧಿಸಿದ್ದಾರೆ. ಹಾಗೆ ಮಾಡದೇ ಇದ್ರೆ ರೂಢಿ ಹತ್ತೋದಿಲ್ಲ. ಒಂದು ಸಂಧ್ಯಾ ವಂದನೆಯ ವಿಚಾರವನ್ನೇ ನಾವು ತಗೋಣ. ಇವತ್ತು ಯಾರೋ ಬಂದ್ರು, ಯಾರೋ ನೆಂಟರು ಬಂದ್ರು, ಇಂಥ ಸಂದರ್ಭದಲ್ಲಿ ಇವತ್ತು ಒಂದು ದಿವಸ ತಾನೆ ಬಿಟ್ರಾಯ್ತು ಎಂದೆನ್ನುವ ಭಾವ ಬಂದ್ರೆ ಅದು ಸರಿಯಲ್ಲ. ಯಾಕೆಂದ್ರೆ ನಿತ್ಯದಲ್ಲೂ ಹಾಗೆ ಮಾಡದೇ ಇದ್ರೆ ಅದು ನನ್ನ ಮನಸ್ಸಿಗೆ ಅಂಟುಕೊಳ್ಳೋದಿಲ್ಲ, ರೂಢಿ ಹತ್ತೋದಿಲ್ಲ. ಆದ್ದರಿಂದ ಇಲ್ಲಿ ಚಿತ್ತಶುದ್ಧಿಯಿಂದ ಏನಾಗ್ತದೆ ಅಂದ್ರೆ ತಾನು ಎಂಬಂತಹ ಭಾವ, ಅಹಂಭಾವ ಮತ್ತು ತಾನು ಮಾಡುವವನು ಎಂದೆನ್ನುವ ಅಜ್ಞಾನ ಎರಡೂ ಹಿಂದೆ ಸರಿಯಲ್ಪಡುತ್ತದೆ ಅಂತ ಅವರು ಹೇಳ್ತಾರೆ. ಅದಕ್ಕಾಗಿಯೇ ಬೇಕಾಗಿದೆ ಸಾಧನೆ. ನಿತ್ಯ ಭಗವಂತನ ಸ್ಮರಣೆ ಮಾಡ್ರಿ ಅಂತ ಹೇಳ್ತಾರೆ, ಕರ್ಮಯೋಗವನ್ನು ಮಾಡುವ ಅಂತ ಹೇಳ್ತಾರೆ, ಜ್ಞಾನ ಯೋಗವನ್ನು ಮಾಡುವ ಅಂತ ಹೇಳ್ತಾರೆ. ಇವೆಲ್ಲದರ ಹಿಂದಿನ ಹುಟ್ಟು ಮತ್ತೆ ಇನ್ನೇನಿಲ್ಲ. ಮನಸ್ಸು ಯಾವ ದೈವಿ ಸಂಕಲ್ಪ ಇದೆಯೋ, ಭಗವಂತನ ಸಂಕಲ್ಪ ಇದೆಯೋ ಅದಕ್ಕೆ ಶ್ರುತಿಗೂಡ್ಲಿಕ್ಕಾಗಿದೆ. ಈ ಶರೀರಕ್ಕೆ ಅಂಟಿದಂತಹ ಕರ್ಮಗಳು ಅದು ನಡೆಯೋದೇ, ಅದಕ್ಕೆ ಅನುಮಾನ ಇಲ್ಲ. ಆದರೆ ಅದನ್ನ ಸಮತ್ವ ಬುದ್ಧಿಯಿಂದ, ಶಾಂತ ಬುದ್ಧಿಯಿಂದ, ಶಾಂತ ಮನಸ್ಕನಾಗಿ ಮಾಡಿದಾಗ ಅದರ ಪರಿಣಾಮ ಏನು ಸಿಗ್ತದಪ್ಪ ಅಂತಂದ್ರೆ, ನಾನು ನಿತ್ಯದಲ್ಲಿ ನನ್ನ ಆಂತರ್ಯದಲ್ಲಿ ಏನು ಬಯಸ್ತೇನೆ, ಶಾಂತಿ, ಸಮಾಧಾನ, ಸುಖ, ಇವುಗಳನ್ನ ಬಯಸ್ತೇನೆ. ಅದು ಪ್ರಾಪ್ತಿಯಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸಾಧಕರಿಗಿರುವಂತಹ ಲಾಭ ಅಂದ್ರೆ ಹೊರ ಪ್ರಪಂಚದಿಂದ ಅವನೊಬ್ಬ ದೊಡ್ಡ ಸಾಧಕ,
ಎಂದೇನು ಬಿರುದನ್ನು ಗಳಿಸ್ಲಿಕ್ಕಾಗಲ್ಲ. ತನ್ನ ಮನಸ್ಸಿನ ಶಾಂತಿ, ಸುಖ, ನೆಮ್ಮದಿಗಾಗಿ ಅವನು ಮಾಡ್ತಾನೆ. ಅದು ಸಿಗಲ್ಪಡುತ್ತದೆ. ಆಶ್ಚರ್ಯ ಅಂದ್ರೆ ಏನೋ ಆಧ್ಯಾತ್ಮ ಅಂತ ಹೇಳ್ತಾರೆ, ಮಾಡ್ಲಿಕ್ಕಾಗೋದಿಲ್ಲ. ಮಾಡಿದ್ರೆ ಸಿಗ್ತದೋ ಇಲ್ಲೋ ಎಂದೇನು ಯಾವ ಅನುಮಾನವೂ ಬೇಡ. ಯಾಕಂದ್ರೆ ನಾನು ಮಾಡ್ತಾ ಹೋದಾಗ ಖಂಡಿತವಾಗಿ ರೂಢಿಯಾಗಲ್ಪಡುತ್ತೇವೆ. ಈಗ ನಿತ್ಯ ನೈಮಿತ್ತಿಕವಾದಂತಹ ನಮ್ಮ ಜೀವನದ ವ್ಯವಹಾರದ ಎಲ್ಲ ಸಂಗತಿಗಳ ಹಿಂದೆ ಒಂದು ರೂಢಿ ಇದೆ. ರೂಢಿ ಇಲ್ಲದೆ ಇದ್ದಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಹೊರಟಾಗ ನಮ್ಗೆ ಎಷ್ಟೋ ಸಾರಿ ಆಗೋದಿಲ್ಲ. ಆದರೆ ರೂಢಿಗೊಳಿಸಲ್ಪಟ್ಟಾಗ ಅದು ಖಂಡಿತವಾಗಿ ನನ್ನ ನೆರವೇರಲ್ಪಡುತ್ತದೆ. ಆಗ ಭಗವಂತನ ಅನುಗ್ರಹ ಆಗ್ತದೆ ಅಂತ ಹೇಳ್ತಾರೆ ಮಹಾತ್ಮ. ಯಾಕೆಂದ್ರೆ ನಾವೊಂದು ಸಣ್ಣ ಮಕ್ಕಳನ್ನೇ ನೋಡುವ, ತಂದೆ ತಾಯಿಗಳು ಹೇಳಿದಂತೆ ವಿನೀತ ಭಾವದಿಂದ ಶಾಲೆಗೆ ಹೋಗೋದು ಅಥವಾ ನಾವು ಹೇಳಿದಂತಹ ಕೆಲಸವನ್ನು ಮಾಡಿದಾಗ ನಾವು ಅವ್ರ ಮೇಲೆ, ಆ ಮಗುವಿನ ಮೇಲೆ ಎಷ್ಟು ಪ್ರೇಮ ಇರುತ್ತೇವೆ. ಬಹಳ ಸಜ್ಜನ ಇದ್ದಾನೆ ಹುಡುಗ ಎಂದೆನ್ನುವ ಭಾವದಿಂದ ನಾವು ಅವ್ರನ್ನ ಮನ್ನಿಸ್ತೇವೆ. ಒಂದು ವೇಳೆ ಅವರು ಅದಕ್ಕೆ ವಿರುದ್ಧವಾಗಿ ನಡೆದಾಗ ನಾವು ಅವ್ರನ್ನ ಪ್ರೀತಿಸೋದಿಲ್ಲ, ಪ್ರೇಮಿಸೋದಿಲ್ಲ. ಇಲ್ಲಿ ಭಗವಂತನ ಪ್ರೇಮವನ್ನು ಪಡೆಯೋದ್ರಿಂದ ಏನು ಲಾಭ ಇದೆ? ಚಿತ್ತಶುದ್ಧಿಯ ಮೂಲಕ ಅಲ್ಲಿ ನಡೆಯುವಂತಹ ಏನು ಸಂಗತಿಗಳಿದೆಯೋ ಅದು ಭಗವಂತನ ಪ್ರೇಮವನ್ನು ಸಂಪಾದಿಸಿಕೊಡಲ್ಪಡುತ್ತದೆ. ಭಗವಂತನ ಪ್ರೇಮ ಸಂಪಾದಿಸಲ್ಪಟ್ಟಾಗ ನಾವೀಗ ಸಾಮಾನ್ಯ ಜೀವನದಲ್ಲಿ ಇದನ್ನೆಲ್ಲ ವಿಚಾರ ಮಾಡೋದೇ ಇಲ್ಲ. ಯಾಕೆಂದ್ರೆ ಜೀವನ ಬಂದದ್ದು ಯಾಕೆ, ಜೀವನದಲ್ಲಿ ಹೇಗೆ ವರ್ತಿಸ್ತಾ ಇದ್ದೇವೆ, ಇದನ್ನೆಲ್ಲ ನಾವು ಖಂಡಿತವಾಗಿ ವಿಚಾರ ಮಾಡುವುದಿಲ್ಲ. ಲೌಕಿಕವಾಗಿ ಏನು ಬಂತು ಆ ಸಂಗತಿಗಳಲ್ಲಿ ಪಾಲ್ಗೊಳ್ಳುತ್ತೇವೆ, ಅದರ ಫಲವನ್ನು ಉಳ್ತೇವೆ ಅಷ್ಟೇ. ಆದರೆ ಜೀವನ ಅನ್ನೋದು ಹೊಂದಿದ್ದಕ್ಕೆ ಒಂದು ಬಲವಾದಂತಹ ಒಂದು ಮೂಲಭೂತ ಕಾರಣ ಇರಲೇಬೇಕು. ಏನೋ ಹುಟ್ಟಿದ ಹೋದ ಈಗಿಲ್ಲ. ಹುಟ್ಟಿದ್ದಕ್ಕೆ ಒಂದು ಸಾರ್ಥಕತೆಯನ್ನು ಪಡೆಯುವಂತಹ ಸಂಗತಿ ಈ ಜೀವನದಲ್ಲಿ ಇದ್ದೇ ಇದೆ, ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಯಾವುದೇ ಒಂದು ಉದ್ಯೋಗವನ್ನು ಮಾಡುವಾಗಲೂ ಕೂಡ ಕಾರಣ ಇಲ್ಲದೆ, ಪ್ರಾಪ್ತಿ ಇಲ್ಲದೆ ಮಾಡೋದಿಲ್ಲ. ನಿತ್ಯ ಜೀವನದಲ್ಲೇ ಕಾಣ್ತೇವೆ. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತೇವೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ, ಮತ್ತು ಉದ್ದೇಶ ಇದೆ, ಮತ್ತು ಪ್ರಾಪ್ತಿ ಇದೆ. ಇದನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಜೀವನದಲ್ಲಿ ಯಾರಿಗೂ ಕೂಡ. ಕೆಟ್ಟದ್ದನ್ನು ಮಾಡುವವನು ಕೂಡ ಆಶ್ಚರ್ಯ ಅಂದ್ರೆ ಕಾರಣ ಇದ್ದೇ ಮಾಡ್ತಾನೆ, ಪ್ರಾಪ್ತಿಗಾಗೆ ಮಾಡ್ತಾನೆ, ಅದರಿಂದ ಶಾಂತಿ ಸಮಾಧಾನ ಸಿಗ್ತದೆ ಅಂತ ಅವನು ತಿಳಿತಾನೆ. ಕೆಟ್ಟ ಮಾರ್ಗದಲ್ಲಿ ಹೋದವನಿಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸನ್ಮಾರ್ಗದಲ್ಲಿ ನಡೆದಾಗ ಏನಾಗ್ತದೆ ಅಂದ್ರೆ ಈ ರೀತಿಯ ಭಾವಗಳೆಲ್ಲ ಅಳಿದು ನನ್ನ ಪ್ರಾಪ್ತಿ ಎಷ್ಟಿತ್ತೋ ಅಷ್ಟು ಸಿಕ್ಕಿದೆ ಅಂತ ತಿಳಿತಾನೆ. ಆಮೇಲೆ ಭಗವಂತನ ಸಂಕಲ್ಪದಂತೆ ನಾನು ನಡೀತೀನಿ. ಯಾಕಂದ್ರೆ ಅಲ್ಲಿ ನನ್ನ ಸಂಕಲ್ಪ ಅನ್ನೋದಿಲ್ಲ, ಭಗವಂತನ ಸಂಕಲ್ಪದಂತೆ ನಾನು ನಡೀತಾ ಇದ್ದೇನೆ. ಆ ಪ್ರಾಪ್ತಿಯ ವಿಷಯ ಯಾಕಿರೋದಿಲ್ಲ ಅಂದ್ರೆ ಭಗವಂತನ ಸಂಕಲ್ಪ ಇರೋದ್ರಿಂದ, ಹಾಗೆ ಭಾವ ಇರೋದ್ರಿಂದ ನನ್ನ ಸಂಕಲ್ಪ ಅನ್ನೋದು ಇಲ್ಲ, ನನಗೆ ಪ್ರಾಪ್ತಿ ಅನ್ನೋದು ಇಲ್ಲ. ಆದ್ರೆ ಇದರಿಂದ ಏನು ಲಾಭ ಇದೆ ಅಂದ್ರೆ ನಾನು ಯಾಕಾಗಿ ಜೀವನಕ್ಕಾಗಿ ಬಂದಿದ್ದೇನೆ, ಜೀವನದ ಉದ್ದೇಶ ಏನು, ಜೀವನವನ್ನು ನಡೆಸುವಂತಹ ಈ ಸಂಗತಿಯ ಹಿಂದೆ ಇರುವಂತಹ ಪ್ರಾಪ್ತಿ ಯಾವುದು ಅನ್ನೋದು ತಿಳಿದು ಬರ್ತದೆ. ಯಾಕೆಂದ್ರೆ ಮನುಷ್ಯ 24 ಗಂಟೆ ಅವಧಿ ನಾವು ಕಾಣ್ತೇವೆ ಜೀವನದಲ್ಲಿ. ಸೂರ್ಯ ಮುಳುಗಿದ ನಂತರ ಊಟ ಮಾಡಿ ರಾತ್ರಿ ಮಲಗ್ತೇವೆ. ಈ ಜೀವನದ ಪ್ರಾಪ್ತಿಯಲ್ಲಿಯೇ ನನಗೆ ಸುಖ, ಸಂತೋಷ, ನೆಮ್ಮದಿ ಪ್ರಾಪ್ತಿ ಆಗೋದಿದ್ರೆ ನನಗೆ ನಿದ್ದೆನೇ ಬೇಡಾಗಿರ್ತಲ್ಲ, ನಿದ್ದೆನೇ ಬೇಡವಾಗಿತ್ತಲ್ಲ. ವಿಚಾರ ಮಾಡಿದ್ರೆ ನನ್ನೊಳಗೆ ನಾನು ಹೋಗಿ ಅಲ್ಲಿ ವಿಶ್ರಾಂತಿಯನ್ನು ಹೊಂದುವಂತಹ ಸ್ಥಿತಿ 8 ತಾಸು ಅಂತ ಹೇಳ್ತಾರೆ, ಅಥವಾ 6 ತಾಸಿಗೆ ಸೀಮಿತಗೊಳಿಸಿಕೊಂಡಿರಬಹುದು, ಅಥವಾ 1 ಗಂಟೆಗೆ ಸೀಮಿತಗೊಳಿಸಿಕೊಂಡಿರಬಹುದು. ಕೇವಲ ಈ ದೇಹದಿಂದ ನಡೆಯುವಂತಹ, ಬುದ್ಧಿಯಿಂದ ನಡೆಯುವಂತಹ, ಮನಸ್ಸಿನಿಂದ ನಡೆಯುವಂತಹ ಜೀವನಕ್ಕೆ
ಸೀಮಿತ ಆಗಿಲ್ಲ ನಾವು. ಇದರ ಹೊರತಾಗಿ ನನ್ನೊಳಗೆ ನಾನು ಹೋಗಿ ಸಂಪೂರ್ಣವಾದಂತಹ ಸುಖ, ಶಾಂತಿ, ನೆಮ್ಮದಿಯನ್ನ ನಿದ್ರಾ ಕಾಲದಲ್ಲಿ ನಾವು ಅನುಭವಿಸ್ತೇವೆ. ಅಂಥ ಸ್ಥಿತಿಯನ್ನೇ ಮೋಕ್ಷ ಸ್ಥಿತಿ ಅಂತ ಹೇಳಿದ್ದಾರೆ. ನಿಜವಾಗಿ ಮೋಕ್ಷ ಅಂದ್ರೆ ಏನು ಗೊತ್ತಿಲ್ಲ, ಶಾಸ್ತ್ರಗಳು ಹೇಳಿದ್ರೆ ತಿಳಿಯೋದಿಲ್ಲ. ಆದ್ರೆ ನಿತ್ಯ ನಾವು ಅದರ ಅನುಭವವನ್ನು ಹೊಂದ್ತೇವೆ. ಅವನು ಕೆಟ್ಟವನಿರ್ಲಿ ಒಳ್ಳೆಯವನಿರ್ಲಿ, ಹೆಣ್ಣಿರ್ಲಿ ಗಂಡಿರ್ಲಿ, ಮಕ್ಕಳಿರ್ಲಿ, ಆ ನಿದ್ರಾ ಕಾಲದಲ್ಲಿ ಆ ಮೋಕ್ಷ ಸ್ಥಿತಿಯಲ್ಲಿ ಏನು ಸುಖ ಇದೆಯೋ, ಶಾಂತಿ ಇದೆಯೋ, ನೆಮ್ಮದಿ ಇದೆಯೋ ಅದನ್ನ ಹೊಂದಿ ಮತ್ತೆ ಈ ಜಗತ್ತಿಗೆ ಬರ್ತಾನ. ಯಾಕಂದ್ರೆ ಅಲ್ಲಿ ಕರ್ಮ ಪ್ರವಾಹ ಮುಗಿದಿರೋದಿಲ್ಲ, ಮತ್ತೆ ಇದನ್ನ ಮಾಡಲೇಬೇಕಾದ್ದಿದೆ. ಆದ್ರೆ ನಿಜ ಮೋಕ್ಷವನ್ನೇ ಯಾರು ಹೊಂತಾರೋ, ನಿಜ ಮುಕ್ತ ಸ್ಥಿತಿಯನ್ನೇ ಯಾರು ಹೊಂತಾರೋ ಅವರಿಗೆ ಜನ್ಮ ಇಲ್ಲ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಅವರು ಆ ಸತ್ಯ ಸ್ಥಿತಿಯನ್ನ ಪರಿಪೂರ್ಣವಾದದ್ದು ಅಂತ ತಿಳಿತಾರೆ. ಅವರು ಗೊತ್ತಾಗಿರ್ತದೆ ಅವ್ರಿಗೆ ಇದ್ರ ಹೊರತಾಗಿ ಬೇರೆ ಸ್ಥಿತಿ ಇಲ್ಲ. ಅವೆಲ್ಲ ತೋರಿಕೆದು ಎಂದೆನ್ನುವ ಭಾವ ಅವರು ನಿಶ್ಚಿತವಾಗಿ ತಿಳಿದಿತ್ತು. ಆದ್ದರಿಂದ ನಾವು ಇವತ್ತಿನ ಮೂಲಭೂತ ವಿಷಯ ಚಿತ್ತಶುದ್ಧಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಮನಸ್ಸಲ್ಲಿ ನಾನಾ ವಿಧವಾದಂತಹ ವಿಕಾರಗಳು ಏಳುವುದನ್ನು ನಾವು ಕಾಣ್ತೇವೆ. ಪ್ರತಿಯೊಬ್ಬರ ಅನುಭವದಲ್ಲೂ ಇದೆ. ವಿವೇಚಿಸದೇ ಇರಬಹುದೇ ಬಿಟ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಬೇಡದೇ ಇದ್ದಂತಹ ವಿಕಾರ ವಿಚಾರಗಳು ಬರುವುದನ್ನ ಗಮನಿಸಿದ್ರೆ ಖಂಡಿತ ತಿಳಿಯುತ್ತದೆ. ಇದು ಸಂಸ್ಕಾರ ಇಲ್ಲದೆ ಇದ್ದಂತಹ ಸ್ಥಿತಿ. ಅದೇ ಚಿತ್ತಶುದ್ಧಿ ಆಗ್ತಾ ಆಗ್ತಾ ಹೋದಂತೆ ಏನಾಗ್ತದೆ ಅಂದ್ರೆ, ಈ ಜೀವನಕ್ಕೆ ಏನನ್ನು ಮಾಡಬೇಕು ಅದನ್ನು ಮಾಡ್ತಾನೆ, ಅದರಿಂದ ಬರುವಂತಹ ಪ್ರಾಪ್ತಿಯನ್ನು ಪಡಿತಾನೆ. ಎಲ್ಲವೂ ಸರಿಯಾಗಿದ್ರು ಕೂಡ ಅಲ್ಲಿ ಚಿತ್ತಶುದ್ಧಿ ಇರೋದ್ರಿಂದ ಭಗವತ್ ಸಂಕಲ್ಪದಂತೆ ನಾನು ನಡೀತಾ ಇದ್ದೀನಿ, ನನ್ನದು ಅಂತಿಲ್ಲ ಎಂದೆನ್ನುವ ಭಾವ ಗಟ್ಟಿಯಾಗಲ್ಪಡುತ್ತದೆ. ಹಾಗಾದಾಗ ಏನಾಗ್ತದೆ ಅಂದ್ರೆ, ಇದರಿಂದ ಸಿಗುವ ಲಾಭ ಯಾವುದಪ್ಪ ಅಂತಂದ್ರೆ, ಮನಸ್ಸು ವಿಕಲ್ಪಕ್ಕೆ ಒಳಗಾಗೋದಿಲ್ಲ. ನಿಜವಾಗಿ ಜೀವನದಲ್ಲಿ ದುಃಖ ಅಂತ ಯಾರಾದ್ರೂ ಯಾವ್ದಕ್ಕಾದ್ರೂ ಕರೆದಿದ್ರೆ ನಿಜವಾದ ದುಃಖ ಯಾವ್ದಪ್ಪ ಅಂತಂದ್ರೆ ಮನಸ್ಸು ವಿಕಲ್ಪ ಆಗೋದೇ, ಮನಸ್ಸು ಚಂಚಲ ಆಗೋದೆ. ಮನಸ್ಸಿನ ನಿಗ್ರಹ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಆ ಭಾಗದಲ್ಲಿ ಪ್ರಯತ್ನ ಮಾಡದೆ ಅಷ್ಟಕ್ಕೆ ಸೀಮಿತಗೊಳಿಸಿ ಮತ್ತೆ ಈ ಜೀವನದ ಜೊತೆ ಒಂದಾಗ್ಬಿಡ್ತಾರೆ. ಸಾಧನೆ ಇಲ್ಲದೆ ಇದರಿಂದ ಅದು ಬೆಳೆಯೋದಿಲ್ಲ. ಒಂದು ನಾವು ಗಿಡ ನೆಟ್ಟೋದಕ್ಕೂ ಗೊಬ್ಬರ ಬೇಕು, ನೀರು ಬೇಕು, ಉತ್ತಮ ವಾತಾವರಣ ಬೇಕು. ಇದ್ರ ಮಾತ್ರ ಗಿಡದು ಬೆಳೆದು ಆಮೇಲೆ ಫಲವನ್ನು ಕೊಡುತ್ತದೆ. ಹಾಗೆ ನನ್ನೊಳಗೆ ನಾನು ಕೃಷಿ ಮಾಡಬೇಕಂತ ಈ ಸಂಗತಿಗೆ ಆಧ್ಯಾತ್ಮ ಅಂತ ಹೇಳಿದ್ದಾರೆ. ಆಧ್ಯಾತ್ಮ ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು, ಮಠಮಾನ್ಯಗಳಿಗೆ ಹೋಗೋದು ಹೌದಾಗಿದ್ರು ಅದು ತನ್ನೊಳಗೆ ತನಗೆ ಪರಿವರ್ತನೆ ಬರದೇ ಇದ್ರೆ ಏನು ಪ್ರಯೋಜನ ಬರೋದಿಲ್ಲ. ಯಾಕಂದ್ರೆ ಎಷ್ಟೋ ಜನ ನಾವು ಅರ್ಚಕರನ್ನು ವಗೈರೆ ನೋಡ್ತೇವೆ, ಇಡೀ ಜೀವನದಲ್ಲಿ ಪೂಜೆ ಮಾಡಿರ್ತಾರೆ. ಆದ್ರೆ ಬಂದಂತಹ ಸಂಗತಿ ಒಂದಕ್ಕೆ ತೀವ್ರವಾದಂತಹ ದುಃಖವನ್ನು ಅನುಭವಿಸ್ತಾರೆ. ಮನಸ್ಸು ಅಲ್ಲಿ ಸ್ಫುಟ ಆಗ್ಲಿಲ್ಲ, ಸ್ವಚ್ಛ ಆಗ್ಲಿಲ್ಲ, ಚಿತ್ತಶುದ್ಧಿ ಆಗ್ಲಿಲ್ಲ, ತಾನು ತನ್ನದೆನ್ನುವ ಭಾವ ಆಂತರ್ಯದಲ್ಲಿ ಹಾಗೆ ಉಳ್ಕೊಂಡಿದೆ. ಆದ್ರಿಂದ ಮತ್ತೆ ನನ್ನದು ಎಂದೆನ್ನುವ ಭಾವ ಬಂದು ಹೀಗಾಗಬೇಕು ಎಂದೆನ್ನುವಂತಹ ಭಾವದಿಂದ ದುಃಖ ಪ್ರಾಪ್ತಿ ಆಗ್ತದೆ. ಮನುಷ್ಯ ಮೂಲಭೂತವಾಗಿ ಸುಖ, ಶಾಂತಿ, ನೆಮ್ಮದಿ ಅಥವಾ ಸಕಲ ಜೀವಿಗಳು ಕೂಡ ಬಯಸುವುದೇ. ಯಾಕಂದ್ರೆ ಆಂತರ್ಯದ ಕರೆ ಅದು. ಅದರ ಈಡೇರಿಕೆಯಾಗಿ ಆಧ್ಯಾತ್ಮ ಮಾರ್ಗ ಎಂದೆನ್ನುವುದು ಹುಟ್ಟಲ್ಪಟ್ಟಿದೆ ಮತ್ತು ಅದರಲ್ಲಿ ಜೀವವನ್ನು ಗಳಿಸಿದೆ. ಯಾಕಂದ್ರೆ ಅನೇಕ ಜನ ಮಹಾತ್ಮರು ಆ ದಾರಿಯಲ್ಲಿ ನಡೆದು ಪೂರ್ಣವಾದಂತಹ ಸುಖ, ಶಾಂತಿ, ನೆಮ್ಮದಿಯನ್ನ ಕಂಡುಕೊಂಡದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ, ಪುರಾಣಾದಿಗಳಲ್ಲಿ ಕಾಣ್ತೇವೆ.
ವೇದ ಉಪನಿಷತ್ತುಗಳ ಸಾರು ಕೂಡ ಅದೇ. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ನಾವು ಅದನ್ನು ಮಾಡ್ಲಿಕ್ಕೆ ಹೊರಡ್ತೇವೆ, ಆದ್ರೆ ಪಟುತ್ವ ಇಲ್ಲ ಅದರಲ್ಲಿ. ಇವತ್ತು ಮಾಡಿದೆ ಬಿಟ್ಟೆ, ನಾಳೆ ಮಾಡಿದೆ ಬಿಟ್ಟೆ ಅಂದ್ರೆ ಅದು ಸಿದ್ಧಿಸೋದಿಲ್ಲ. ಯಾಕಂದ್ರೆ ಅನೇಕ ಜನ್ಮಗಳ ಸಂಸ್ಕರಣದಿಂದ ಇದು ಸಿದ್ಧಿ ಆಗಬೇಕಾಗಿದ್ದಿದೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಅಂದಾಗ ನಾವು ಎಷ್ಟೊಂದು ಎಚ್ಚರಿಕೆಯಿಂದ, ಎಷ್ಟೊಂದು ಹೊಣೆಗಾರಿಕೆಯಿಂದ ಅದನ್ನು ಮಾಡಬೇಕಾದಿದೆ. ಲೋಕದ ಕೆಲಸವನ್ನ ನಾವು ಹೊಣೆಗಾರಿಕೆಯಿಂದ ಮಾಡ್ತೇವೆ, ಯಾಕಂದ್ರೆ ಹೊಟ್ಟೆಪಾಡಿದೆ, ಹೊಟ್ಟೆಪಾಡಿ ನಾವು ಮಾಡ್ತೇವೆ. ಅದಕ್ಕಿಂತ ಹೊಣೆಗಾರಿಕೆಯ ವಿಷಯ ನಿಜವಾಗಿದ್ದು. ಯಾಕಂದ್ರೆ ಲೋಕದಲ್ಲಿ ನಾನು ಮಾಡಿದ ಕ್ಷಣ ಮಾಡಿದಂತಹ ಕೆಲಸದಿಂದ ಉತ್ತಮವಾದಂತಹ ಪ್ರಾಪ್ತಿ ಇದ್ರೂ ಅದು ಶಾಶ್ವತವಾದ್ದಲ್ಲ. ಯಾಕಂದ್ರೆ ಇವತ್ತು ಭತ್ತ ಬಂತು, ರಾಗಿ ಬಂತು, ಬೆಳೆ ಬಂತು ಅಂತಂದ್ರೆ 1 ವರ್ಷಕ್ಕಾಗುವಷ್ಟು ಬರಬಹುದು, ಇಡೀ ಜೀವನಕ್ಕಾಗ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹಾಗಿಲ್ಲ. ಇದು ನನ್ನ ಮನಸ್ಸನ್ನ ನಾನು ಶುದ್ಧೀಕರಣಗೊಳಿಸ್ತಾ ಹೋದಂತೆ ಆಂತರ್ಯದಲ್ಲಿ ಪ್ರಕಟಗೊಳ್ಳುವಂತಹ ವಿಚಾರ. ಶಾಂತಿ ನೆಮ್ಮದಿ ನಿಜವಾಗ ಹೊರಗಿಂದ ಪಡೆಯೋದಲ್ಲ, ಅದು ಆಂತರ್ಯದಲ್ಲಿ ಇದೆ, ಅದನ್ನು ಕಂಡುಕೊಳ್ಬೇಕಾಗಿದೆ. ನಾವೀಗ ಒಂದು ನೀರಿನ ಪಾತ್ರೆಯಲ್ಲಿ ಬಂಗಾರದ ಉಂಗುರ ಇದೆ ಅಂದ್ರೆ, ನೀರು ಕದಡಿದ್ದಿದ್ರೆ ಉಂಗುರ ಕಾಣೋದಿಲ್ಲ, ಕೈ ಹಾಕಿದ್ರೂ ಸಿಕ್ಕೋದಿಲ್ಲ. ಅದೇ ನೀರನ್ನು ಶುದ್ಧಿ ಆಗುವವರೆಗೆ ಬಿಟ್ರೆ, ಶುದ್ಧಿ ಆದಾಗ ಫಳ್ಳಂತ ಹೊಳಿತದ್ದು. ಹಾಗೆ ತನ್ನ ಆತ್ಮ ಅತ್ಯಂತ ನಿರ್ಮಲವಾದದ್ದು ಮತ್ತು ಪೂರ್ಣ ಶಾಂತಿ ಸಮಾಧಾನಗಳಿಂದ ಕೂಡಿದ್ದು. ಆದ್ರೆ ಈ ಹುಸಿ ಅಹಂಕಾರ ಏನಿದೆಯೋ ಅದರ ಮೂಲಕವಾಗಿ ಅದನ್ನು ತಾನು ಅಂತ ನಾನು ತಿಳಿದಿದ್ರಿಂದ ಅದರಲ್ಲಿ ಶಾಂತಿ ಸಮಾಧಾನವನ್ನು ನಾನು ಹುಡುಕ್ಲಿಕ್ಕೆ ಹೊರಡ್ತೇನೆ, ಪಡೀಲಿಕ್ಕೆ ಹೊರಡ್ತೇನೆ. ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಹಾತ್ಮರು ಅನೇಕ ಉತ್ತಮವಾದಂತಹ ಸಾಧನಾ ಮಾರ್ಗಗಳನ್ನು ಹೇಳಿದ್ದಾರೆ. ಅದರಲ್ಲಿ ಅತ್ಯಂತ ಪಾಮರ ಸ್ಥಿತಿಯಲ್ಲಿ ವಿಚಾರ ಮಾಡಿದ್ರೆ, ನಾವು ವಾಲ್ಮೀಕಿ ಕಥೆಯಲ್ಲೇ ಕೇಳ್ತೇವೆ. ವಾಲ್ಮೀಕಿ ಬಳಿಯಲ್ಲಿ ನಾರದರು ಕೇಳಿದ್ರು, ನೀನು ಮಾಡಿದಂತಹ ಏನು ಕರ್ಮ ಇದೆಯೋ ಅದರಲ್ಲಿ ಆ ಕೆಟ್ಟ ಕರ್ಮದಲ್ಲಿ ನಿನ್ನ ಮನೆಯವರು ಪಾಲು ತಗೋತಾರೋ ಅಂತ ಕೇಳ್ಕೊಂಬ ಅಂತ ಹೇಳ್ತಾನೆ. ಇಲ್ಲ ಅಂತ ಅವರು ಹೇಳ್ತಾರೆ. ಆಗ ಅವನಿಗೆ ಬಂತು ಬುದ್ಧಿ, ಓಹೋ, ನಾನು ಮಾಡಿದ ಕರ್ಮಕ್ಕೆ ನಾನೇ ಹೊಣೆ. ಹಾಗಂತ ಅವನು ಆ ಏನು ದೊರಡೆಯುವಂತ ಕೆಲಸವನ್ನು ಮಾಡ್ತಿದ್ನೋ ಕುಟುಂಬಕ್ಕಾಗಿ ಮಾಡ್ತಿದ್ದ. ಆದ್ರೆ ನಾನು ಮಾಡಿ ಕುಟುಂಬವನ್ನು ತೊರೆಬೇಕಾದ್ದಿಲ್ಲ. ನನ್ನ ಗುರಿಯೇ ಬೇರೆ ಎಂದಿರುವ ಜ್ಞಾನ ಅವನಿಗೆ ಆಗ ಬಂತು. ಆದ್ರಿಂದ ಪ್ರಪಂಚವನ್ನು ಮಾಡುವ ಉದ್ದೇಶ ಮೂಲಭೂತವಾಗಿ ಉದರಭೂಷಣೆ ಅತ್ಯಂತ ಅಗತ್ಯವೂ ಹೌದು, ಅಲ್ಲ ಅಂತಲ್ಲ. ಪ್ರಾಕೃತಿಕವಾಗಿ ನಾವು ಆ ಬಂಧನದಲ್ಲಿ ಇದ್ದೇವೆ. ಅದನ್ನ ಮಾಡುವಾಗಲೂ ಕೂಡ ಭಗವಂತನ ನಿರ್ಣಯವನ್ನ, ಭಗವಂತನನ್ನ ಪಡೀಲಿಕ್ಕಾಗಿ ನಾನು ಇದನ್ನು ಮಾಡ್ತೇನೆ ಎಂದಿರುವ ಭಾವವನ್ನು ಇಟ್ಟಾಗ ಅದು ಹೊರ ಇಲ್ಲದಂತಹ ಕೆಲಸ ಆಗ್ತದೆ. ಯಾಕೆಂದ್ರೆ ಈಗ ನಾವು ಎಷ್ಟೋ ಸಾರಿ ಸೇವೆಗೆ ಹೋದಾಗ ನಾವು ಒಂದು ಭಾವವನ್ನು ನೋಡ್ಬೋದು, ನಮ್ಮ ಮನಸ್ಸಿನಲ್ಲೇ ಬರುವಂತಹ ಭಾವವನ್ನು ನೋಡ್ಬೋದು. ಸೇವಾ ಕಾಲದಲ್ಲಿ 6-8 ತಾಸು ಕೆಲಸ ಮಾಡಿದ್ರು ಕೂಡ ಯಾವುದೇ ಶ್ರಮ ಇರುವುದಿಲ್ಲ. ಯಾಕಂದ್ರೆ ಅವರಿಗಾಗಿ ನಾನು ಮಾಡ್ತೇನೆ ಎಂದಿನ ಭಾವ ಬಂದ್ಬಿಡುತ್ತೆ. ಆದ್ರಿಂದ ಅವನಿಗೆ ಶ್ರಮ ಅನಿಸೋದಿಲ್ಲ. ಹಾಗೆ ಇದರಲ್ಲಿ ಆ ಏನು ಲೌಕಿಕ ನನ್ನ ಜವಾಬ್ದಾರಿ ಇದೆಯೋ ಅದನ್ನ ನಾನು ಮಾಡಬೇಕು, ಮಾಡಬಾರ್ದು ಅಂತಲ್ಲ, ಮಾಡಲೇಬೇಕಾದ್ದಿದೆ. ಆದ್ರೆ ಅದರಲ್ಲಿ ಆ ಭಾವವನ್ನು ಇಟ್ಟಾಗ ಏನೋ ನನ್ನ ಕರ್ತವ್ಯ ಇತ್ತು, ನಾನು ಮಾಡಿದ್ದೇನೆ, ಮಾಡ್ತೇನೆ ಎಂದಿನ ಭಾವ ಬಂದ್ಬಿಟ್ರೆ ಎಷ್ಟೋ ಪಾಲು ಹೊಗರಾಗಬಹುದು. ಇಲ್ಲಿ ಮೂಲಭೂತವಾಗಿ ನಾವು ಮೊಟ್ಟ ಮೊದಲನೇದಾಗಿ ವಿಚಾರ ಮಾಡಬೇಕಾದ್ದೇನಪ್ಪ ಅಂತಂದ್ರೆ, ಪ್ರಪಂಚಕ್ಕೆ ಯಾಕೆ ಬಂದಿದ್ದೇವೆ ಇದನ್ನು ವಿಚಾರ ಮಾಡಲೇಬೇಕು ಪ್ರತಿಯೊಬ್ರು.
ಒಂದೊಂದು ಸಾರಿ ಮನಸ್ಸಿನಲ್ಲಿ ಆ ವಿಚಾರಗಳು ಬರ್ತದೆ, ಬರೋದಿಲ್ಲ ಅಂತ ಅಲ್ಲ, ಬರಬಾರ್ದು ಕಷ್ಟ ಬಂದಾಗಲೂ ಬರ್ತದೆ ಕರೆಂಟ್. ಆಶ್ಚರ್ಯ ಅಂದ್ರೆ ಆದ್ರೆ ಅದಕ್ಕೆ ನಾವು ತೊಡ್ಕೊಳ್ಳೋದಿಲ್ಲ. ಅದನ್ನ ಅಲ್ಲಿಗೆ ಬಿಟ್ಟು ಮತ್ತೆ ಈ ದೇಹದ ಅಥವಾ ಪೂರ್ವಾರ್ಜಿತ ಕರ್ಮದ ಏನು ಭಾವ ಬರ್ತದೋ ಅದರ ಜೊತೆಗೂಡಿ ಹೋಗ್ಬಿಡ್ತೇವೆ. ಆದ್ರೆ ಸಾಧನೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾಕೆ ಬಂದಿದ್ದೇನೆ, ಏನು ಉದ್ದೇಶ, ಏನನ್ನು ಪಡಿಬೇಕಾದಿದೆ, ಗುರಿ ಏನು, ಇಷ್ಟು ನನಗೆ ಸ್ಪಷ್ಟ ಇಲ್ಲದೆ ಇದ್ರೆ ಅನೇಕ ಜನ್ಮಗಳಲ್ಲಿ ಇನ್ನೂ ಅಲಿಯಬೇಕಂತ ಪ್ರಸಂಗ ಬರಬಹುದು. ಶಾಸ್ತ್ರಗಳು ಇದನ್ನೇ ಸಾರಿ ಹೇಳ್ತದೆ. ನೀನು ಈಗ ಎಚ್ಚರಗೊಳ್ಳದೇ ಇದ್ರೆ ಖಂಡಿತವಾಗಿ ನೀನು ಅನೇಕ ಜನ್ಮಗಳನ್ನ ಅನುಭವಿಸ್ಬೇಕಾಗ್ತದೆ ಅಂತ ಹೇಳ್ತಾರೆ. ಈಗ ನಾನು ಯಾವುದೋ ಊರಿಗೆ ಹೋಗುವನು, ಆ ಊರಿನ ದಾರಿಯನ್ನು ಹಿಡಿಯದೆ ಪ್ರತ್ಯೇಕವಾದಂತಹ ಮತ್ತೊಂದು ಮಾರ್ಗದಲ್ಲಿ ಹೋದ್ರೆ ಖಂಡಿತವಾಗಿ ಆ ಊರು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತಲ್ಲದೆ ಆ ಊರು ಇಂಥ ಕಡೆ ಇದೆ ಅಂತ ನನಗೆ ತಿಳಿದ ಮೇಲೂ ಕೂಡ ಅಲ್ಲಿಗೆ ಹೋಗಿ ಸೇರ್ಲಿಕ್ಕೆ ನಾನು ಈ ವ್ಯರ್ಥವಾಗಿ ಹೋದಂತಹ ದಾರಿ ಏನಿದೆಯೋ ಅದನ್ನ ಮತ್ತೆ ಸವಿಸ್ಬೇಕಾದ್ದೆ. ಹಾಗೆ ಆದ್ದರಿಂದ ಮನುಷ್ಯ ಜನ್ಮ ಯಾಕಾಗಿ ಬಂದಿದೆ, ಮನುಷ್ಯ ಜನ್ಮದ ಉದ್ದೇಶ ಏನು, ಯಾಕೆಂದ್ರೆ ಇದನ್ನೆಲ್ಲ ಪ್ರಾಣಿಗಳಿಗೆ ವಿಚಾರ ಮಾಡುವ ಶಕ್ತಿಯೂ ಇಲ್ಲ, ಅಂತಹ ಬುದ್ಧಿಶಕ್ತಿಯನ್ನು ಭಗವಂತ ಕೊಡ್ಲೂ ಇಲ್ಲ. ಆದ್ರೆ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಕೇವಲ ಅಜ್ಞಾನ ಮತ್ತು ಅಹಂಕಾರಗಳಿಗೆ ಒಳಗಾಗಿ ನಾನು ನನ್ನದು ಎಂದೆನ್ನುವ ಭಾವದಲ್ಲಿ ಪ್ರಪಂಚದಲ್ಲಿ ವ್ಯರ್ಥವಾಗಿ ಸಮಯವನ್ನು ಕಳೆದುಬಿಡ್ತೇನೆ. ಯಾಕಂದ್ರೆ ನಾನು ಏನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಬಯಸ್ತೇನೆ ಪ್ರಪಂಚದಲ್ಲಿ, ಅದನ್ನ ಪಡೆದವರು ಯಾರೂ ಇಲ್ಲ. ಖಂಡಿತವಾಗಿ ರಾಜ ಮಹಾರಾಜರೇ ಆಗಿರ್ಬೋದು, ವಿಶ್ವಸಂಸ್ಥೆಯ ಅಧ್ಯಕ್ಷನೇ ಆಗಿರ್ಬೋದು, ಮತ್ತೆ ಹಿಂದಿನಿಂದ ಮತ್ತೊಂದು ಬಯಕೆ ಹುಟ್ಟು ಬರ್ತದೆ. ಆದ್ರೆ ಈ ಮೋಕ್ಷ ಸ್ಥಿತಿ ಅಂತ ಹೇಳ್ತಾರಲ್ಲ, ಅದು ಹಾಗಿಲ್ಲ. ಒಂದು ವೇಳೆ ಪಡೆದ್ರೆ, ಒಂದೊಮ್ಮೆ ಪಡೆದ್ರೆ ಮತ್ತೆ ಜನ್ಮ ಜನ್ಮಾಂತರಗಳ ಬಂಧನ ಇಲ್ಲ ಅಂತ ಅವ್ರು ಹೇಳ್ತಾರೆ. ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಬಿಡಬೇಕಾದ್ದು ಅಂದ್ರೆ ಮಹನೀಯರು ಹೇಳಿದಂತಹ, ಶಾಸ್ತ್ರಗಳು ಹೇಳಿದಂತಹ, ವೇದ ಉಪನಿಷತ್ತುಗಳಲ್ಲಿ ಹೇಳಿದಂತಹ ಮಾತುಗಳಲ್ಲಿ ನನಗೆ ಒಂದು ನಂಬಿಕೆ, ಒಂದು ಶ್ರದ್ಧೆ ಹುಟ್ಟಬೇಕಾದ್ದಿದೆ, ಅದನ್ನ ಬೆಳೆಸಬೇಕಾದ್ದಿದೆ. ಹಾಗೆ ಬೆಳೆಸಿದಾಗ, ಆ ದಾರಿಯಲ್ಲಿ ನಾನು ಕ್ರಮಿಸಿದಾಗ ಖಂಡಿತವಾಗಿ ಅದು ಸಿಗಲ್ಪಡುತ್ತದೆ. ಅದೇ ಪ್ರಪಂಚದಲ್ಲಿ ನಾನು ಬಯಸಿದ್ದನ್ನು ಪಡೆದಾಗ ಅದು ಪೂರ್ಣವಾದಂತಹ ಶಾಂತಿ ಸಮಾಧಾನ ಅಂತಂದದ್ದು ಯಾರಿಗೂ ಇಲ್ಲ. ಯಾಕಂದ್ರೆ ಪ್ರಪಂಚವೇ ಮಿಥ್ಯೆ ಇರುವುದರಿಂದ, ಸ್ವಲ್ಪ ಕಾಲದ ತೃಪ್ತಿಯನ್ನು ಕೊಡುವಂಥದ್ದಾದ್ರಿಂದ ಖಂಡಿತವಾಗಿ ಅದು ಸಿಗೋದಿಲ್ಲ. ಈಗ ನಿದ್ರೆಯಲ್ಲಿ ಸಿಗುವ ಸುಖವನ್ನ ಎಚ್ಚರದಲ್ಲಿ ನಾನು ಅನುಭವಿಸ್ತೇನೆ, ಇದನ್ನೆಲ್ಲ ಪಡೆದು ಅನುಭವಿಸ್ತೇನೆ ಅಂತ ಹೇಳಿದ್ರೆ ಅತ್ಯಂತ ನಗೆಪಾಟಿನ ವಿಷಯ ಆಗ್ಬಿಡ್ಬಹುದು. ಯಾಕಂದ್ರೆ 1 kg ಬಂಗಾರ ಮಾಡಿದ್ರೆ ನನಗೆ ಪೂರ್ಣ ಶಾಂತಿ, ಅಥವಾ ಯಾವುದೋ ಒಂದು ಉತ್ತಮವಾದ ವಜ್ರವನ್ನು ಪಡೆದಾಗ ನನಗೆ ಪೂರ್ಣ ಶಾಂತಿ ಎಂದೆನ್ನುವ ಭಾವ ಅತ್ಯಂತ ಹಾಸ್ಯಾಸ್ಪದವಾಗಿದೆ. ಇಲ್ಲಿ ಮುಖ್ಯವಾಗಿ ಈ ರೀತಿಯ ವಿನೀತ ಭಾವವನ್ನು ತಳೆಯುವುದೇ ಚಿತ್ತಶುದ್ಧಿಯ ಲಕ್ಷಣ. ನಾನು ಪ್ರಪಂಚದಿಂದ ಏನನ್ನು ಗಳಿಸಬೇಕು ಅಂತ ಮಾಡಿದೇನೋ ಎಲ್ಲವನ್ನೂ ಪಡೆದಾಗ ನನಗೆ ಸಿಗದೇ ಇರುವಂತಹ ಆ ಸುಖ, ಶಾಂತಿ, ನೆಮ್ಮದಿ ಏನಿದೆಯೋ ಅದು ತನ್ನೊಳಗೆ ತಾನು ಚಿತ್ತಶುದ್ಧಿಯನ್ನು ಪಡೆದಾಗ ಅಲ್ಲಿಯೇ ಆ ಕ್ಷಣದಲ್ಲಿ ಸಿಗುವುದನ್ನು ನಾವು ಕಾಣ್ತೇವೆ. ಯಾಕೆಂದ್ರೆ ಇವತ್ತು ನನ್ನ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವಗಳು ಏನು ಅಂತ ನನಗೆ ಗೊತ್ತಾಗುವುದಿಲ್ಲ. ಪೂರ್ವಾರ್ಜಿತ ಕರ್ಮದಂತೆ ಕರ್ಮಕ್ಕೆ ಅನುಸಾರವಾಗಿ ಏನೇನು ವಿಚಾರಗಳು ಬಂತು ಅದನ್ನು ಮಾಡ್ತಾ ಹೋಗ್ತಾನೆ. ಆದ್ರೆ ನಾನು ಭಗವಂತನ ನಿರ್ಣಯದಂತೆ ನಡೀತಾ ಹೋಗ್ತೇನೆ ಎಂದೇನು ಒಂದು ಭಾವವನ್ನು ತಳೆದಾಗ ಆ ಚಿತ್ರದಲ್ಲಿ ಶುದ್ಧಿ ಬಂದು ನೀನು ಇಂಥದ್ದನ್ನು ಮಾಡಬೇಕಾದಿದೆ, ಪ್ರಪಂಚದ ಕರ್ಮವನ್ನು ಮಾಡ್ತಾನೆ, ಇಂಥದ್ದನ್ನು ಮಾಡಬೇಕಾದಿದೆ ಅಂತ ಹೇಳ್ತದೆ ಮನಸ್ಸು. ಯಾಕಂದ್ರೆ ಅದು ಶುದ್ಧಿಗೊಂಡು ಹೇಳ್ತದೆ. ಹಾಗೆ ಮಾಡಿದಾಗ ಏನಾಗ್ತದೆ ಅಂದ್ರೆ ನಿಜವಾದಂತಹ ಚಿತ್ತಶುದ್ಧಿಯ ಆದಂತಹ ಕಾಲದಲ್ಲಿ ಚಿತ್ತಶುದ್ಧಿಯ ಪೂರ್ವ ಲಕ್ಷಣ ಅಂದ್ರೆ
ನನ್ನಿಂದ ನಡೆಯೋದಿಲ್ಲ, ಯಾರೋ ಒಬ್ಬ ಇದ್ದು ನಡೆಸ್ತಾ ಇದ್ದಾನೆ ಎಂದೆನ್ನುವ ಪೂರ್ಣವಾದಂತಹ ಒಂದು ದೃಢವಾದಂತಹ ಭಾವವನ್ನು ಹೊಂದ್ತಾನೆ. ಹಾಗಿದ್ದಾಗ ನಾನು ಇಂಥದ್ದನ್ನೇ ಮಾಡಬೇಕು ಎಂದೆನ್ನುವ ಭಾವ ಅವಾಗ ಬರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಒತ್ತಡ ಇಲ್ಲ. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದದೆ, ನಾನ್ ಮಾಡ್ತೇನೆ ಎಂದೆನ್ನುವ ಭಾವವನ್ನು ಬಿಡು, ಭಗವಂತನ ಶ್ರೀಕೃಷ್ಣ ಏನನ್ನು ಮಾಡಿಸ್ತಾನೋ ಅದನ್ನ ಮಾಡ್ತೇನೆ ಎನ್ನುವಂತಹ ಭಾವವನ್ನು ತಳಿ ಸಹಜವಾಗಿ ನಿನಗೆ ನೆಮ್ಮದಿ ಸಿಗಲ್ಪಡುತ್ತದೆ. ಏನು ಈ ಹುಸಿ ವೈರಾಗ್ಯ ಬಂದಿದೆಯೋ ಇದು ಕೂಡ ಹೊರಟು ಹೋಗಲ್ಪಡ್ತದೆ ಅಂತ ಹೇಳ್ತಾನೆ. ಇನ್ನು ಕ್ಷತ್ರಿಯನಾದ್ರಿಂದ ಯುದ್ಧ ಮಾಡಲೇಬೇಕಾಗಿದೆ, ಮಾಡು. ಹಾಗೆ ಪ್ರಪಂಚದಲ್ಲಿ ಏನು ಕರ್ಮವನ್ನು ನಾನು ಹೊತ್ತು ಬಂದಿದ್ದೇನೋ ಅದನ್ನು ಮಾಡಲೇಬೇಕಾದಿದೆ. ಆದ್ರೆ ಈ ಭಾವದಲ್ಲಿ ಭಿನ್ನ ಬಂದಾಗ, ಭಗವಂತನೇ ಮಾಡಿಸುವನು ಎಂದೆನ್ನುವ ಭಾವ ಬಂದಾಗ, ನಾನು ಅದನ್ನೇ ಮಾಡಿದ್ರು ಕೂಡ ನನ್ನ ಕರ್ಮದ ಫಲ ಹತ್ತೋದಿಲ್ಲ. ಜನ್ಮ ಜನ್ಮಾಂತರಗಳ ಕರ್ಮ ಈ ಪಯಣಕ್ಕೆ ಕರ್ಮದ ಫಲವನ್ನು ನಾನು ಹೊತ್ತು ಬರೋದೇ ಕಾರಣ. ಕರ್ಮದ ಫಲದಲ್ಲಿ ಆಸಕ್ತಿಯನ್ನು ಇಟ್ಟು ಮಾಡೋದೇ ಕಾರಣ. ಅದೇ ಅನಾಸಕ್ತನಾಗಿ ಭಗವಂತನ ಇಚ್ಛೆಯಂತೆ ನಡೀತೇನೆ ಎಂದೇನೋ ಭಾವ ಬಂದಾಗ ಖಂಡಿತವಾಗಿ ನಾನು ಮುಕ್ತಿ ಕಡೆ ಹೋಗ್ತೇನೆ. ಪೂರ್ಣ ಚಿತ್ತಶುದ್ಧಿಯ ಲಕ್ಷಣ ಅಂದ್ರೆ ನಿಜವಾಗಿ ತಾನು ಮುಕ್ತನೇ ಇದ್ದೇನೆ ಎಂದೆನ್ನುವುದನ್ನು ತಿಳಿಯುವಂತಹ ಭಾವ. ತಾನಿನ್ನು ಹೊಸದಾಗಿ ಮೋಕ್ಷವನ್ನು ಪಡಿಬೇಕಾದ್ದಿಲ್ಲ, ವ್ಯರ್ಥವಾಗಿ ನಾನು ಇಲ್ಲಿವರೆಗೆ ಏನು ಅಂಟುಕೊಂಡಿದ್ನೋ ಆ ಭಾವದಿಂದ ಮುಕ್ತ ಆಗ್ಬೇಕಾದ್ದಿದೆ ಎಂದೆನ್ನುವ ಭಾವ ಸ್ಫುರಿಸಲ್ಪಡುತ್ತದೆ ಅಂತ ಹೇಳ್ತಾರೆ. ಆ ಕಾರಣದಿಂದ ಅತ್ಯಂತ ಸರಳವಾದಂತಹ ಭಗವಂತನ ಸ್ಮರಣೆ ಅಥವಾ ಕರ್ಮವನ್ನ ತನಗಾಗಿ ಮಾಡದೇ ಇರುವುದು, ಪ್ರಪಂಚಕ್ಕಾಗಿ ಮಾಡೋದು ಕರ್ಮಯೋಗ. ಅದಲ್ಲದೆ ಜ್ಞಾನಯೋಗ, ತಾನು ಯಾರು ಅಂತ ತಿಳಿಲಿಕ್ಕೆ ಹೊರಡೋದು. ಈ 3 ಮಾರ್ಗಗಳ ಮೂಲಕ ನಾವು ಆ ಮುಕ್ತಿಯ ಸ್ಥಿತಿಯನ್ನು ತಲುಪಿ ನಮ್ಮ ಅಂತರಾಳದ ಮೂಲಭೂತ ಉದ್ದೇಶ ಏನಿದೆಯೋ ಸುಖ, ಶಾಂತಿ, ನೆಮ್ಮದಿ, ಇದನ್ನ ಖಂಡಿತವಾಗಿ ಪಡಿತೇವೆ. ಮತ್ತು ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಾವು ಮನ ಮಾಡಬೇಕಾದಿದೆ. ಯಾಕೆಂದ್ರೆ ಪ್ರಪಂಚದ ಸೆಳೆತವೂ ಅಷ್ಟೇ ಇದೆ, ಇಲ್ಲ ಅಂತಲ್ಲ. ಎಂಥೆಂಥವ್ರನ್ನೇ ಸೆಳೆಯುವ ಶಕ್ತಿ ಪ್ರಪಂಚಕ್ಕೆ ಇದೆ. ಆದ್ರೆ ನಾವು ಎಚ್ಚರ ವಹಿಸಿ ಭಗವಂತನಲ್ಲಿ ಶರಣಾಗತನಾಗಿ ಜ್ಞಾನ ಮಾರ್ಗದಲ್ಲೋ ಭಕ್ತಿ ಮಾರ್ಗದಲ್ಲೋ ಅಥವಾ ಕರ್ಮಯೋಗದ ಮೂಲಕನೋ ಆ ಏನು ಉತ್ತಮ ಸ್ಥಿತಿಯೋ ಅದನ್ನು ಹೊಂದೋಣ ಅಂತ ಹೇಳ್ತಾ ಚಿಂತನೆಯನ್ನು ಮುಗಿಸ್ತಾ ಇದ್ದೆ. ಹರಿ ಓಂ. ಇಷ್ಟು ಹೊತ್ತು ಶ್ರೀಯುತ ನರಹರಿ ಹೆಗಡೆಯವರು ಚಿತ್ತಶುದ್ಧಿಯ ಲಕ್ಷಣ ಎನ್ನುವ ವಿಷಯದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ತುಂಬಾ ಸುಂದರವಾಗಿ ಮನಮುಟ್ಟುವಂತೆ ಮಂಡಿಸಿದರು. ವಾಸ್ತವವಾಗಿ ಇವತ್ತು ಅವರು ನಮ್ಮ ಜೊತೆಯಲ್ಲಿಲ್ಲ. ಅವರಿಗೆ ಅನಿವಾರ್ಯವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪ್ರಸಂಗ ಬಂತು. ಆ ಕಾರಣದಿಂದ ಕೆಲವು ದಿನಗಳ ಹಿಂದೆ ಅವರು ಅದನ್ನ ಮುದ್ರಿಸಿದ್ರು, ರೆಕಾರ್ಡ್ ಮಾಡಿದ್ರು. ಅದನ್ನ ನಾವು ಈಗ ಪ್ಲೇ ಮಾಡಿದ್ದೇವೆ. ಆದ ಕಾರಣದಿಂದ ಕೆಲವು ಶಬ್ದಗಳ ಅಸ್ಪಷ್ಟತೆ ನಮಗೆ ತೋರಿರುತ್ತೆ. ಅದು ರೆಕಾರ್ಡೆಡ್ ಆಗಿದ್ದು ಮತ್ತೆ ಲೈವ್ ಕೊಟ್ಟಿರೋದ್ರಿಂದ ಇರಬಹುದೇನೋ ಅನ್ಸತ್ತೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಎಂದಿನಂತೆ ತಮ್ಮ ಸುಂದರವಾದಂತಹ ಚಿಂತನೆಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತು ಸೇರಿರುವ ಎಲ್ಲ ಸತ್ಸಂಗಿಗಳಲ್ಲಿ ಯಾರಾದ್ರೂ ಮಾತನಾಡ್ಲಿಕ್ಕೆ ಬಯಸಿದ್ರೆ ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಯಾರಾದ್ರೂ ಮಾತಾಡ್ಲಿಕ್ಕೆ ಬಯಸ್ತೀರಾ? ಹರಿ ಓಂ ಗುರುಜಿ. ಹರಿ ಓಂ ಗುರುಗಳೇ. ಹೌದು ಗುರುಗಳೇ, ನನ್ ತಮ್ಮ ಪಾದಾರವಿಂದಗಳಲ್ಲಿ ನಮೋ ನಮಃ. ತಮ್ಮ ಆಜ್ಞಾನುಸಾರ ನನ್ಗನ್ಸಿದ್ 2 ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ಆಗ್ಲಿ, ಹೇಳಿ ಅಮ್ಮ. ಹಾ, ಚಿತ್ತಶುದ್ಧಿ ಯಾವಾಗ ಶುದ್ಧಿ ಅನ್ನೋ ಒಂದು ಪದ ಬರುತ್ತೋ ಬಂದ ತಕ್ಷಣ ಅದು ಏನೋ ಕಲ್ಮಶ ಇದೆ ಅದನ್ನ ತೆಗೆದುಹಾಕ್ಬೇಕು, ಕೊಳೆ ಇದೆ ಅದನ್ನ ತೆಗೆದುಹಾಕ್ಬೇಕು ಅನ್ನೋದು ಮನಸ್ಸಿಗೆ ಬರುತ್ತೆ. ಯಾರಿಗಾಗ್ಲಿ ಏನೇ ಆಗ್ಲಿ
ಆ ಮನಸ್ಸಿನ ಕಲ್ಮಶ ತೆಗೆದು ಹಾಕ್ಬೇಕು ಅಂದ್ರೆ ಆ ಕಲ್ಮಶ ಯಾವುದು ಅನ್ನೋದನ್ನ ಮೊದ್ಲು ತಿಳ್ಕೊಂಡು ಆಮೇಲೆ ಇದನ್ನ ಹೊರಗೆ ಹಾಕೋದಿಕ್ಕೆ ನಾವು ಪ್ರಯತ್ನ ಪಡ್ಬೇಕಾಗತ್ತೆ. ಈ ಚಿತ್ತದಲ್ಲಿ ಮನಸ್ಸನ್ನ ಶುದ್ಧಿ ಮಾಡ್ಬೇಕು ಅಂದ್ರೆ ಮನಸ್ಸಿನಲ್ಲಿ ಯಾವುದೋ ಒಂದು ಕಲ್ಮಶ ಸೇರ್ಕೊಂಡಿದೆ ಅನ್ನೋದು ನಮ್ಗೆ ಸ್ಪಷ್ಟ ಆಗತ್ತೆ. ಆ ಕಲ್ಮಶ ಯಾವುದು ಅಂದ್ರೆ ಅದು ನಾನು ನನ್ನದು ಅನ್ನೋದು, ಅಹಂಕಾರ ಮಮಕಾರ ಅನ್ನೋದೇ ಒಂದು ಅತ್ಯಂತ ದೊಡ್ಡ ಎಲ್ಲಾ ಮನಸ್ಸು ಪೂರ್ತ ಆವರಿಸ್ಕೊಂಡಿರ್ತಕ್ಕಂಥ ಒಂದು ಕಲ್ಮಶ. ಅದು ಮಾಯಾ ಪ್ರಕೃತಿಯ ಮಾಯೆಯ ಒಂದು ಕಾರ್ಯನೂ ಅದೇ ಆಗಿರೋದ್ರಿಂದ ಅದು ಆ ಹಿಡಿತ ಬಿಗಿತದಿಂದ ನಾವು ತಪ್ಪಿಸ್ಕೊಳ್ಳೋದು ಮಹಾ ಕಷ್ಟ. ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಚಿತ್ತಶುದ್ಧಿ, ಆ ಮನಸ್ಸನ್ನ ಮಮಕಾರ ಮತ್ತೆ ಅಹಂಕಾರನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಇರೋದು ಒಂದೇ ಒಂದು ಮಾರ್ಗ. ಅದು ಭಗವಂತನಲ್ಲಿ, ಪರಮಾತ್ಮನಲ್ಲಿ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆಗಿರ್ತಕ್ಕಂಥ ಆ ಸ್ವಾಮಿನ ಮನಮುಟ್ಟಿ ನಾವು ಭಜಿಸ್ಬೇಕು. ಅವನನ್ನ ಹಾಡಿ ಅವನನ್ನ ಸಂತೃಪ್ತಿಗೊಳಿಸಿ ನಾವು ಅವನ್ ಸಂತೃಪ್ತಿಗೊಳ್ತಾನೆ. ಆದ್ರೆ ಅದು ಬೇರೆ, ಆದ್ರೂ ನಾವು ಸಂತೃಪ್ತಿ ಆಗ್ಬೇಕು ಭಗವಂತನನ್ನ ಸ್ಮರಿಸೋದ್ರಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆಮೇಲೆ ತಿಳಿದವರು ಹೇಳಿದಾರಲ್ಲ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಅಂತ. ಆ ನಾನು ನನ್ನದು ಅನ್ನೋದು ಅವಾಗ ಬಂತು, ಆಗ ಅದರಿಂದ ಉಂಟಾಗ್ತಕ್ಕಂಥ ಘಟಿಸ್ತಕ್ಕಂಥ ಕರ್ಮಗಳಿದ್ದ ಫಲ ಏನಿದೆ ಅದು ನರಕಕ್ಕೆ ಸಮಾನ. ಅಷ್ಟೊಂದು ಹಿಂಸಾತ್ಮಕವಾಗಿ ದುಃಖದಿಂದ ಕೂಡಿರುತ್ತೆ. ಅದನ್ನ ತೆಗೆದಾಕ್ಬೇಕು ಅನ್ನೋ ಮನಸ್ಸೇ ಬರಲ್ಲ. ಯಾಕೆ ಅಂದ್ರೆ ಮನಸ್ಸು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರತ್ತೆ. ಯಾವಾಗ ಯಾರು ಏನಾದ್ರೂ ಬೈಸ್ಕೊಳ್ತಾ ಇರ್ತಾನೋ ಯಾವಾಗ್ಲೂನುವೆ, ಯಾವತ್ತು ಯಾರು ಬೈಯೋರಿಲ್ದಿದ್ರೆ ಅವನ್ಗೊಂಥರ ಬಿಕ್ಕೋ ಅನ್ನಿಸ್ತಾ ಇರ್ತ, ಅಯ್ಯೋ ಬೈಯೋರು ಯಾರು ಇಲ್ವಲ್ಲ ನನ್ನನ್ನ ಅಂತ. ಆ ಒಂದು ಅಷ್ಟರ ಮಟ್ಟಿಗಿನ ತೀವ್ರ ಪರಿಸ್ಥಿತಿ ಈ ಮನಸ್ಸಿಂದ ಆಗೋಗ್ಬಿಟ್ಟಿರತ್ತೆ. ಹಾಗಾಗಿ ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಒಂದೇ ಒಂದ್ ಮಾರ್ಗ, ಆ ಮಾಯಾಧೀಶನನ್ನ ನೆನೆಯೋದು, ಆ ದೀನಾನಾಥನನ್ನ ಸ್ಮರಣೆ ಒಂದೇ ಒಂದು ಮಾರ್ಗ. ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಾವು ಅವಶ್ಯವಾಗಿ ನಮ್ಮ ಮನಸ್ಸಿನ ಕಲ್ಮಶ ಆದ ನಾನು ಮತ್ತೆ ನನ್ನದು ಅನ್ನೋದನ್ನ ಬಿಡಿಸ್ಕೊಳ್ಳೋದಿಕ್ಕೆ, ಮಾಯೆಯಿಂದ ಬಿಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನನ್ನ ಒಂದು ಮನಸ್ಸಿನ ಅನಿಸಿಕೆ. ಅಲ್ಲದೆ ಈ ಮನಸ್ಸಿನ ಅದ್ ಬಿಡಿಸ್ಕೊಳ್ಳೋದಕ್ಕೆ ಒಂದು ಗುರಿ ಇರ್ಬೇಕಲ್ಲ. ಆ ಗುರಿಗೋಸ್ಕರ ತಾನೇ ನಾವು ಮುಂದಾಕ್ ಹೋಗ್ಬೇಕಾದ್ದು. ಆ ಗುರಿ ಇರೋದು ಪೂಜ್ಯ ತಾವು ಗುರುಗಳು ಹೇಳಿದಾಗೆ ಆ ಗುರಿಯ ಸಾಧನೆಯ ದಾರಿ ಅತ್ಯಂತ ಚಿಕ್ಕದಾಗಿದೆ. ಆ ಮೋಕ್ಷದಲ್ಲಿ ಒಂದೇ ಒಬ್ಬ ಮಾತ್ರ ಇರೋದಕ್ಕೆ ಸಾಧ್ಯ. ಅದು ನಾನಿರ್ಬೇಕು, ಇಲ್ಲ ಅವನು ಭಗವಂತ ಇರ್ಬೇಕು. ನಾನಿದ್ರೆ ಅವನಿಲ್ಲ, ಅವನಿದ್ದಾಗ ಅವನಿದ್ ಕಡೆ ನಾನು ಇರೋದೇ ಇಲ್ಲ. ಹಾಗಾಗಿ ನಾನು ಅವನು ಎಲ್ಲ ಒಂದಾಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಈ ನನ್ನ ಅಲ್ಪ ಮತಿಗೆ ಹೊಳೆದಂತ ಒಂದು ವಿಚಾರ ಗುರುಗಳೇ. ತಮ್ಮ ಪಾದಗಳಿಂದಲೇ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ತಪ್ಪುಗಳನ್ನ ತಮ್ಮ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಮಸ್ಕಾರ. ಆಗ್ಲಿ, ತುಂಬಾ ಸಂತೋಷ. ಸತ್ಯವತಿ ಅಮ್ಮನವರು ಬಹಳ ಹಿರಿಯರು, ಪ್ರತಿ ಬಾರಿ ನಮ್ಮ ಸತ್ಸಂಗದಲ್ಲಿ ಅವರು ಭಾಗವಹಿಸ್ತಾರೆ. ಈಗ ಉಷಾದೇವಿಯವರು 5 ನಿಮಿಷ ಅಭಿಪ್ರಾಯ ಹಂಚಬಹುದೆಂದು ಕೇಳಿದ್ದಾರೆ. ಖಂಡಿತ ಮಾತಾಡಿ ಅಮ್ಮ. ನಮಸ್ತೆ ಗುರುಜಿ. ಹರಿ ಓಂ ಅಮ್ಮ, ಹೇಳಿ. ಹರಿ ಓಂ. ಗುರುಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ನಾನು ಹೆಚ್ಚೇನಿಲ್ಲ ಅಂದ್ರೆ ಚಿತ್ತ ಅಂತಂದ್ರೆ ಅನ್ಕೊಂಡಿರೋದು ಅದು ಒಂದು ಮನಸ್ಸಿನ ಒಂದು ನಮ್ಮ ಪ್ರಜ್ಞೆಯಲ್ಲಿ ಉಳಿಯುವಂಥ ಎಲ್ಲ ನೆನಪಿನ ಶೇಖರಣೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈ ನೆನಪು ಇಲ್ಲ, ಒಂದಿಲ್ಲ ಅಂದ್ರೆ ನನ್ನ ಜೀವನನೇ ನಡೆಯೋದಿಲ್ಲ. ಬದುಕಿ ಹುಟ್ಟಿದೀವಿ, ಇದು ಮಿಥ್ಯ ಆದ್ರೂನು ಮತ್ತೆ ದಿನನಿತ್ಯ ಜೀವನ ನಡಿಬೇಕಾದ್ರೆ ಸಂಸಾರದಲ್ಲಿ ಆ ಚಿತ್ತದಲ್ಲಿ ಇರುವಂಥ ಎಲ್ಲ ನೆನಪಿನ ಶೇಖರಣೆ ನಮ್ಮನ್ನ ಮುಂದಕ್ಕೆ ಜೀವನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಇದು ನಮ್ಮ ಹಿಂದಿನ ಕರ್ಮದ್ದು ಅಥವಾ ಇಂದಿನ ಕರ್ಮದ್ದು ಎಲ್ಲವೂ ಸೇರ್ಕೊಳ್ಳುತ್ತೆ. ನನ್ನ ಪ್ರತಿ ಆಲೋಚನೆಯಲ್ಲಿ ಅದು
ನೆನಪು ಸ್ಮರಣೆಯಾಗಿ ಉಳಿದು ಚಿತ್ತದಲ್ಲಿ ಶೇಖರಣೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಒಂದು ಇದು ಸಾಮಾನ್ಯವಾದ ಚಿತ್ತದ ಅರ್ಥ, ನನ್ನ ಮನಸ್ಸಿನ ಪದರ, ಈ ಮನಸ್ಸಿನ ಆಳದಲ್ಲಿರುವ ಅದು ಆ ಚಿತ್ತ. ಇನ್ನೊಂದು ಭಗವಂತನ ಚಿತ್ತ ಅಂದ್ರೆ ಅವನ ಇಚ್ಛೆ ಆಗುತ್ತೆ ನಮ್ಮ ಜೀವನ. ಸೊ ಹಾಗಾಗಿ ಆಲೋಚನೆ ಎಲ್ಲಿ ಹುಟ್ಟುತ್ತೆ, ನಮಗೆ ಅದರ ಆ ಭಾವನೆಗಳು ಎಲ್ಲಿ ಹುಟ್ಟುತ್ತೋ, ಅದು ಹೇಗೆ ಸ್ಪಂದಿಸುತ್ತೆ, ಒಂದಕ್ಕೊಂದು ಹೇಗೆ ಕೊಂಡಿಯಾಗಿದೆ, ಅದೆಷ್ಟು ವೇಗವಾಗಿ ಹುಟ್ಟುತ್ತೆ ನಮಗೆ ಆ ಆಲೋಚನೆ ಆಗಲಿ, ಅದಕ್ಕೆ ಪೂರಕವಾದ ಎಲ್ಲ ವಿಷಯ ಆಗಿರ್ಬೋದು, ಕ್ಷಣಾರ್ಧದಲ್ಲಿ ನಮ್ಮ ಮನಸ್ಸಲ್ಲಿ ಮತ್ತು ಬುದ್ಧಿ ಹೃದಯದಲ್ಲಿ ಎಲ್ಲ ಹಾಸು ಹೊಕ್ಕಿಬಿಡತ್ತೆ. ಹಾಗೆ ಮತ್ತೆ ಆ ನೆನಪಾಗಿ ಶೇಷವಾಗಿ ನಮ್ಮ ಚಿತ್ತದಲ್ಲಿ ಶೇಖರಣೆ ಆಗ್ತಾ ಹೋಗ್ಬಿಡತ್ತೆ. ಬೇಕಾದಾಗ ಮನ್ನೊಂದ್ಸಲ ಅದು ನೆನಪಿನ ಒಂದು ಮೂಟೆನೇ ಅಂತ ಅನ್ಸುತ್ತೆ, ಬೇಕಾದಾಗ ಅದು ವಾಪಸ್ ಕೊಡ್ತಾ ಹೋಗುತ್ತೆ. ಸೊ ಹಾಗೆ ಆ ರಾಶಿ ರಾಶಿ ಇರ್ಬೋದು, ನಮ್ಮ ಸ್ಮರಣೆ ಇರ್ಬೋದು, ವಾಸನೆ ಇರ್ಬೋದು, ಇದೊಂದು ಅಂಶವೇ ಏನೋ ಚಿತ್ತನೇನೋ ಅನ್ಸುತ್ತೆ. ಇದಕ್ಕೆ ಮುಖ್ಯ ಕಾರಣ ನನ್ನ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳೇ ಒಂದು ಕಾರಣನೇನೋ ಇದಕ್ಕೆ. ಪ್ರತಿ ಕ್ಷಣ ನಾವು ಅದನ್ನು ಹೇಗೆ ಬಳಸ್ತೀವೋ ಅದು ಅದಕ್ಕೊಂದು ತತ್ವ ಮೂಲವಾಗಿ ಉಳಿದ್ಬಿಡತ್ತೆ ಇದು. ಅಂದರೆ ನಮ್ಮ ಇಂದ್ರಿಯ ನಾವು ಪ್ರತಿದಿನ ಬಳಸುವಾಗ ಬಹಳ ಎಚ್ಚರ ಇರಬೇಕು ಅನ್ಸುತ್ತೆ ಪ್ರಜ್ಞೆ ಮೂಲಕ. ಯಾಕೆಂದರೆ ಈ ಪ್ರಜ್ಞೆಯಲ್ಲಿ ನಾವು ಅದನ್ನು ಸರಿಯಾಗಿ ಸನ್ಮಾರ್ಗದಲ್ಲಿ ಬಳಸಬೇಕಾಗತ್ತೆ. ಯಾಕೆಂದರೆ ಅದು ಎರಡು ಥರನೂ ಕೆಲಸ ಮಾಡ್ಬೋದು. ನಮ್ಮ ಇಂದ್ರಿಯಗಳನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡದಿದ್ರೆ, ಹಾಗೆ ಅದನ್ನು ನನ್ನ ಉದ್ಧಾರಕ್ಕೂ ಬಳಸ್ಕೋಬೋದು, ಇಲ್ಲ ನನ್ನ ಲೌಕಿಕ ಸುಖಕ್ಕೂ ಬಳಸ್ಕೋಬೋದು. ಹಾಗಾಗಿ ನಮ್ಮ ಚಿತ್ತ ಶುದ್ಧ ಅನ್ನೋದು ಯಾವಾಗ ನನ್ನ ಬಗ್ಗೆ ನನಗೆ ಅದು ಅರಿವಿಗೆ ಬಂದರೆ ಮಾತ್ರ ಅಲ್ಲಿ ಜಾಗೃತವಾಗುತ್ತೆ ಅದು. ಇದು ಯಾಕೆ ಈ ರೀತಿ ಇದ್ದೀನಿ ನಾನು, ನನ್ನ ಸ್ವಭಾವವೇನು, ನಾನು ಯಾವ ದಿನನಿತ್ಯದಲ್ಲಿ ನಾನು ಯಾವ ರೀತಿ ನಡ್ಕೊತಿದ್ದೀನಿ ಅಂದಾಗ ಮಾತ್ರ ಆ ಚಿತ್ತ ಅನ್ನೋದು ಏನು ಅನ್ನೋದು ನಮ್ಗೆ ಅರಿವಿಗೆ ಬರುತ್ತೆ ಅನಿಸುತ್ತೆ. ಯಾಕೆಂದರೆ ಇದು ಅದು ಬಂದ್ರೇ ನಮಗೆ ಆತ್ಮ ಉದ್ಧಾರಕ್ಕೆ ಮತ್ತು ಆಧ್ಯಾತ್ಮ ಸಾಧನೆಗೆ ನನಗೆ ಸಹಾಯ ಆಗುತ್ತೆ. ಯಾಕೆಂದರೆ ಈ ಕಷ್ಟ ಕಾಲದಲ್ಲಿ ಇದೊಂದು ತುಂಬ ಆಧಾರವಾಗುತ್ತೆ ನಮಗೆ. ಇಲ್ಲ ಅಂತಂದರೆ ಸುಮ್ಮನೆ ವ್ಯರ್ಥವಾಗಿ ಜೀವನ ಮುಂದಕ್ಕೆ ಹೊಟ್ಟೋಗ್ಬಿಡತ್ತೆ ಅದು. ಹಾಗೆ ನಾವು ಇಂದ್ರಿಯಗಳಾಗಲಿ ಅರಿಷಡ್ವರ್ಗನಾಗಲಿ ನಾವು ಭಾಳ ಎಚ್ಚರದಿಂದ, ಸಮ್ಯಕ್ ಜ್ಞಾನದಿಂದ, ಕರ್ಮಯೋಗದ ಮೂಲಕ ನಾವು ಇದನ್ನು ಪಡೆದುಕೊಳ್ಬೇಕು ಅನ್ಸುತ್ತೆ. ಚಿತ್ತ ಶುದ್ಧ ಮಾಡ್ಕೋಬೇಕಾದ್ರೆ ಆ ಚಿತ್ತ ಅನ್ನೋದೇ ಅತ್ಯಂತ ಬಹಳ ರಹಸ್ಯವೇನೋ ಅಂತ ಅನ್ಸುತ್ತೆ ಒಂದೊಂದ್ಸಲ. ಅದು ಅರಿವಿಗೆ ಬಂದಾಗ ನಾವು ಅದನ್ನು ಹಿಡಿತಕ್ಕೆ ತಂದ್ಕೋಬೋದು. ಮನಸ್ಸಿನ ಮೂಲಕ ಆಳದಲ್ಲಿರೋ ಅದನ್ನು ಹೇಗೆ ನಾವು ಶುದ್ಧ ಮಾಡಿಕೊಂಡ್ರೆ ಪರಮಾತ್ಮ ಗುರೂಜಿ ಹೇಳ್ದಂಗೆ ಎಲ್ಲ ಅಳಿಸಾಕ್ಬಿಟ್ರೆ ಶುದ್ಧವಾಗಿ ಸ್ಫಟಿಕದಂತೆ ಕನ್ನಡಿ ಥರ ಆಗಿ ಸ್ವಚ್ಛವಾಗಿ ಅಲ್ಲಿ ನನ್ನ ಆತ್ಮಜ್ಞಾನ ಬೆಳಗ್ಬೋದು ಅನ್ನೋದು ಒಂದು ತುಂಬ ಸಂತೋಷದ ವಿಷಯ ಆಗುತ್ತೆ, ಒಳಗಡೆ ಆನಂದ ವಿಷಯ ಆಗುತ್ತೆ. ಸೊ ಮತ್ತು ಮನಸ್ಸಿನ ಕಲ್ಮಶನ ಹೇಗೆ ತೊಳ್ಕೋಬೇಕು ಅನ್ನೋದಕ್ಕೆ ತುಂಬಾ ಉದಾಹರಣೆ ಇದೆ. ನಾವು ಒಳ್ಳೆ ಆಲೋಚನೆ ಮಾಡ್ಕೋಬೋದು, ಶುದ್ಧ ನಡೆ ನುಡಿ, ಸತ್ಯಧರ್ಮ ಪಾಲನೆ ಎಲ್ಲ ಮಾಡ್ಕೋಬೋದು. ನಾನೇ ಕಠಿಣ ನಿಯಮಗಳನ್ನು ಪಾಲಿಸ್ಕೋಬೋದು. ವ್ರತ, ಧ್ಯಾನ, ತಪಸ್ಸು, ಪೂಜೆ, ಅಧ್ಯಯನ ಎಲ್ಲ ಮಾಡಿ ಮನಸ್ಸನ್ನು ಶಾಂತಗೊಳಿಸ್ಕೊಳ್ಳೋದು ಹೇಗೆ, ಮನಸ್ಸನ್ನು ನಾನು ಯಾಕೆ ಸನ್ಮಾರ್ಗದಲ್ಲಿ ತೊಗೊಂಡೋಗ್ಬೇಕು, ಹೇಗೆ ನಾನು ಹಗುರವಾಗಿ ಇಟ್ಕೋಬೇಕು, ಯಾವುದಕ್ಕೂ ಬೇಗ ಸ್ಪಂದಿಸಿದಂತೆ ಸಮಾಧಾನ ನಡವಳಿಬೇಕು, ಇದೆಲ್ಲ ಚಿತ್ತ ಶುದ್ಧ ಆಗಕ್ಕೆ ಮುಂಚೆ ಅದನ್ನು ನಾನು ಎಚ್ಚರಿಕೊಂಡ್ರೆ ಚಿತ್ತ ಶುದ್ಧ ಆದಮೇಲೆ ಈ ಲಕ್ಷಣವೆಲ್ಲ ನನ್ನಲ್ಲಿ ಬರುತ್ತೆ. ತಕ್ಷಣ ಕ್ರಿಯೆ ಆಗಲಿ, ಒಂದು ಪ್ರತಿಕ್ರಿಯೆ ಕೊಡೋದಾಗಲಿ ಅದೆಲ್ಲ ನಿಲ್ಲುತ್ತೆ. ಮತ್ತು ಸಹನೆ, ಸಂಯಮದಿಂದ ನನ್ನ ದೃಷ್ಟಿಕೋನ ಬದಲಾಗ್ಬೋದು. ಯಾವುದು ಮತ್ತು ಈ ಲೌಕಿಕ ವಿಷಯದಲ್ಲಿ ನಿರಾಸಕ್ತಿ ಬರ್ಬೋದು ನಮಗೆ. ಒಂಥರ ಅದರ ರುಚಿ ಹತ್ತಿದ್ರೆ, ಆಧ್ಯಾತ್ಮಿಕದ ರುಚಿ, ಇದ್ರದ್ದು ಯಾವುದು ಬೇಡ ಅಂತ ತನಗೆ ತಾನೇ ಎಲ್ಲ ನಿಂತು ಹೋಗ್ಬಿಡುತ್ತೆ ನಮಗೆ ಫುಲ್ ಅನ್ನೋನು. ಸೊ ಹಾಗೆ ಈ ಚಿತ್ತ ಒಂದು ಸಲ ಒಳಗಿನ ಚಿತ್ತದಲ್ಲಿ ನಮಗೆ ಯಾವುದು ಸತ್ಯದ ಚಿಂತನೆ, ಅದೇ ಭಗವಂತ ಚಿಂತನೆ ನಾನು ಒಳಗೆ ಶೋಧನೆಗೆ ಒಳಗಡೆ ಕೊಟ್ಟರೆ ಮಾತ್ರ ಶುದ್ಧ ಆಗಕ್ಕೆ ಸಾಧ್ಯ. ಅದರ ಮೇಲೆ ಅವನ ಕರುಣೆ ಮತ್ತು ಶರಣಾಗತಿ ಇರಬೇಕು. ಯಾಕೆಂದರೆ ಸತತ ಪ್ರಯತ್ನ ಹಾಕಲೇಬೇಕಾಗತ್ತೆ ನಾವು. ಯಾಕೆಂದರೆ ಅದು ಏನು ಹಿಂದಿನ ಕರ್ಮದ ವಾಸನೆಯೋ ಅಥವಾ ಹಿಂದಿನದೋ ಗೊತ್ತಾಗಲ್ಲ. ಒಂದು ಸಲ ನಿಮ್ಮ ಉಪನಿಷತ್ತೆ ಕೇಳೋವಾಗ ನನಗೆ ಅನಿಸ್ತಿತ್ತು, ಏನು ಇಷ್ಟು ಒಳಗಡೆ ಹುಟ್ಟುತ್ತಲ್ಲ, ಎಲ್ಲಿಂದ ಬರುತ್ತೆ ಪ್ರೇರಣೆಗಳು, ಯಾವ್ಯಾವ ಥರ ಚಿಂತನೆಗಳು ನಮಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವ ಆಕಾಶಕಾಯದಿಂದ ಬರುತ್ತೆ ಅಂತ ಆಶ್ಚರ್ಯಕವಾಗಿರೋದು. ಬಟ್ ಅದನ್ನೇ ನಾವು ಆಧ್ಯಾತ್ಮಿಕ ಚಿಂತೆಗೆ ಹೋಗ್ತಾ ಇದ್ದಂಗೂ ಅಲ್ಲಿಂದ ಒಳ್ಳೊಳ್ಳೆ ಪ್ರೇರಣೆಗಳು ಬರೋಕ್ಕೆ ಶುರು ಆಗುತ್ತೆ ನಮ್ಮ ಒಳಗಡೆ ಚಿತ್ತದಲ್ಲಿ. ಅದೇ ಧ್ವನಿಯಾಗಿ ಮಾತಾಗಿ ನಮ್ಮಲ್ಲಿ ಹೊರಹೊಮ್ಮತ್ತೆ. ಹಾಗನ್ಸುತ್ತೆ ನಮಗೆ, ಇದು ಅವನ ಕೃಪೆನೇ
ಅಂತ ಅನಿಸುತ್ತೆ. ಹಾಗೆ ಎಲ್ಲ ಸಮಯದಲ್ಲಿ ಸಂದರ್ಭದಲ್ಲಿ ನಮಗೆ ಆ ದೃಢತೆ ಇದ್ದಾಗ ಜೀವಾತ್ಮ ಒಂಥರ ಇದನ್ನೇ ಹುಡುಕೋಣ, ಈ ರೀತಿ ಇದ್ದಾಗ ಈ ಮಾರ್ಗವೇ ಹುಡುಕೋಣ, ನಮಗೆ ಈ ಯಾವ ಈ ಕಲ್ಮಶಗಳು ನಮಗಿಲ್ಲದಂಥ ಸ್ವಚ್ಛ ಜೀವನವನ್ನು ಕೊಡು ಪರಮಾತ್ಮ ಅಂತ ಸದಾ ಬೇಡ್ಕೊಂಡು ಹೋಗ್ತಿರ್ಬೇಕು. ಯಾಕೆಂದ್ರೆ ಈ ಅಂತಃಕರಣ ಮನೋಬುದ್ಧಿ ಚಿತ್ತ ಅಹಂಕಾರ ಅಂತ ಕೇಳ್ತಿದ್ರು ನಾವು ಅದ್ರ ಕಡೆ ಗಮನ ಕೊಡೋದಿಲ್ಲ ಬಹಳ. ನಾವು ಅಹಂಕಾರ ಬಂದಾಗ ಅಹಂಕಾರವನ್ನು ತೋರಿಸ್ಬಿಡ್ತೀವಿ, ವ್ಯಕ್ತ ಮಾಡಿಬಿಡ್ತೀವಿ ಸಾಮಾನ್ಯ ಮನುಷ್ಯನಾಗಿ ನಾವು. ಅದನ್ನು ನಾವು ಚಿಂತನೆ ಮಾಡಿದಾಗ ಮಾತ್ರ ಈ ಅಹಂಕಾರ ಎಲ್ಲಿಂದ ಬರುತ್ತೆ, ಯಾಕಾಗಿ ಬರುತ್ತೆ, ಇದು ನನಗೆ ಕಷ್ಟ ಕೊಡುತ್ತೆ ಅಂತ ಶೋಧನೆ ಒಳಪಡಿಸಿದ್ರೆ ಮಾತ್ರನೇ ನಮಗೆ ಆವಾಗ ಅದರ ಅರಿವಾಗುತ್ತೆ. ಸೊ ಹಾಗಾಗಿ ಅಷ್ಟು ಸಾಧನೆಯಲ್ಲಿ ನಾವು ಯೋಗ ಜೀವನದಲ್ಲಿ ತೊಡ್ಕೊಂಡಾಗ ಈ ಅಹಂಕಾರ ಹೋಗುತ್ತೆ. ಅದು ಒಂದು ಅಹಂ ಅಂದರೆ ನಾನು ಅನ್ನೋದು ಭಗವಂತ ಸ್ವರೂಪ, ಈ ಆತ್ಮ ಸ್ವರೂಪ, ಅವನ ಅಂಶ ಅಂತೆಲ್ಲ ನಾವು ಅಳವಡಿಸ್ಕೊಳ್ತಾ ಹೋಗ್ತಿದ್ರೆ ಆ ಚಿತ್ತ ಶುದ್ಧ ಲಕ್ಷಣವನ್ನು ಜೀವಾತ್ಮ ಅನುಭವಿಸ್ತಾನೆ ಅಂತ ಅನಿಸುತ್ತೆ. ನಾವು ಅಂದರೆ ಸುಲಭ ಅಲ್ಲ, ಅಷ್ಟು ಸುಲಭ ಅಲ್ಲ, ಕಷ್ಟ ಸಾಧ್ಯವೂ ಅಲ್ಲ. ಪ್ರಯತ್ನ ಪಡಬೇಕು. ಪ್ರಯತ್ನ ಪಡ್ತಾ ಗುರುಜಿ ಹೇಳ್ದಂಗೆ ಭಗವಂತನ ಶರಣಾಗತಿ ಹೊಂದರೆ ಮತ್ತು ಅವನ ಭಕ್ತಿ ಪ್ರೇಮದ ಪ್ರಾರ್ಥನೆ ಮಾಡ್ತಾ ಇದ್ರೆ, ಆತ್ಮನಿವೇದನೆ ಮಾಡ್ತಿದ್ರೆ, ಅವನ ಚರಣಗಳಲ್ಲಿ ಅವನೇ ಬಂದು ಹೃದಯದಲ್ಲಿ ನೆಲೆಸಲಿ, ನಮ್ಮನ್ನು ಶುದ್ಧ ಮಾಡಿ ಜೀವನವನ್ನು ಸಾರ್ಥಕ ಮಾಡಲಿ, ನಮ್ಮನ್ನು ಕೈ ಹಿಡಿದು ನಡೆಸಲಿ ಅಂತ ಸದಾ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ನಾವು ಪ್ರಯತ್ನ ಎಷ್ಟೇ ಇರ್ಬೋದು, ಕರ್ಮಯೋಗದಲ್ಲಿ ಇರ್ಬೋದು, ಆತ್ಮವಿಚಾರ ಇರ್ಬೋದು, ನಮ್ಗೆ ಆತ್ಮಜ್ಞಾನದಲ್ಲಿ ಇರ್ಬೋದು, ಎಷ್ಟು ಮಾಡಿಕೊಂಡ್ರೂ ಒಂದೊಂದ್ಸಲ ಮತ್ತೆ ಯಾವುದೋ ಒಂದು ಸಲ ಲೌಕಿಕಕ್ಕೆ ತೆರ್ಕೊಂಡ್ಬಿಡ್ತೀವೇನೋ ಸಾಮಾನ್ಯ ಮನುಷ್ಯನಾಗಿ, ಆ ವಾತಾವರಣದಿಂದಾಗಿ ಪರಿಸ್ಥಿತಿಯಿಂದಾಗಿ ಅಂತ ಒಂದೊಂದ್ಸಲ ಅನಿಸುತ್ತೆ ನನಗೆ. ಆವಾಗ ಅಂದ್ಕೊಳ್ಳೋದು, ಅಪ್ಪ ಇದು ಮತ್ತೆ ಇದನ್ನೇ ನಿಲ್ಲಿಸ್ಬೇಡ, ಇದನ್ನು ನೀನೇ ಎಲ್ಲ ತೆರವು ಮಾಡಿ ನಿನ್ನಡೆಗೆ ನಡೆಸ್ಕೊಳಪ್ಪ ಅಂತ ಸದಾ ಪ್ರಾರ್ಥನೆ ಮಾಡ್ತೀನಿ ಗುರುಜಿ. ಧನ್ಯವಾದಗಳು ಗುರುಜಿ. ಹರಿ ಓಂ. ಉಷಾದೇವಿಯವರು ತಮ್ಮ ಅಭಿಪ್ರಾಯವನ್ನ ತುಂಬಾ ಸುಂದರವಾಗಿ ತಿಳಿಸಿದರು. ಮತ್ತೆ ಇನ್ಯಾರಾದ್ರೂ ಈ ವಿಷಯದ ಕುರಿತಾಗಿ ಮಾತಾಡ್ಲಿಕ್ಕೆ ಬಯಸೋರಿದ್ರೆ ಮಾತಾಡ್ಬೋದು. ಗುರೂಜಿಯವರಿಗೆ ನಮಸ್ಕಾರ. ಯಾರು ಮಾತಾಡ್ತಾ ಇರೋದು? ನಾನು ಅಂಬುಜಾ ಜೋಶಿ ಅಂತ ಮುಂಬೈಯಿಂದ. ಮಾತಾಡಿ. ನಮಸ್ಕಾರ. ಈ ದಿನದ ವಿಷಯವನ್ನು ಸದ್ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ವಿಷಯವನ್ನು ಎಲ್ಲರೂ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ವಿಷಯ ಏನಂತಂದ್ರೆ ಚಿತ್ತಶುದ್ಧಿ ಎಂದರೇನು ಮತ್ತು ಅದರ ಲಕ್ಷಣಗಳೇನು ಅಂತ ಕೊಟ್ಟಿದ್ದಾರೆ. ಚಿತ್ತ ಅಂತಂದ್ರೆ ಅದೇ ಅವ್ರು ಹೇಳ್ದಾಗೆ ಮನ ಬುದ್ಧಿ ಚಿತ್ತು ಅಹಂಕಾರದ ಒಂದು ರೂಪಗಳು ಅನ್ಬಹುದು. ಅಥವಾ ಕೆಲಸ ಮಾಡುವಾಗ ಮನಸ್ಸೇ ಕಾರಣ ಮೇನ್ ಇರೋದು. ನಮ್ಮ ಮನಸ್ಸೇ ಆ 4 ರೂಪ ತಾಳುತ್ತೆ ಅಂತ ಹೇಳ್ತಾರೆ. ಚಿತ್ತ ಅಂದ್ರೆ ಮನಸ್ಸು ಅಂತಾನೆ ಇದರಲ್ಲಿ ಬರುತ್ತೆ. ಮನಸ್ಸೇ ನೋಡ್ರಿ, ನಮ್ಮ ಮನಸ್ಸಿದ್ದಲ್ಲೇ ನಮ್ ಜೀವನ ನಡೆಯುತ್ತೆ, ಹೌದಾ? ನಮ್ಮ ಮನಸ್ಸೇ ಕಾರಣ. ನಾವು ಒಟ್ಟು ಹುಟ್ಟಿದಾಗಿನಿಂದನೂ ಸಾಯೋವರೆಗೂ ಪ್ರತಿಯೊಂದು ಕೆಲಸವನ್ನು ನಮ್ಮ ಮನಸ್ಸಿನಿಂದಲೇ ನಡೆಯುತ್ತೆ. ಯಾಕಂದ್ರೆ ಮನಸ್ಸು ತನ್ನ ಒಂದು ಪೂರ್ತಿಯಾಗಿ ಕೆಲಸಗಳನ್ನು ಮಾಡಿಸ್ಕೊಂಡು, ಈ ಶರೀರದಿಂದಲೇ ಕೆಲಸವನ್ನು ತಾನೇ ಮಾಡಿಸ್ಕೊಂಡು ತನ್ನ ವಾಸನೆಗಳನ್ನು ತೀರ್ಸ್ಕೋತಾ ಈ ಜೀವನವನ್ನು ನಾವು ಕಳೀತಾ ಇದ್ದೀವಿ. ನಮ್ಗೆ ಗೊತ್ತೇ ಆಗೋದಿಲ್ಲ. ಮನಸ್ಸಿಗೆ ಬಂದ್ರೆ ಮಾತ್ರ ನಾವು ಕೆಲಸ ಮಾಡ್ತೀವಿ, ಮುಂದೆ ಹೋಗೋದೇ ಇಲ್ಲ, ಹಿಂದೆ ಉಳ್ಕೊಂಡ್ಬಿಡ್ತೀವಿ. ಮನಸ್ಸಿಗೆ ಬಂದ್ರಷ್ಟೇ ಹೋಗ್ತೀವಿ. ಈ ಯಾವುದೋ ಒಂದು ಪ್ರವಚನ ಕೇಳಲಿಕ್ಕೆ ಅಥವಾ ಉಪನ್ಯಾಸ ಕೇಳಲಿಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀವಿ. ಅಯ್ಯೋ ಅದಕ್ಕಿಂತ ಹೆಚ್ಚಿಗೆ ಲಾಲಿಸಿ ಇಲ್ಲೋ ಒಂದು ಪಿಕ್ಚರ್ ಇದೆ ನೋಡ್ಕೊಂಡು ಹೋಗೋಣ, ಅದು ಮುಗಿದೋಗುತ್ತಲ್ಲ ಅಷ್ಟೊತ್ತಿಗೆ. ಹಂಗೆ ಮನಸ್ಸು ಯಾವ್ದ್ರ ಕಡೆ ಒಲಿತದೋ ನಾವು ಅದ್ರ ಕಡೆಗೆ ಹೋಗ್ತೀವಿ ಹೊರತು ತನ್ನ ಆಟನೇ ನಡ್ಸ್ಕೊಂಡು ಹೋಗುತ್ತೆ. ಮನಸ್ಸು ಬಹಳ ಬಲ. ಅವ್ರು ಹೇಳ್ದಂಗೆ ಮಾಯಾದ ಒಂದು ಸಂಕಲ್ಪ ಅದು. ನಮ್ಮ ಪ್ರತಿ ಜೀವಿಗೂ ಸಹ ಒಂದು ಮನುಷ್ಯನಿಗೆ ಮನಸ್ಸು ಅಂತ ಕೊಟ್ಬಿಟ್ಟಿದ್ದಾನೆ. ಆ ಮನಸ್ಸೇ ತಂದೆಲ್ಲ ಕೆಲಸ ಮಾಡಿಸ್ಕೊಂತದೆ ಈ ಶರೀರದಿಂದ ಅಂತ ನಮ್ಮ ಕಲ್ಪನೆ. ಈಗ ಮನಯೇವ ಕಾರಣ ಮನುಷ್ಯಾಣಂ ಬಂಧ ಮೋಕ್ಷಯೋ ಅಂತ ಶ್ರುತಿಯೇ ಹೇಳುತ್ತೆ. ಅದು ನೋಡಪ್ಪ, ಮನಸ್ಸಿನಿಂದಲೇ ಅದೊಂದು ಬೀಗ ಇದ್ದಂಗೆ. ಹಾಕಿದ್ರು ಈ ಕಡೆ ಬೀಗ ಹಾಕೊಂಡಿದೆ, ಈ ಕಡೆ ತೆಗೆದ್ರೆ ಬಲಗಡೆ ತಿರುಗಿಸಿದ್ರೆ ಮೋಕ್ಷಕ್ಕೆ ಹೋಗ್ಬೋದು, ಎಡಗಡೆ ತಿರ್ಸಿದ್ರೆ ಈ ಲೌಕಿಕದಲ್ಲೇ ನಾವು ತೊಳಲಾಡ್ತಾ ಇರ್ಬೋದು. ಜನ್ಮ ಹಾಕೋತಾನೆ ಕರ್ಮ ಬಂಧನದಿಂದ ಸಿಲ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ. ಹಂಗಾರೆ ಮನಸ್ಸನ್ನ ಈಗ ಎಲ್ಲವನ್ನೂ ಕಲ್ಮಶದಿಂದ ತುಂಬಿಕೊಂಡಿದೆ ಅಂತಂದ್ರೆ ಮನಸ್ಸನ್ನ ಕಲ್ಮಶ ಹೇಗಪ್ಪ ತೊಳೆಯೋದು ಅಂತ ಹೇಳಿದ್ರೆ, ನೋಡ್ರಿ, ನಾವು ದೇಹ ಕೊಳೆ ಆದ್ರೆ ಸ್ನಾನ ಮಾಡಿ ಬಟ್ಟೆ ಕೊಳೆ ಆದ್ರೆ ಬಟ್ಟೆ ಒಗೆದು ಸ್ವಚ್ಛ ಮಾಡ್ತೀವಿ. ಹಂಗೆ ಮನಸ್ಸನ್ನು ತೊಳಿಲಿಕ್ಕೆ ಅದು ಸ್ಥೂಲ ಒಂದು ಕಾಣ್ಬೇಕಲ್ಲ ನಮ್ಗೆ.
ಮನಸ್ಸಿನಲ್ಲಿ ಏನೋ ಕಲ್ಮಶ ಇದೆ ಅಂತಾನೆ ನಾವು ಮುಂದೆ ಒಂದು ಈ ಮಾರ್ಗಕ್ಕೆ ಹೋಗ್ತಾ ಇಲ್ಲ, ನಮ್ಮ ಒಂದು ಸ್ವರೂಪದ ಜ್ಞಾನ ತಿಳ್ಕೊಳ್ಳಿಕ್ಕೆ. ಏನ್ ಕಲ್ಮಶ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದೇ ನಮ್ಮ ವಾಸನೆಗಳು ತುಂಬ್ಕೊಂಡ್ಬಿಟ್ಟಿವೆ. ಜನ್ಮ ಜನ್ಮಾಂತರದಿಂದ ನಮ್ಮ ಮನಸ್ಸಿನಲ್ಲಿ ಅನೇಕ ವಾಸನೆಗಳು, ಒಂದಲ್ಲ, ಅದು ಒಂದೊಂದೇ ತೀರ್ಸ್ಕೊತ ವಾಸನೆ ತೀರ್ಸ್ಕೊತ ಜನ್ಮ ಜನ್ಮ ತಾಳ್ತಾ ಇದೀವಿ ಅಂತ ನನ್ನ ಅನಿಸಿಕೆ. ಅದ್ರಲ್ಲಿ ಅದನ್ನ ಹೆಂಗ್ ತೊಳಿಬೇಕು? ಕೈಗೆ ಸಿಗೋದಿಲ್ಲ, ಕಾಣೋದಿಲ್ಲ ಮನಸ್ಸು. ಯಾರಿಗಾರು ಕಾಣುತ್ತಾ ಮನಸ್ಸು? ಇಲ್ಲ. ಹಂಗಾಗಿ ಅವ್ಯಕ್ತ ಅದಲ್ಲ, ನಮ್ಮ ದೇಹದೊಳಗೆ ಇದ್ಕೊಂಡು ಇಷ್ಟೆಲ್ಲ ಆಟ ನಡ್ಸ್ಕೊಂಡು ಹೋಗ್ತಾ ಇದೆ ಶರೀರದಿಂದ. ಮನಸ್ಸನ್ನ ಹೆಂಗೆ ತೊಳಿಬೇಕು ಅಂತ ನಮ್ಮ ಉಪನಿಷತ್ತಿನಲ್ಲಿ ಅಥವಾ ಹಿರಿಯ ಋಷಿ ಮುನಿಗಳು ಎಲ್ಲರೂ ಸಹ ಮನಸ್ಸನ್ನು ತೊಳೆಯೋ ಬಗ್ಗೆ ಹೇಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಏನ್ ಹೇಳಿದಾರಪ್ಪ ಅಂತಂದ್ರೆ, ಮನಸ್ಸು ಕಾಣೋದಿಲ್ಲ ಅಲ್ಲ, ನಾವು ಸತ್ಕರ್ಮಗಳನ್ನ ಮಾಡಿದಾಗ ಅದನ್ನ ಕಾಮನೆಗಳನ್ನ ಇಟ್ಕೊಳ್ದೇನೆ ಸತ್ಕರ್ಮಗಳನ್ನ ಮಾಡಿದಾಗ ಚಿತ್ತ ಶುದ್ಧಿ ಆಗತ್ತೆ ಅಂತ ಹೇಳಿದಾರೆ. ನೋಡ್ರಿ, ಚಿತ್ತಸ್ಯ ಶುದ್ಧಯೇ ಕರ್ಮ ವಸ್ತೂನ ಲಭ್ಯತೆ. ಹಂಗ್ ನಮ್ಮ ಚಿತ್ತವನ್ನು ಶುದ್ಧಗೊಳಿಸ್ಬೇಕಾದ್ರೆ ಅನೇಕ ಸತ್ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ 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 ಹೋಗ್ಬೇಕು. ಆ ಫಲಾಪೇಕ್ಷೆ ಇಟ್ಕೊಂಡಾಗ ನಮ್ಗೆ ಆ ಫಲಗಳನ್ನು ಕೊಟ್ಟು ಅಷ್ಟಕ್ಕೆ ಸರ್ಕೊಂಡ್ಬಿಡುತ್ತೆ ಕರ್ಮಗಳು. ಆದ್ರೆ ನಾವು ಫಲವನ್ನು ಅಪೇಕ್ಷೆ ಮಾಡದೇ ಇದ್ದಾಗ, ಭಗವಂತನ ಚರಣಗಳಿಗೆ ಅರ್ಪಣೆ ಮಾಡಿದಾಗ, ಅವನು ಪ್ರೀತಿಗೋಸ್ಕರ ನನ್ನ ಕರ್ಮಗಳನ್ನು ಅವರೇ ಹೇಳ್ದಂಗೆ ಭಗವಂತನ ಪ್ರೇರಣೆಯಿಂದಲೇ ಒಳಗಡೆ ಅವನೇ ಕೂತ್ಕೊಂಡು ಈ ಎಲ್ಲ ಕರ್ಮಗಳನ್ನ ನಡೆಸ್ತಾ ಇದ್ದಾನೆ. ನಮ್ಮ ಒಂದು ಹಿಂದಿನ ಕರ್ಮ ಫಲದ ಒಂದು ಮುಂದಿನ ಕರ್ಮ ಫಲದ ಇದು ಒಂದು ನಾವು ಮಾಡ್ತಾ ಇದೀವಿ ಈಗ ಉಣ್ಣೋದು. ನಾವೇನು ಕರ್ಮ ಮಾಡಿದೀವೋ ಅದನ್ನೇ ಉಣ್ತಾ ಇದೀವಿ ಈಗ. ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದ್ದು. ಆದ್ರೆ ಹೀಗ್ಯಾಕಾಯ್ತು ಅಂತ ಪ್ರಶ್ನೆ ಕೇಳೋ ಹಾಗಿಲ್ಲ. ನೋಡ್ರಿ, ನಮ್ಮ ಕರ್ಮದ ಫಲ ನಾವು ಊಟ ಮಾಡ್ತಾ ಇದೀವಿ. ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ಇಲ್ಲ ಕೆಟ್ಟದ್ದು. ಹಂಗಾಗಿ ಆ ವಾಸನೆಗಳನ್ನ ಕಟ್ಕೊಂಡ್ ಬಂದಿರೋದೇ ಕಲ್ಮಶ. ಈಗ ನಮ್ಮ ಮನಸ್ಸಿನೊಳಗೆ ಕೂತ್ ಬಿಟ್ಟದೆ, ಕಾಣೋದಿಲ್ಲ ಅದು. ನಾವು ಹಿಂಗ್ಯಾಕಾಯ್ತು, ಹಂಗಾಕಾಯ್ತು, ನಾವು ಇದು ಕರೆಕ್ಟ್ ಆಗಿ ಮಾಡಿದ್ವಿ ಆದ್ರೂ ಸರಿಯಾಗಿ ಫಲ ಬರ್ಲಿಲ್ಲಲ್ಲ ಯೋಚನೆ ಮಾಡ್ತೀವಿ. ಆದ್ರೆ ದೇವರು ಏನೊಂದು ಪ್ರೇರಣೆ, ಅವನ ಒಂದು ಸಂಕಲ್ಪ ಏನಿರ್ತದೋ ನಮ್ಮ ಕರ್ಮ ಫಲವನ್ನು ಅದೇ ರೀತಿಯಾಗಿ ಕೊಟ್ಟಿರ್ತಾನೆ. ನಮ್ಮ ಯೋಚನೆಗೆ ನಿಲುಕಲಾರದ್ದದು. ಅದಕ್ಕೋಸ್ಕರ ಅವ್ರು ಹೇಳ್ದಂಗೆ ಅವನ ಒಂದು ಪ್ರೀತಿಗೋಸ್ಕರ ಏನು ಬಂದದೋ ಅದು ಪ್ರಸಾದನಪ್ಪ, ನನಗೆ ಈಗ ಏನ್ ಸುಖ ಕೊಡ್ತೀಯೋ ದುಃಖ ಕೊಡ್ತೀಯೋ ಅದೆಲ್ಲ ನಿನ್ ಪ್ರಸಾದ ಅಂತ ನಾವು ಸೇವನೆ ಮಾಡ್ತಾ ಒಂದ್ ಸಮಾಧಾನ ಚಿತ್ತದಿಂದ ಇರೋದೇ ಮನಸ್ಸಿನ ಒಂದು ಪ್ರಶಾಂತತೆಯನ್ನು ಕಾಪಾಡ್ಕೊಳ್ಳೋದು ಅಂತ. ನೋಡ್ರಿ, ಪ್ರತಿಯೊಬ್ರು ಹೇಳೋದು ಮನಸ್ಸಿನ ಒಂದು ಪ್ರಶಾಂತತೆಯನ್ನು ಕಾಪಾಡ್ಕೊಂಡಾಗ ನಾವು ವಿಚಲಿತರಾಗೋದಿಲ್ಲ. ಏನೇ ಬರ್ಲಿ ಎದುರಿಸುವ ಒಂದು ಶಕ್ತಿ ಕೊಡ್ತಾನೆ ಪರಮಾತ್ಮ. ಯಾಕಂದ್ರೆ ಅವನಲ್ಲಿ ಶರಣಾಗತ ಆಗ್ಬಿಟ್ಟಿವಿ ನಾವು. ಭಗವಂತ ನೀನ್ ಏನ್ ಕೊಡ್ತೀಯೋ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಷ್ಟೇ. ಯಾಕೆ ಏನು ಅಂತ ಕೇಳೋ ನಮ್ಮ ಹಕ್ಕು ಇಲ್ಲೇ ಇಲ್ಲ. ಅದಕ್ಕೆ ಅರ್ಜುನ ಕೃಷ್ಣ ಪರಮಾತ್ಮ ಅವಾಗ್ಲೇ ಹೇಳ್ತಾನೆ, ಕೆಲಸ ಮಾಡೋದಷ್ಟೇ ನಿನ್ ಕೆಲಸ, ಅದ್ರ ಪ್ರತಿಫಲಾಕ್ಷೆ ಕೊಡೋದು, ಪ್ರತಿಫಲವನ್ನು ನೀನು ಇಟ್ಕೋಬೇಡ. ಅವನಿಗೆ ಗೊತ್ತು, ಪರಮಾತ್ಮನಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟೆ ಕಳಿಸ್ತಾನೆ ನಮಗ್. ಆದ್ರೆ ಅದಕ್ಕೆ ನಾವು ಮನಸ್ಸಿನ ಒಂದು ಕಲ್ಮಶವನ್ನು ಹೆಂಗ್ ತೊಳಿಬೇಕಪ್ಪ ಅಂತಂದ್ರೆ, ಒಳ್ಳೆ ಸತ್ಕರ್ಮಗಳನ್ನು ಮಾಡ್ತಾ 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 ಹೋಗ್ಬೇಕು ಫಲಾಪೇಕ್ಷೆ ಇಲ್ಲದೆ. ಅದು ನಮ್ಮ ನಿರ್ಮಲವಾದ ಮನಸ್ಸಾಗ್ತದೆ. ಈಗ ಆ ಶುದ್ಧ ಕನ್ನಡಿ ಒಳಗೆ ಹೆಂಗೆ ಪ್ರತಿಬಿಂಬ ಸರಿ ಕಾಣೋದಿಲ್ಲ ನೋಡ್ರಿ, ಹಂಗೆ ನಮ್ಮ ಸ್ವರೂಪವನ್ನು ನಾವು ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಈ ಮನಸ್ಸು ಅನ್ನೋದನ್ನೇ ನಾವು ಈ ಕಡೆ ತಿರ್ಗಿಸಿದ್ರೆ ಲೌಕಿಕ ಆಗ್ತೀವಿ, ಆ ಕಡೆ ತಿರ್ಗಿಸಿದ್ರೆ ಮೋಕ್ಷಕ್ಕೆ ದಾರಿ ಹಿಡಿತೀವಿ. ಅಂದ್ರೆ ಆ ಕಡೆ ತಿರ್ಗಿಸ್ಬೇಕು. ಈ ಲೌಕಿಕ ವ್ಯವಹಾರ ಮಾಡ್ತಾನೆ ಹೋಗ್ಬೇಕು. ಯಾಕಂದ್ರೆ ಈ ಜೀವನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅದ್ ಜೊತೆಗೆ ನಮ್ಮ ಆಯುಷ್ಯ ಮುಗಿದ್ರೊಳಗೆ ಅದನ್ನು ಸಹ ತಿಳ್ಕೊಂಡು ನಾವು ಉದ್ಧಾರ ಆಗ್ಬೇಕಾಯ್ತು. ಮನುಷ್ಯನ ಒಂದು ಜನ್ಮದ ಗುರಿಯೇ ಅದಾಗಿದೆ. ಅದನ್ನ ಮರ್ತು ಬಿಡ್ತೀವಿ. ಇದ್ರಲ್ಲೇ ದುಡ್ಡು ಹೆಂಗ್ ಕಳಿಸ್ಬೇಕು, ಆಸ್ತಿ ಹೇಗ್ ಮಾಡ್ಬೇಕು, ಮತ್ತು ಎಲ್ಲರನ್ನು ನಾವು ಹೆಂಗ್ ಪ್ರೀತಿ ಮಾಡ್ಬೇಕು, ಅಯ್ಯೋ ಗಂಡ ಹೆಂಡತಿ ಮಕ್ಕಳು ಆಸ್ತಿ ಪ್ರತಿಯೊಂದನು ಅಮ್ಮೋ ಹಾಕ್ಬಿಟ್ಟ ಮಾಯಾದೇವಿ. ಅದನ್ನ ಪಾರ್ ಮಾಡೋದನ್ನು ಆ ಮಾಯಾಧೀಶನೇ ನಮಗ್ ಪಾರ್ ಮಾಡಿಸ್ಬೇಕು. ಮಾಯೆಯನ್ನೇ ನಾವು ಸರಿಸಿದಾಗ ಪರಮಾತ್ಮನೇ ನಮ್ಮಲ್ಲಿ ಹೊಳಿತಾನೆ. ಚಿತ್ತವನ್ನು ಶುದ್ಧಿ ಮಾಡೋದು ಅಂದ್ರೆ ನಿರ್ಮಲವಾಗಿ ಮಾಡ್ಕೊಳ್ಳೋದು. ನಮ್ಮ ಮನಸ್ಸನ್ನ ವಾಸನೆಗಳನ್ನೆಲ್ಲ ಸರಿಸೋದು. ಭಗವಂತ ಇವೆಲ್ಲ ನಶ್ವರ, ನಾವು ಮತ್ತು ಪುನರ್ಜನ್ಮಕ್ಕೆ ಈ ಒಂದು ಹಾದಿ ಹಿಡಿತೇವೆ. ಅದಕ್ಕೋಸ್ಕರ ಇದನ್ನ ಏನ್ ಮಾಡ್ತೀವೋ ಎಲ್ಲ ಕರ್ಮವನ್ನು ಯೋಗವನ್ನಾಗಿ ಮಾಡಿ ಶ್ರೀಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಬಿಡ್ಲಿಕ್ಕೆ ಬರೋದೇ ಇಲ್ಲ. ಯಾವಾಗ ಜನ್ಮ ತಾಳಿವಿ ಅಂದ್ಮೇಲೆ ನಾವು ಕರ್ಮಗಳನ್ನ ಮಾಡ್ತಾನೆ ನಮ್ಮ ಆಯುಷ್ಯವನ್ನು ಕಳಿಬೇಕು. ಜೊತೆಗೆ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೂ ಇಂಥ ಸತ್ಸಂಗ, ಇಂಥ ಸದ್ಗುರುಗಳ ವಾಣಿ ಇವೆಲ್ಲ ಬೇಕೇ ಬೇಕು. ಅಂದ್ರೆ ಆ ಮಾರ್ಗದಲ್ಲಿ ಹೋಗ್ತೀವಿ. ಏನೋ ಒಂದು ಪುಣ್ಯದಿಂದ ಇಂಥ ಸತ್ಸಂಗಗಳು ನಮ್ಗೆ ಹೋದ್ ಜನ್ಮದಾಗ ಕೃಷ್ಣ ಪರಮಾತ್ಮ ನಮ್ಮನ್ನ ಮುಂದುವರಿಸ್ಲಿ ಅಂತಾನೆ ಈ ಜನ್ಮಕ್ಕೆ ಈ ತರ ಸತ್ಸಂಗಗಳನ್ನು ಕೊಟ್ಟು ಮನುಷ್ಯ ಜನ್ಮನ್ನು ಕೊಟ್ಟು ಕಳಿಸಿದ್ದಾನೆ ಅನ್ಕೊಂಡು ಅನ್ಕೋಬೇಕು. ಯಾಕಂದ್ರೆ ನೋಡ್ರಿ, ಇಂಥವೆಲ್ಲ ದುರ್ಲಭ. ಹೌದಾ, ಅದು ಒಂದು ಇದೆಯಾ ಅನ್ಕೊಂಡ್
ಅನ್ನೋರು ಕೇಳೋರು ಇದಾರೆ ಈಗ. ನಮ್ಮ ಸ್ವರೂಪ ಅಂದ್ರೆ ಏನು, ಭಗವಂತ ಅಂದ್ರೆ ಏನು ಅನ್ನೋರು ಕೇಳೋರು ಇದಾರೆ ಈಗ. ಅಷ್ಟೊಂದು ವಿರಳ. ಯಾಕಂದ್ರೆ ಕಲಿಯುಗ ನೋಡ್ರಿ, ನಾಮಸ್ಮರಣೆ ಅದು ಇದು ಮಾಡ್ಕೋತ ಹೌದು ನಮ್ ಜೀವನ ಉದ್ಧಾರ ಹೆಂಗ ಆಗ್ಬೇಕು ಅನ್ನೋದ್ ಕಡೆ ತಿರುಗ್ಬೇಕಾದ್ರೂ ಸಹ ಮನಸ್ಸೇ ಒಲಿಬೇಕು. ಅದಕ್ಕೆ ಉಪಾಯದಿಂದ ಹೋಲಿಸ್ಬೇಕು. ಅದನ್ನ ಅಷ್ಟೊಂದು ಸುಲಭ ಅಲ್ಲ. ಮನಸ್ಸನ್ನು ಸಣ್ಣ ಮಕ್ಕಳ ಹಂಗೆ ಅದನ್ನು ಉಪಾಯದಿಂದ ಹಿಡ್ಕೊಂಡ್ ಬರ್ಬೇಕು. ಚಿಕ್ಕ ಮಕ್ಕಳು ಔಷಧಿ ಕುಡಿಲಿಕ್ಕೆ ಒಲ್ಲೆ ಅಂತಾರ. ಯಾಕಂದ್ರೆ ಹೇಗಿರ್ತದೆ, ಅಪ್ಪ ಬೆಲ್ಲ ಕೊಡ್ತೀನಿ ನಿಂಗ್ ಬಾ ಪುಟ್ಟ ಅಂತ ಕರಿಬೇಕು. ಅವಾಗ ಬೆಲ್ಲ ಕೊಟ್ಟ ಆಸೆಗೆ ಅದು ಬಂದು ಔಷಧಿನೂ ಅದ್ರ ಜೊತೆಗೆ ಹೆಂಗ್ ಕುಡಿಸ್ಬೇಕು ಹಂಗೆ ಈ ಲೌಕಿಕದಲ್ಲೂ ನೀನು ಇದನ್ ಮಾಡು ಅದನ್ ಮಾಡು ಅಂತ ನಮ್ಗೆ ಹೇಳ್ತಾ ಇದ್ದಾಗ ಮನಸ್ಸು ಜೊತೆಗೆ ಓಹೋ ಮನಸ್ಸಿಗೆ ಹೇಳ್ಬೇಕು ಇದು ಒಳ್ಳೇದಾ, ನಿತ್ಯ ಯಾವುದು ಅನಿತ್ಯ ಯಾವುದು, ಈ ನಮ್ಮ ಸ್ವರೂಪವನ್ನು ತಿಳ್ಕೊಳಿಕ್ಕೆ ದಾರಿ ಯಾವುದು, ಮತ್ತ ಅರಿಷಡ್ವಗಳನ್ನೆಲ್ಲ ನಾವು ಹೇಗ್ ಬಿಡ್ಬೇಕು, ಯಾಕೆ ಅವು ಬಿಡ್ಬೇಕು, ಅವೆಲ್ಲ ನಮ್ಗೆ ಏನ್ ಅಪಾಯ ಮಾಡ್ತವೆ ಅಂತ ತಿಳ್ಕೋತಾವೆ ನೋಡ್ರಿ. ಇಂಥವೆಲ್ಲ ಸದ್ಗುರುವಿಂದನೇ ತಿಳಿಬೇಕು ಇವನ್ನೆಲ್ಲ. ನಾವೇ ಓದಿ ಪುಸ್ತಕದಲ್ಲಿ ಏನೇನೋ, ಈಗಂತೂ ಯೂಟ್ಯೂಬ್ ನಲ್ಲಿ ಯಾವ್ಯಾವ್ದು ಬರ್ತಾವೋ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗೋದಿಲ್ಲ. ಆದ್ರೆ ಸದ್ಗುರು ಏನ್ ಹೇಳ್ತಾರೋ ಅವ್ರಿಗೆ ಪೂರ್ಣ ಶರಣಾಗತಿಯಾಗಿ ಭಗವಂತನೇ ಅವ್ರು ಹೇಳ್ದಂಗೆ ಶ್ರದ್ಧೆ ಇಡಕ್ ಮೊದ್ಲು. ಉಪನಿಷತ್ತಲ್ಲಿ ನಮ್ಮ ವೇದಗಳ ಪುರಾಣ ಶ್ರುತಿ ಸ್ಮೃತಿ ಎಲ್ಲದರಲ್ಲೂ ಹೌದಪ್ಪ ನಮ್ಮ ಉದ್ಧಾರಕ್ಕೆ ಇವೆಲ್ಲ ಅವೇ ಇರೋದು, ಪರಮಾತ್ಮನ ವಾಣಿನೇ ಇದ್ರಾಗ ಇರೋದು, ನಮ್ಮ ಉದ್ಧಾರ. ಅದನ್ ಬಿಟ್ರೆ ನಮ್ ಗತಿನೇ ಇಲ್ಲ. ಏನ್ ಗತಿ ಅದ ನೋಡ್ರಿ, ಯಾವ್ದು ಹಂಗಾರೆ ನಮ್ಮ ಮೋಕ್ಷ ಮಾರ್ಗ ತಿಳಿಸ್ತದೆ? ಯಾವ್ದೂ ಇಲ್ಲ. ಅದಕ್ಕೋಸ್ಕರ ಭಗವಂತನ ಒಂದು ಈ ಶ್ರುತಿ ಸ್ಮೃತಿಗಳನ್ನು ಸದ್ಗುರು ಆ ಒಂದು ಅಣುವಿನಿಂದ ತಗೊಂಡು ಹೋಗ್ತಾರೆ ನಮ್ಮನ್ನ. ಸದ್ಗುರುನಾಥ ನಮ್ಮನ್ನ ಅವ್ರಿಗೇನು ಕೇವಲ ನಮ್ಮ ಉದ್ಧಾರದ ಹಾದಿ ಅಷ್ಟೇ ಹೇಳೋದು. ಬೇರೆ ತಗೊಂಡು ಏನ್ ಮಾಡ್ತಾರ, ಈ ಶಿಷ್ಯನು ಅಷ್ಟೇ ಸದ್ಗುರುನು ಅಷ್ಟೇ. ಈ ಲೌಕಿಕ ವಿಷಯ ಎಲ್ಲಾ ಕಡೆ ಸಿಕ್ತಾವ್. ನಾವು ದಿನ ಮಾಡೋದ್ರಲ್ಲೇನೆ ಇದ್ರಾಗ ಹೆಂಗ್ ಮುಂದುವರಿಬೇಕು, ದುಡ್ಡು ಹೆಂಗ್ ಗಳಿಸ್ಬೇಕು ಅಂತ ಪ್ರತಿಯೊಬ್ರು ಎಲ್ಲಾರು ಹೇಳ್ತಾರ. ಅದು ಕ್ಷಣಿಕ ಸುಖ. ಅದು ಈ ಜೀವನ ಇರೋ ತನಕ ಎಷ್ಟು ಬೆಂಗ್ಲೆ ಕಟ್ತೀವಿ, 1000 ಒಂದು ಬಾಂಬೆ ಒಳಗಾತು, ಎಲ್ಲ ದೊಡ್ಡ IT ಇದ್ರೊಳಗಾತು, ದೊಡ್ಡ ಕಂಪನಿ ಒಳಗೆ ಕೆಲಸ ಮಾಡೋದು ಆತು, ಬಂಗ್ಲೆ ಕಟ್ಟೋದಾತು, ಎಷ್ಟು ದಿವಸ ನಾವಿರೋ ತನಕ ಅನ್ಭವಿಸ್ತೀವಿ. ಒಂದ್ ದಿವಸ ಸತ್ತು ಹೋಗ್ತೀವಿ. ಆ ಸಾಯೋದಂತೂ ಖಂಡಿತನಾ, ಹುಟ್ಟಿ ಬಂದಿವಿ ಅಂದ್ಮೇಲೆ ಸಾಯೋದು ಖಂಡಿತ. ಹಂಗಾರೆ ಸತ್ ಮೇಲೆ ಇವೆಲ್ಲ ಎಲ್ಲಿ ಹೋಗ್ತಾವ್? ಕಟ್ಕೊಂಡು ಹೋಗ್ತೀವ? ಒಂದ್ ಸೂಜಿ ಸಹ ಕಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ನಮ್ಗೆ ಯಾರು ತಗೊಂಡ್ ಹೋಗ್ಯಾರ ಹೇಳಿ? ಇಡೀ ಇತಿಹಾಸ ಪುರಾಣದೊಳಗೆ ಯಾರು ಏನಾರು ತಗೊಂಡ್ ಹೋಗ್ಯಾರ? ಇಲ್ಲ ಅಂದ್ಮೇಲೆ ನಮ್ಗೆ ಎದುರಿಗೆ ಇಷ್ಟು ಪ್ರತ್ಯಕ್ಷ ಕಾಣ್ತದ ಅಂದ್ಮೇಲೆ ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ವಹಿಸ್ಲೇಬಾರ್ದು. ಮನಸ್ಸಿಗೆ ಹೇಳ್ಬೇಕು, ಹೌದು ಇದು ನಿತ್ಯ ಅಲ್ಲ, ಇದು ಅನಿತ್ಯ ಅದ. ಇದು ಹಂಗೆ ಒಂದು ಶ್ರುತಿ ಪುರಾಣದಿಂದ ಅಥವಾ ಒಂದು ಇದರಿಂದ ವೇದ ವಾಕ್ಯಗಳಿಂದ ನಮ್ಮ ಮನಸ್ಸನ್ನ ಹಗೂರ್ಗ ತಿರುಗಿಸ್ತಾ ಭಗವಂತನ ಚರಣ ನಾವು ಸ್ವರೂಪವನ್ನು ತಿಳ್ಕೋಬೇಕು. ನಮ್ಮ ಸ್ವರೂಪ, ನಮ್ಮ ಶಾಂತಿ ಎಲ್ಲದೆ ನಮ್ಮ ಸ್ವರೂಪದಲ್ಲೇ ನಾವು ಆಂತರಿಕವಾಗಿ ನಾವು ಪ್ರಯಾಣ ಮಾಡಿದಾಗ ಅದು ನಮ್ಮಲ್ಲೇ ಇದೆ ಅಂತ ಗೊತ್ತಾಗ್ತದೆ. ಎಲ್ಲಾ ಹೊರಗಿನ ವಿಷಯಗಳಲ್ಲಿ ಓಡಾಡ್ತದ ಮನಸ್ಸು. ಇಲ್ಲದೇನು ಅಲ್ಲದೇನು ವಿಷಯಗಳ ಸುಖದಲ್ಲಿ ಹೊರ ರೂಪದಲ್ಲಿ, ಸ್ಪರ್ಶದಲ್ಲಿ, ರಸ ಗಂಧ ಇದು ಜ್ಞಾನೇಂದ್ರಿಯಗಳು ಕೊಟ್ಬಿಟ್ಟಾನ, ವಿಷಯಗಳನ್ನ ಹರಿವು ಬಿಟ್ಟಾನ ದೇವ್ರು. ಅದ್ರ ಕಡೆಗೆ ಹೋಗ್ತದೆ ಹೊರತು ನಮ್ಮೊಳಗ್ ಹೌದು ಇವ್ಯಾವ ಕ್ಷಣಿಕವನಪ್ಪ, ಇಷ್ಟೇ ಇದ್ರದ್ದು. ಒಂದ್ ನಾಲಿಗೆ ರಸನೇಂದ್ರ ನೋಡ್ರಿ, ಪೇಡೆ ತಿನ್ಬೇಕು ಅಂತ ಆಸೆ ಆಗತ್ತೆ. ಹೌದು ಎಷ್ಟ್ ತಿಂತೀವಿ? 1 ತಿಂತೀವಿ, 2 ತಿಂತೀವಿ, 3ನೇದಕ್ಕೆ ಇನ್ನೂ 4 ತಿಂತೀವಿ. 1 kg ಪೇಡೆ ತಿನ್ನೋತಿ ವಾಂತಿನೇ ಬರ್ತದೆ. ಅವೆಲ್ಲ ಅಷ್ಟೇ ಕ್ಷಣಿಕ ಸುಖ ಅಷ್ಟೇ ಅವು. ಅದನ್ನ ನಾವು ಮುಂಚೆ ತಿಳ್ಕೊಬೇಕು. ಹೌದು ಇದ್ರಲ್ಲಿ ಏನೂ ಸ್ವಾದ ಇಲ್ಲ, ಇದ್ರಲ್ಲಿ ಏನೊಂದು ರಸ ಇಲ್ಲ. ನಾವು ಸುಮ್ಮನೆ ಇದಕ್ಕೋಸ್ಕರ ಬಡದಾಡಿ ಒಂದ್ ದಿವಸ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಅನ್ನೋದು ವಿವೇಕ ಬುದ್ಧಿಯನ್ನು ಮುಂಚೆನೆ ಮಾಡ್ಕೋಬೇಕು. ಸಾಯೋ ಹೊತ್ತಿಗಲ್ಲ. ಸಾಯೋ ಹೊತ್ತಿಗೆ ಬಂದ್ಬಿಟ್ರೆ ವಿಚಾರ ಅವಾಗ ನಮ್ಮ ಆತ್ಮಸ್ವರೂಪದ ಕಡೆ ಗಮನ ಹೋಗೋದೇ ಇಲ್ಲ. ಮತ್ತು ರೋಗದ ಕಡೆ ಬಳಲ್ತಾ ಇರ್ತೀವಿ. ವಯಸ್ಸಾತು, ಅದು ಬೇರೆನೆ ದಾರಿ. ಯೌವನ ನಮ್ಮ ಬುದ್ಧಿ ಸ್ಥಿರವಾಗಿದ್ದಾಗ ಸರಿಯಾಗಿ ಇಂಥವೆಲ್ಲ ತಿಳ್ಕೊಂಡು ಅದರ ಒಂದ್ ಕಡೆಗೆ ನಾವು ಸಹ ಒಂದು ಮಾರ್ಗದಲ್ಲಿ, ಸದ್ಗುರುಗಳು ಹೇಳಿದ ಒಂದು ಮಾರ್ಗದಲ್ಲಿ ನಾವು ಸಹ ಸಾಧನಾ ಮಾರ್ಗ ಇದು. ಮೆಟ್ಟಲು ಹತ್ತುತ್ತಾ ಹೋಗ್ಬೇಕು. ತಿಳ್ಕೊತಾ ಒಳಗೆ ಇಳಿಸ್ಕೋಬೇಕು. ಅದು ಬರೇ ಪ್ರವಚನ ಮಾಡ್ಲಿಕ್ಕೂ ಎಲ್ಲರಿಗೂ ನಮಗೂ ನಾವು ಏನು 1-2 ತೊದಲ್ ನೋಡಿ ಹೇಳ್ತೀವಿ ಹೊರತು ಏನು ಪ್ರವಚನ ಮಾಡೋದು ಗೊತ್ತಿಲ್ಲ. ಆದ್ರೂ ನನ್ನ ಅನಿಸಿಕೆನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಣ ಅಂತ ಒಂದು ಏನೋ ಗುರುಗಳ ಒಂದು ಆಶೀರ್ವಾದದಿಂದ 2 ತೊದಲ್ ನೋಡಿ ಏನ್ ಹೇಳೇನಿ. ಅದಕ್ಕೋಸ್ಕರ ಮನಸ್ಸೇ ಕಾರಣ ನಮ್ದೆಲ್ಲದಕ್ಕೂ. ನಾವು ಮೋಕ್ಷ ಮಾರ್ಗದತ್ತ ಇದನ್ನೆಲ್ಲ ತಿಳ್ಕೊತಾ ಮೋಕ್ಷ ಮಾರ್ಗದತ್ತ ನಡೆಯೋಣ ಅಂತ ಹೇಳಿ 1-2 ವಾಕ್ಪುಷ್ಪಗಳನ್ನು ಭಗವಂತನ ಚರಣಾರವಿಂದಗಳಲ್ಲಿ ಅರ್ಪಣೆ ಮಾಡ್ತೀನಿ. ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಹೇಳಿದ್ರು. ಶ್ರೀ ಕೃಷ್ಣ ಅರ್ಪಣಮಸ್ತು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮಸ್ಕಾರ, ಧನ್ಯವಾದಗಳು. ಹರಿ ಓಂ. ಬಹಳ ಚೆನ್ನಾಗಿ ವಿಷಯನ್ನ ಮಂಡನೆ ಮಾಡಿದ್ರಿ ಅಂಬುಜಾ ಜೋಶಿ ಅವರೇ.
ಯಾರಾದ್ರೂ ಮಾತನಾಡೋರಿದ್ದೀರಾ? ಹರಿ ಓಂ. ಹರಿ ಓಂ. ಹರಿ ಓಂ. 5 ನಿಮಿಷ ಮಾತಾಡ್ರಿ. ಮಾತಾಡಿ. ಕರುಣರಸದ ಕೋಡಿ ವರಿಯುವ ಕಟಾಕ್ಷದ ಪರತತ್ವ ವರಿಪು ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಳು. ಪ್ರಾತಸ್ಮರಣೀಯ ಸದ್ಗುರುಗಳನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಆನ್ಲೈನ್ ಸತ್ಸಂಗ ಸಮ್ಮೇಳನದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪೂಜ್ಯಪಾದರಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ವಯೋವೃದ್ಧರು, ಜ್ಞಾನವೃದ್ಧರು, ನರಹರಿ ಹೆಗಡೆ ಅವರಿಗೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ಆನ್ಲೈನ್ ಸತ್ಸಂಗದಲ್ಲಿ ಸಮ್ಮಿಲಿತಾರ ಎಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಇವತ್ತಿನ ಅಧಿಕರಣದ ವಿಷಯ ಚಿತ್ತಶುದ್ಧಿ ಎಂದರೇನು ಮತ್ತು ಅದರ ಲಕ್ಷಣಗಳೇನು ಅಂತಕ್ಕಂಥದ್ದನ್ನ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ವಿಷಯ ಏನೋ ಬಹಳ ಸುಂದರದ ಕರೆ, ಅಷ್ಟು ಚಿತ್ತಶುದ್ಧಿಯ ಬಗ್ಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಏನೋ ಒಂದು ಸ್ವಲ್ಪ ಹೊತ್ತು ಚಿತ್ತಶುದ್ಧಿ ನಮ್ದು ಆಗೈತಂತ ಅನ್ನಗೊಡದೇನೆ ಒಂದು ಕ್ಷಣಕ್ಕೆ ಮತ್ತೆ ನಮ್ಮ ಚಿತ್ತ ತನ್ನ ವೃತ್ತಿಗೆ ಎಳ್ಕೊಂಡು ಹೋಗ್ಬಿಟ್ಟಿರ್ತೈತೆ. ಆ ರೀತಿಯಾಗಿರ್ತಕ್ಕಂಥ ಇವತ್ತಿನ ದಿನಗಳಲ್ಲಿ ನನಗೊಂದು ಬಸವಣ್ಣನವರ ವಚನವನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ, ವಿಚಾರಿಸಿದೊಡೆಯನು ಹುರುಳಿಲ್ಲವಯ್ಯ, ಪ್ರಪಂಚಿನ ಡಂಬಿನಲ್ಲಿ ಎಣ್ಣನೊಂದು ರೂಹು ಮಾಡಿ ನೀವಿರಿಸಿದಿರಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದನ್ನ ಬಸವಣ್ಣವರು ತಮ್ಮ ವಚನದಲ್ಲಿ ಬರ್ಕೊಂಡ್ರು. ಹತ್ತಿಯನ್ನು ನೋಡ್ಲಿಕ್ಕೆ ಬಹಳಷ್ಟು ಸುಂದರವಾಗಿರ್ತದೆ. ಮೇಲೆ ಅದು ಏನೋ ಸುಂದರವಾಗಿರ್ತಕ್ಕಂಥ ಹಣ್ಣು, ಇದು ಬಹಳ ತಗೊಂಡ್ರು ತಿನ್ಲಿಕ್ಕೆ ಯೋಗ್ಯದೇನ ಅಂತೇಳಿ ಅದನ್ನ ನಾವು ಒಂದ್ ಸ್ವಲ್ಪ ಒಡೆದು ನೋಡಿದ್ರೆ, ವಿಚಾರಿಸಿ ನೋಡಿದ್ರಲೆ ಅದ್ರ ತುಂಬಾ ಸಣ್ಣದಾಗಿರ್ತಕ್ಕಂಥ ಹುಳುಗಳು ಇರ್ತವೆ. ಅಷ್ಟು ವಿಚಲಿತವಾಗಿರ್ತಕ್ಕಂಥ ನಮ್ಮ ಚಿತ್ತ. ಅದಕ್ಕೆ ನಮ್ಮನ್ನೊಂದು ಈ ಪ್ರಪಂಚದ ಡಂಬಿನಲ್ಲಿ ಎಣ್ಣನೊಂದು ರೂಹ ಮಾಡಿ, ನನಗೊಂದು ಏನೋ ಒಂದು ಜೀವವನ್ನು ಕೊಟ್ಟು, ಒಂದು ಉಸಿರನ್ನು ಕೊಟ್ಟು ಇಲ್ಲಿ ನೀವಿರಿಸಿದ್ದೀರಿ ಕೂಡಲ ಸಂಗಮ ದೇವ. ಆ ರೀತಿಯಾಗಿರ್ತಕ್ಕಂಥ ವಚನವನ್ನ ಅವ್ರು ಇಲ್ಲಿ ಬರ್ಕೊಂಡ್ರು. ಇದೇ ರೀತಿಯಾಗಿ ನಮ್ಮ ನಿಜಗುಣ ಶಿವಯೋಗಿಗಳು ಕೂಡ ತಮ್ಮ ಒಂದು ಬಹಳಷ್ಟು ನಮ್ಮ ಭಾಗದಲ್ಲಿ ಪರಿಚಯ ಆಗಿರ್ತಕ್ಕಂಥ ಒಂದು ಗ್ರಂಥ ಅಂದ್ರೆ ಪರಮಾಣು ಬೋಧೆ. ಅದರಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯರ ಸಂವಾದ, ಬೃಹದಾರಣ್ಯಕ ಉಪನಿಷತ್ ಅಂತ ಅದರ ಅನುವಾದವನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ಅದರಲ್ಲಿ ಒಂದು ಸೂತ್ರ ಪದ್ಯದಲ್ಲಿ ಒಂದು ಪದ್ಯವನ್ನು ಬರೀತಾರೆ ಅವರು. ನಿನ್ನ ಚಿತ್ ಪ್ರಭೆ ನಿನ್ನ ಮರೆವಿಗೆ ಅರೆವಿಗೆ ಬೀಜಂ ನೀನೆ ಪರಮಾತ್ಮನದರಿಂದೆ ಅಂತಕ್ಕಂಥದ್ದೊಂದು ಸೂತ್ರ ಪದ್ಯವನ್ನು ಬರೋದ್ರು. ನನ್ನ ಚಿತ್ತಿಗೂ ಮತ್ತು ನನ್ನ ಭ್ರಮೆಗೂ ಅದು ನಾನೇ ಅದನ್ನ ಬೀಜವನ್ನ ಮಾಡ್ಕೋತೇನೆ. ನನ್ನ ಚಿತ್ತಭ್ರಮೆ ನಿನ್ನ ಚಿತ್ತಭ್ರಮೆ ನಿನ್ನ ಮರೆವಿಗೆ ಅರೆವಿಗೆ ಬೀಜಂ ನೀನೆ. ಅದಕ್ಕೆ ಅವರು ಈ ನಮ್ಮಲ್ಲಿ ನಿತ್ಯನೂ ಕೂಡ ನಾವು ಒಂದು ಭ್ರಮೆಯಲ್ಲಿನೇ ನಾವು ಬದುಕ್ತಾ ಇರ್ತಕ್ಕಂಥ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಒಂದಿಲ್ಲ ಒಂದು ನಮ್ಮ ಚಿತ್ತಶುದ್ಧಿಗಾಗಿ ನಾವು ಏನನ್ನು ಧ್ಯಾನ ಮಾಡ್ಲಿ, ಜಪ ಮಾಡ್ಲಿ, ಪೂಜಾದಿಗಳನ್ನು ಮಾಡ್ಲಿ, ಏನೇ ಮಾಡಿದ್ರು ಕೂಡ ಅದು ಅಷ್ಟೊತ್ತಿನ ಮಟ್ಟ ಅಷ್ಟೇ ನಮ್ಮ ಚಿತ್ತವೃತ್ತಿ ತನ್ನ ಹಂತದಲ್ಲಿ ಇರ್ತದೆ. ಮತ್ತು ಒಂದ್ ಸ್ವಲ್ಪ ಯಾರಾದ್ರೂ ಒಂದು ವಿಷಯವನ್ನ ನಮ್ಮ ಹತ್ರ ತಮ್ದೊಂದು ಏನೋ ವಿಷಯವನ್ನ ಮಾತಾಡ್ಲಿಕ್ಕೆ ಬಂದ್ರು ಅಂದ್ರ ಅದು ಮತ್ತು ನಮ್ಮ ಚಿತ್ತ ಅದ್ರ ಹತ್ರನೇ ಹೋಗ್ಬಿಡ್ತತಿ. ಅದು ಈ ಕಡೆ ಬರುವಂತಹದ್ದಕ್ಕೆ ಬಹಳಷ್ಟು ಕಡಿಮೆ. ಬೇರೆ ಬಹವೃತ್ತಿಗಳಲ್ಲಿನ ಹೋಗುವಂತ ಒಂದು ವಿಷಯಕ್ಕೆ ಬಹಳ. ಅದಕ್ಕೆ ಕೂಡ ಒಂದು DVG ಅವರು ಒಂದು ವಚನವನ್ನು ಬರೆದರು. ಚಿತ್ತದ ಅನುಭವ ಭಾವ ಸಂಭಾವನೆಗಳೆಲ್ಲ ಭತ್ತವನು ವಿಚಾರಿಸ ಯುಕ್ತಿಗಳ ಕುಟ್ಟೆ ತತ್ವ ತುಂಡಲ ದೊರಗುವುದು ವಿವೇಕ ಚಿತ್ವ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ ಅಂತಕ್ಕಂಥದ್ದನ್ನು ಕೂಡ DVG ಅವರು ಕೂಡ ಅಲ್ಲಿ ಸುಂದರವಾಗಿ ತಿಳಿಸಿದ್ದಾರೆ. ನಾವು ಗಟ್ಟಿಯಾಗಿರ್ತಕ್ಕಂಥ ಭತ್ತವನ್ನ ಅದನ್ನ ಹೆಂಗ ಒಂದು ಒಣಕಿಲಿ ನಾವು ಕುಟ್ಟಿ ಅಕ್ಕಿಯನ್ನ ತೆಗಿತೇವೋ, ಆ ಅಕ್ಕಿಯಿಂದ ಮತ್ತೆ ನಾವು ಅನ್ನವನ್ನ ಮಾಡಿ ನಿತ್ಯ ಹೇಗೆ ನಾವು ಭೋಜನವನ್ನ ಮಾಡ್ತೇವೆ, ಆ ರೀತಿಯಾಗಿರ್ತಕ್ಕಂಥ ವಿಚಾರವನ್ನ ನಮಗಿಲ್ಲಿ ತಿಳಿಯಪಡಿಸಿದ್ದಾರೆ.
ಬಹಳಷ್ಟು ಮಹಾತ್ಮರು ಕೂಡ ಈ ಚಿತ್ತದ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟು ಹೇಳಿದ್ದಾರೆ. ಸತ್ಯಕ್ಕೆ ಸರಿ ಇಲ್ಲ, ಚಿತ್ತಕ್ಕೆ ಸ್ಥಿರವಿಲ್ಲ, ಮೃತ್ಯು ಬರೋ ಮುನ್ನ ಮುಕ್ತಿಯನ್ನು ಪಡೆಯಲು ಸರ್ವಜ್ಞ ಅಂತಕ್ಕಂಥ ಮಾತನ್ನ ಸರ್ವಜ್ಞರು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಪುಣ್ಯಾತ್ಮರೇ. ಈ ಸಂದರ್ಭದಲ್ಲಿ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಶರಣಾರ್ಥಿಗಳನ್ನ ತಿಳಿಸುತ್ತಾ ಪೂಜ್ಯ ಪಾದರ ಅಡಿದಾರಗಳಲ್ಲಿ ಈ 2 ಮಾತುಗಳನ್ನ ಅರ್ಪಣೆ ಮಾಡ್ತೇನೆ. ಹರಿ ಓಂ ತತ್ಸತ್. ಚಂದ್ರಶೇಖರಯ್ಯ ಹಿರೇಮಠ ಅವರು ಬಸವಣ್ಣನವರ ವಚನವನ್ನ ಹಾಗೂ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪರಮಾನುಭವ ಬೋಧೆಯ ಮಾತುಗಳನ್ನ ತಿಳಿಸುತ್ತಾ ಚಿತ್ತಶುದ್ಧಿಯ ವಿಷಯದ ಕುರಿತಾಗಿ ಮಾತನಾಡಿದ್ರು. ಸರಿ, ಈಗ 15 ನಿಮಿಷ ಉಳಿದಿದೆ. ತದನಂತರ ನಾವು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಮಾಡೋಣ. ಇನ್ಯಾರಾದ್ರೂ ಮಾತಾಡ್ಲಿಕ್ಕೆ ಬಯಸಿದ್ದಿದ್ರೆ ಪ್ರಶ್ನೋತ್ತರ ಸಂದರ್ಭದಲ್ಲಿ ಅದನ್ನ ಚರ್ಚೆ ಮಾಡೋಣ. ನರಸಿಂಹಮೂರ್ತಿಯವರು ಬಯಸಿದ್ರು. ಸಮಯದ ಅಭಾವದಿಂದ ನಾವು ಅದನ್ನ ಮುಂದಕ್ಕೆ ಅಂದ್ರೆ 15 ಇನ್ನು ಅರ್ಧ ಗಂಟೆ 5ರಿಂದ 5:15 ತನಕ ಇರುತ್ತಲ್ಲ, ಅದು ಆ ಸಂದರ್ಭದಲ್ಲಿ ನೋಡೋಣ. ಖಂಡಿತ. ಸರಿ. ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ. ಇವತ್ತಿನ ಚಿಂತನೆಯ ವಿಷಯ ಚಿತ್ತಶುದ್ಧಿ ಎಂದರೇನು, ಅದರ ಲಕ್ಷಣಗಳೇನು ಎಂಬುದಾಗಿ. ವಾಸ್ತವವಾಗಿ ಚಿತ್ತಶುದ್ಧಿ ಎಂದರೇನು ಅಂದ್ರೂ ಒಂದೇನೆ, ಅದರ ಲಕ್ಷಣಗಳೇನು ಅಂತ ಹೇಳಿದ್ರು ಒಂದೇನೆ. ಯಾಕಂದ್ರೆ ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಅಂತ. ವಸ್ತುವಿನ ಲಕ್ಷಣ ಹೇಳೋದೇ ಅದ್ರ ಗುರುತು. ಲಕ್ಷಣ ಅಂದ್ರೆ ಗುರುತು ಅಂತ. ನ್ಯಾಯಶಾಸ್ತ್ರದಲ್ಲಿ ಲಕ್ಷಣಕ್ಕೆ ಲಕ್ಷಣವನ್ನು ಹೇಳ್ತಾರ ಅವರು. ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ದೋಷ ರಹಿತ ಅಸಾಧಾರಣ ಧರ್ಮತ್ವಂ ಲಕ್ಷಣತ್ವಂ ಅಂತ ಹೇಳ್ತಾರ ಅವರು. ಲಕ್ಷಣ ಹೇಗಿರ್ಬೇಕಪ್ಪ ಅಂದ್ರೆ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಮುಂತಾದ ದೋಷ ಇಲ್ಲದೆ ಅಸಾಧಾರಣ ಧರ್ಮವನ್ನ ಹೇಳುವಂಥದ್ದಾಗಿರ್ಬೇಕು ಅಂತ. ಇದ್ರ ವಿವರಣೆ ಸ್ವಲ್ಪ ವಿಸ್ತಾರವಾಗತ್ತೆ, ಅದನ್ನ ಹೋಗಲ್ಲ ನಾನು. ಆದ್ರಿಂದ ಚಿತ್ತಶುದ್ಧಿ ಎಂದರೇನು ಅಂದ್ರೆ ಅದು ಲಕ್ಷಣಗಳೇನು ಅಂತಾನೆ ಅರ್ಥ. ಲಕ್ಷಣ ಹೇಳದೇನೆ ವಸ್ತುವನ್ನ ನಿರೂಪಣೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಚಿತ್ತಶುದ್ಧಿಯ ಲಕ್ಷಣಗಳೇನು ಎನ್ನುವುದು ವಿಷಯ. ಇನ್ನು ಮಾತನಾಡ್ತಾ ತುಂಬಾ ಜನರು ಚಿತ್ತಶುದ್ಧಿಯನ್ನ ಪಡೆದುಕೊಳ್ಳುವುದಕ್ಕೆ ಉಪಾಯವನ್ನು ಕೂಡ ತಿಳಿಸಿದ್ರು. ಚಿತ್ತಶುದ್ಧಿಯ ಲಕ್ಷಣಗಳನ್ನು ಹೇಳಿದ್ರು, ಚಿತ್ತ ಅಶುದ್ಧಿಯ ಲಕ್ಷಣಗಳನ್ನು ಹೇಳಿದ್ರು, ಚಿತ್ತಶುದ್ಧಿಯ ಪ್ರಾಪ್ತಿಗೆ ಉಪಾಯಗಳನ್ನು ಕೂಡ ತಿಳಿಸಿದ್ರು. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಚಿಂತನೆಯ ಮೂಸೆಯಲ್ಲಿ ಮೂಡಿ ಬಂದಂತಹ ಅದ್ಭುತ ವಿಚಾರಧಾರೆಗಳನ್ನು ಪ್ರಸ್ತುತ ಮಾಡಿದರು. ಇದು ಅತ್ಯಂತ ಪ್ರಸಿದ್ಧವಾದ ವಿಷಯವೇ, ಆದರೂ ಪುನರವಲೋಕನೀಯವಾದ ವಿಷಯ, ಪುನರ್ ಮನನೀಯವಾಗಿರಬೇಕಾದ ವಿಷಯ. ಯಾಕಂದ್ರೆ ಎಷ್ಟೋ ಸಂಗತಿಗಳು ಒಮ್ಮೆ ಕೇಳಿ ಬಿಟ್ರೆ ಸಾಕಾಗ್ತದೆ. ಇನ್ನೆಷ್ಟೋ ಸಂಗತಿಗಳು ಜೀವನದಲ್ಲಿ ಅಳವಡಿಕೆ ಆಗುವಲ್ಲಿವರೆಗೂ ಕೇಳ್ತಾನೆ ಇರಬೇಕಾಗ್ತದೆ. ರಾಮಾಯಣದಂಥ ಕಾದಂಬರಿ ಅಥವಾ ಕಾವ್ಯ ಇವತ್ತಿಗೂ ಶಾಶ್ವತವಾಗಿ ಮುಂದುವರೆದುಕೊಂಡು ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದರಲ್ಲಿರುವ ಮೌಲ್ಯ ಯಾವತ್ತಿಗೂ ಬೇಕಾದದ್ದು. ಎಷ್ಟೋ ಕಥೆ ಪುಸ್ತಕಗಳನ್ನ ಒಮ್ಮೆ ಓದಿ ನಾವು ಬದಿಗಿಡ್ತೇವೆ.
ಅಷ್ಟೇ ಅದರ ವ್ಯಾಲ್ಯೂ. ಹಾಗೆ ಚಿತ್ತಶುದ್ಧಿಯ ವಿಷಯವನ್ನ ಯಾವತ್ತೂ ನಾವು ಮನನ ಮಾಡ್ತಾ ಇರಬೇಕು. ನಮ್ಮ ಮನಸ್ಸಿಗೆ ಅದು ಹೊಡಿತಾ ಇರಬೇಕು. ಅವಾಗ ನಾವು ಎಚ್ಚರವಾಗ್ಲಿಕ್ಕೆ ಅನುಕೂಲವಾಗ್ತದೆ. DVG ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ದಾಸರು ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ. ನಾವೆಲ್ಲ ದಾಸರು ಅಂತ. ಹೇಗೆ? ಶುನಕನಂದದಿ, ನಾಯಿ ಹಾಗೆ ಅಂತ. ನಾಯಿ ಏನ್ ಮಾಡುತ್ತೆ? ಎಲ್ಲಿ ವಾಸನೆ ಬರ್ತದೋ ಅಲ್ಲಿ ಓಡ್ತದೆ. ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಬೇಸರ ಪಟ್ಕೊಂಡು ಹಿಂತಿರುಗಿ ಬರ್ತದೆ. ಮತ್ ಇನ್ನೊಂದ್ ಕಡೆ ವಾಸನೆ ಬರುತ್ತೆ, ಆ ಕಡೆ ಓಡುತ್ತೆ. ಆದ್ರಿಂದ ಪುರಂದರದಾಸರದ ಒಂದು ಹಾಡಿದೆಯಲ್ಲ, ಟೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದ್ರಿ, ಚೆನ್ನಾಗಿ ಹೇಳ್ತಾರೆ. ಅದು ಎಲ್ಲಿ ಹೋದ್ರೂ ಪೆಟ್ಟು ತಿನ್ಕೊಂಡು ಬರೋದೇ. ಆದ್ರೆ ಅಯ್ಯೋ ಇಷ್ಟೆಲ್ಲ ಪೆಟ್ಟು ತಿಂದೇನಲ್ಲ, ಮತ್ ಹೋಗೋದ್ ನಿಲ್ಲಿಸ್ತೇನೆ ಅಂತ ಹೇಳಲ್ಲ. ಹಾಗೆ ನಮ್ಮ ಮನಸ್ಸು ಕೂಡ ದಾಸರು ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಜಗತ್ತಿನ ವಾಸನೆಗಳನ್ನು ಅನುಸರಿಸಿ ದಿಕ್ಕು ದಿಕ್ಕಿಗೆ ಓಡ್ತೇವೆ ನಾವು. ಅಲ್ಲಿ ಸುಖ ಸಿಗ್ಬಹುದೇನೋ, ಇಲ್ಲಿ ಸುಖ ಸಿಗ್ಬಹುದೇನೋ, ಇಲ್ಲಿ ಶಾಂತಿ ಸಿಗ್ಬಹುದೇನೋ, ಇಲ್ಲಿ ಸಮಾಧಾನ ಸಿಗ್ಬಹುದೇನೋ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗಿಹವು ಅಂತ ಹೇಳ್ತಾರೆ. ಈಗ ಪಾಶ ಅಂದ್ರೇನು? ಹೀಗಿರ್ತದೆ. ಇದು ಪಾಶ ಅಂದ್ರೆ ಹಗ್ಗ, ಕೊಂಡಿ ಅಂದ್ರೆ ಹುಕ್ ಅಂತ ಹೇಳ್ತಾರೆ. ಸೊ ಪಾಶಕ್ಕೆ, ಹಗ್ಗಕ್ಕೆ ಹುಕ್ ಹಾಕಿದಾಗ ಅದು ಸಿಕ್ಕಾಕೊಂಡು ಬೀಳೋದು, ಪರಸ್ಪರ ಅದು ಅಂಟುಕೊಳ್ಳೋದು. ಪಾಶ ಎಲ್ಲ ಹೊರಗಿದೆ, ಹಗ್ಗಗಳೆಲ್ಲ ಹೊರಗಿದೆ, ಆದ್ರೆ ಅದಕ್ಕೆ ಹುಕ್ ಹಾಕೋ ಹುಕ್ಕು, ಕೊಂಡಿ ನಮ್ಮೊಳಗಿದೆ ಅಂತ ಹೇಳ್ತಾರೆ. ಕೊಂಡಿಗಳು ನಮ್ಮೊಳಗೆ. ಸೊ ಪಾಶ ಏನು ಬಂದು ಕೊಂಡಿಗೆ ಸಿಕ್ಕಾಕೊಂಡು ಬೀಳಲ್ಲ, ಕೊಂಡಿನೇ ಹೋಗಿ ಹಗ್ಗಕ್ಕೆ ಸಿಕ್ಕಾಕೊಂಡು ಬೀಳೋದು. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ವಾಸನಾಕ್ಷಯವೇ ಮೋಕ್ಷ ಅಂತ ಹೇಳ್ತಾರೆ. ಅದ್ಭುತವಾದ ಮಾತು. ಅದು ಅಕ್ಕಮಹಾದಿ ಇವರು ಅಲ್ಲಮ ಪ್ರಭುಗಳ ವಚನವೂ ಕೂಡ ಒಂದು ಇದೆ ಅಂತ ಕಾಣಿಸುತ್ತೆ. ಅವ್ರು ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು ಮಾಯೆಯಲ್ಲಯ್ಯ, ಗಂಡು ಮಾಯೆ ಎಂಬರು ಹೊನ್ನು ಮಾಯೆ ಎಂಬರು ಮಾಯೆಯಲ್ಲಯ್ಯ, ಮಣ್ಣು ಮಾಯೆ ಎಂಬರು ಮನದ ಮುಂದಣ ಆಸೆಯೇ ಮಾಯೆ ಕಾಣ ಅತ್ತ. ಅಕ್ಕ ಮಹಾದೇವಿ ಅವ್ರದ್ದೊಂದು ಕಾಣ್ತದೆ. ಒಟ್ಟು ವಚನ ಸಾಹಿತ್ಯಕಾರರಲ್ಲಿ ಶ್ರೇಷ್ಠರು ಯಾರೋ ಬರೆದಂತ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಅಂತ. ಅಂದ್ರೆ ಈ ಮನಸ್ಸೇ ನಮ್ಮನ್ನು ಬಂಧಿಸಿದ್ದು ಎಂಬುದಾಗಿ ಅಮೃತ ಬಿಂದು ಉಪನಿಷತ್ತಿನ ವಾಕ್ಯವನ್ನು ಅಂಬುಜಾ ಜೋಶಿ ಅವರು ಉದಾಹರಿಸಿದರು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಆದ್ರಿಂದ ನಮ್ಮ ದೊಡ್ಡ ಶತ್ರು ಏನಾದ್ರೂ ಇದ್ರೆ ಜಗತ್ನಲ್ಲಿ, ಹೊರಗಡೆ ಇಲ್ಲ. ಕಾಮ ಏಷ, ಅಲ್ಲಮ ಪ್ರಭುಗಳು ಆ ವಚನ ಅಲ್ಲಮ ಪ್ರಭುಗಳು ಎಂದು ಚಂದ್ರಶೇಖರ ಏನವ್ರು ಹೇಳ್ತಾ ಇದ್ದಾರೆ. ಸರಿ, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ, ಮಹಾಶನೋ ಮಹಾಪಾಪ್ಮ ವಿದ್ಯೇಹಮಿಹ ವೈರಿಣಂ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ ಕೃಷ್ಣ? ಏಷ ಕಾಮಃ ಏಷ ಕ್ರೋಧಃ ಮಹಾಪಾಪ್ಮಃ, ಪಾಪಿಗಳವರು, ಪಾಪಕ್ಕೆ ನಮ್ಮನ್ನು ಎಳಿಸುವವರು, ನಿನ್ನ ವೈರಿಗಳು ಅಂತ ಹೇಳ್ತಾನೆ. ಹೊರಗಡೆಗೆ ಕರ್ಣ ಇದ್ದಾನೆ, ದುಶ್ಯಾಸನ ದುರ್ಯೋಧನ ಇದ್ದಾನೆ, ಮಹಾ ವೈರಿಗಳನ್ನು ಹೊರಗಿಟ್ಟುಕೊಂಡಿದ್ದೇನೆ ಅಂತ ಹೇಳಿ ತಿಳ್ಕೊಳ್ಬೇಡ ಅರ್ಜುನ. ನಿನ್ನ ದೊಡ್ಡ ವೈರಿ ಒಳಗಡೆಗೆ ಇದ್ದಾನೆ. ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸಾರ್ಯ ಅಹಂಕಾರ ಮಮಕಾರ ಸಂಶಯಾದಿಗಳ ದೊಡ್ಡ ಹಿಂಡು ನಮ್ಮ ಅಂತಃಕರಣದಲ್ಲಿದೆ. ಅದನ್ನ ಶುಚಿಗೊಳಿಸುವ ಪ್ರಕ್ರಿಯೆಗೆ ಹೆಸರು ಚಿತ್ತಶುದ್ಧಿ. ನೋಡಿ, ಈ ಶಬ್ದಗಳೆಲ್ಲ ಒಮ್ಮೊಮ್ಮೆ ಬೇರೆ ಬೇರೆ ರೀತಿ ಪ್ರಯೋಗ ಆಗುವುದುಂಟು. ಚಿತ್ತಶುದ್ಧಿ ಅಂತ ಕೆಲವು ಗ್ರಂಥಗಳಲ್ಲಿ ಸಿಗ್ತದೆ, ಇನ್ನು ಕೆಲವು ಗ್ರಂಥದಲ್ಲಿ ಬುದ್ಧಿಶುದ್ಧಿ ಅಂತ ಹೇಳೋದುಂಟು, ಇನ್ನು ಕೆಲವು ಗ್ರಂಥ ಮನಃಶುದ್ಧಿ ಅಂತ ಹೇಳ್ತಾರೆ, ಇನ್ನು ಕೆಲವು ಪುಸ್ತಕಗಳಲ್ಲಿ ಅಂತಃಕರಣ ಶುದ್ಧಿ ಅಂತ ಹೇಳ್ತಾರೆ.
ವಚನ ಸಾಹಿತ್ಯದಲ್ಲಿ ಒಂದ್ ಕಡೆಯಲ್ಲಿ ಅಂತರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ ಅಂತ ಬರುತ್ತೆ. ಇವೆಲ್ಲ ಬೇರೆ ಬೇರೆನಾ ಕೇಳಿದ್ರೆ ಅಲ್ಲ, ಇವೆಲ್ಲ ಸಮಾನಾರ್ಥಕ ಶಬ್ದಗಳೇ ಒಂದ್ ರೀತಿಯಲ್ಲಿ. ಸ್ವಲ್ಪ ಅರ್ಥ ವ್ಯತ್ಯಾಸಗಳಿದ್ದರೂ ಕೂಡ ಚಿತ್ತಶುದ್ಧಿಯನ್ನೇ ಹೇಳ್ತಾ ಇದೆ. ಮನಃಶುದ್ಧಿ, ಅಂತಃಕರಣ ಶುದ್ಧಿ, ಅಂತರಂಗ ಶುದ್ಧಿ, ಬುದ್ಧಿಶುದ್ಧಿ, ಚಿತ್ತಶುದ್ಧಿ, ಇದೆಲ್ಲವೂ ಕೂಡ ಒಂದೇ ಅರ್ಥವನ್ನು ಹೇಳ್ತಕ್ಕಂಥದ್ದು. ಅಂದ್ರೆ ಚಿತ್ತಶುದ್ಧಿ ಅನ್ನೋದು ಹೆಚ್ಚು ಹತ್ತಿರವಾದ ಶಬ್ದ ಅಂತ ಈ ವಿಷಯದಲ್ಲಿ. ಮನಸ್ಸಿನಲ್ಲಿ ಭಾವನೆಗಳೇನು ಬರುತ್ತೆ, ಮನಸ್ಸಂತ ಹೇಳಿದ್ರೇನು? ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಸಂಕಲ್ಪ ವಿಕಲ್ಪಗಳು, ಭಾವನೆಗಳು ಇವೆಲ್ಲ ಮನಸ್ಸಲ್ಲಿ ತೋರ್ತದೆ. ಅದು ಶುದ್ಧವಾದಂತಹ ಭಾವಗಳು ಬಂದಾಗ ಭಾವಶುದ್ಧಿ ಅಂತ ಹೇಳ್ತಾರಲ್ಲ, ಹಾಗೆ ಭಾವಶುದ್ಧಿಯಲ್ಲಿ ಅದು ಪ್ರಕಟ ಆಗ್ತದೆ. ಚಿತ್ತದಲ್ಲಿರುವ ವಾಸನೆಗಳು ಅಥವಾ ಸಂಕಲ್ಪಗಳು ಮನಸ್ಸಿನಲ್ಲಿ ಅಭಿವ್ಯಕ್ತ ಆಗ್ತದೆ. ಆವಾಗಲೇ ಗೊತ್ತಾಗೋದು ನನ್ನ ಚಿತ್ತದಲ್ಲಿ ಏನೇನು ಅಡಗಿದೆ ಅಂತ. ಅಲ್ಲಿಯ ತನಕ ಅದು ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಲ್ಲಿ ತನಕ ಅದು ಭಾವನಾತ್ಮಕವಾಗಿ ವ್ಯಕ್ತವಾಗೋದಿಲ್ವೋ ಅಲ್ಲಿ ತನಕ ನನ್ನ ಮನಸ್ಸಿನೊಳಗೆ ಏನೇನು ಅಡಗಿದೆ ಅನ್ನೋದು ನನಗೇ ಗೊತ್ತಿಲ್ಲ ಅಂತ ಹೇಳ್ತಾರೆ. DBG ಒಂದು ಕಗ್ಗದಲ್ಲಿ ಹೇಳ್ತಾರಲ್ಲ, ರಾವಣನ ದಶಶಿರವದೇಂ ನರನು ಶತಶಿರನು ಸಾವಿರಾಸ್ಯಗಳನ್ನು ಒಂದರೊಳಗಣಗಿಸಿಹನು, ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂವ್ಯೋಮ ಕತಿಶಯನು ಮಂಕುತಿಮ್ಮ. ಅದೆಲ್ಲ ಚಿತ್ತದಲ್ಲಿ ಅಡಗಿ ಕೂತ್ಕೊಂಡಿದೆ. ಅದು ಬುದ್ಧಿವೃತ್ತಿಯ ಮೇಲೂ ಪ್ರಭಾವ ಬೀರುತ್ತೆ, ಆಮೇಲೆ ಮನಸ್ಸಿನ ಭಾವಗಳ ಮೇಲೂ ಪ್ರಭಾವ ಬೀರುತ್ತೆ. ಆವಾಗಲೇ ಗೊತ್ತಾಗ ಏನಪ್ಪಾ ಯೋಚನೆ ಸರಿ ಇಲ್ಲ, ಇವನಂದು ಬುದ್ಧಿ ಸರಿ ಇಲ್ಲಲ್ಲ, ಬುದ್ಧಿ ತಿರುಗ್ತಾ ಇದೆ. ಅದರ ಅರ್ಥ ಏನು? ಬುದ್ಧಿ ಶುದ್ಧ ಇಲ್ಲ. ಬುದ್ಧಿ ಶುದ್ಧ ಇಲ್ಲ ಯಾಕೆ? ಅವನ ಚಿತ್ತದಲ್ಲಿ ದೋಷ ಇದೆ. ಯಾಕೋ ಕೆಟ್ಟ ಕೆಟ್ಟ ಭಾವನೆಗಳೆಲ್ಲ ಉತ್ಪತ್ತಿ ಆಗ್ತಾ ಇದೆಯಲ್ಲ, ಇದು ಯಾಕೆ? ಚಿತ್ತದ ಪ್ರಭಾವ ಮನಸ್ಸಿನ ಮೇಲೆ ಉಂಟಾಗ್ತಾ ಇದೆ. ಆದ್ರಿಂದ ಚಿತ್ತ ಎನ್ನುವುದು ಕಾರಣ. ಮನಸ್ಸು ಮತ್ತು ಬುದ್ಧಿಯಲ್ಲಿ ತೋರುವ ವೃತ್ತಿಗಳಿಗೆ ಮೂಲ ಕಾರಣ ಚಿತ್ತ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ಶಬ್ದ ಇದೆ. ಅದರ ಅರ್ಥ ಏನು ನನಗೆ ಗೊತ್ತಿಲ್ಲ. ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್, ಈ ಶಬ್ದಗಳೆಲ್ಲ ಬಳಸ್ತಾರೆ. ಯಾವ ಅರ್ಥದಲ್ಲಿ ಬಳಸ್ತಾರೆ ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿ ಚಿತ್ತ ಅನ್ನೋದಕ್ಕಿಂತ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋ ಶಬ್ದವೇ ಜಾಸ್ತಿ ಆಗಿದೆ. ಸುಪ್ತ ಪ್ರಜ್ಞೆ, ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸುಪ್ತವಾಗಿರುವ ಪ್ರಜ್ಞೆ. ಸುಪ್ತ ಪ್ರಜ್ಞೆಯಲ್ಲಿ ಅಡಗಿದೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಹೆಚ್ಚು ಅರ್ಥ ಆಗತ್ತೆ ಜನರು. ಅದ್ರೇನು ಚಿತ್ತ ಅಂತ ನಮ್ಮ ಶಾಸ್ತ್ರೀಯ ಪರಿಭಾಷೆ. ಅದು ಈ ಮನಸ್ಸು ಮತ್ತು ಬುದ್ಧಿಯಲ್ಲಿ ನಡೆದ ಅನುಭವಗಳು ಶೇಷ ರೂಪದಲ್ಲಿ, ಅದರ ರೆಸಿಡ್ಯೂ ಅಂತ ಹೇಳ್ತಾರಲ್ಲ, ಶೇಷ ಚಿತ್ತದಲ್ಲಿ ಸಂಗ್ರಹಿಸಲ್ಪಟ್ಟಿರ್ತದೆ. ಒಬ್ಬ ವ್ಯಕ್ತಿ ತಾನು ಅನುಭವಿಸಿದ ಸುಖವೋ ದುಃಖವೋ ಆ ಕ್ಷಣಕ್ಕೆ ನಷ್ಟವಾದಂತೆ ಕಂಡರು ಮುಂದಿನ ಘಟನೆ ಅಥವಾ ಮುಂದಿನ ದಿನಗಳಲ್ಲಿ ಅವನಿಗೆ ಬೇರೆ ಘಟನೆಗಳಿಂದ ಸುಖ ದುಃಖ ಆಗಬಹುದು, ಅನುಭವಿಸಬಹುದು. ಆದ್ರೆ ಆ ಕ್ಷಣಕ್ಕೆ ನಷ್ಟವಾದಂತೆ ಕಂಡರು ಚಿತ್ತದಲ್ಲಿ ಸುಪ್ತವಾಗಿ ಅಡಗಿರುತ್ತದೆ. ಅದಕ್ಕೆ ವಾಸನೆ ಅಥವಾ ಸಂಸ್ಕಾರ ಎಂಬುದಾಗಿ ಹೇಳ್ತಾರೆ. ಅದು ಇನ್ನೊಂದು ಸಂದರ್ಭದಲ್ಲಿ ಅಂತಹದೇ ಘಟನೆ ತೋರಿದಾಗ ಅಲ್ಲಿಂದ ಜಾಗೃತವಾಗಿ ಅಭಿವ್ಯಕ್ತವಾಗ್ತದೆ. ಮನಸ್ಸಿನಲ್ಲಿಯೋ ಬುದ್ಧಿಯಲ್ಲೋ ಅಭಿವ್ಯಕ್ತ. ಬುದ್ಧಿಯಲ್ಲಿ ಯೋಚನೆ ರೂಪದಲ್ಲಿ ಅಭಿವ್ಯಕ್ತವಾಗುತ್ತೆ, ಮನಸ್ಸಲ್ಲಿ ಭಾವನೆ ರೂಪದಲ್ಲಿ ಅಭಿವ್ಯಕ್ತ ಆಗ್ತದೆ. ಯಾಕೆ ನಂಗೆ ಈ ವಸ್ತುವಿನ ಮೇಲೆ ಆಕರ್ಷಣೆ ಉಂಟಾಗ್ತಾ ಇದೆ? ಯಾಕೆ ಈ ವಸ್ತುವಿನ ಮೇಲೆ ವಿಕರ್ಷಣೆ ಉಂಟಾಗ್ತಾ ಇದೆ? ರಾಗದ್ವೇಷಕ್ಕೆ ಇನ್ನೊಂದು ಶಬ್ದ. ರಾಗದ್ವೇಷಕ್ಕೆ ಕಾರಣ ಏನು? ಎಷ್ಟೋ ಸಲ ಹೀಗಾಗ್ತದೆ. ಆ ಒಂದು ವಸ್ತುವಿನ ಹೆಚ್ಚಿನ ಸಂಪರ್ಕಕ್ಕೆ ನಾವು ಬಂದಿರೋದಿಲ್ಲ, ಆದ್ರೂ ಆ ವ್ಯಕ್ತಿಯನ್ನು ವಸ್ತುವನ್ನು ನೋಡಿದಾಗ ಆಕರ್ಷಣೆಗೂ ವಿಕರ್ಷಣೆಗೂ ಒಳಗಾಗ್ತೇವೆ. ಅದಕ್ಕೆ ಕಾರಣ ಚಿತ್ತದಲ್ಲಿ ಅಡಗಿರುವ
ಸುಪ್ತವಾಗಿರುವ, ಅಡಗಿರುವ ಅಂದ್ರೂ ಒಂದೇ, ಸುಪ್ತವಾಗಿರುವ ಅಂದ್ರೂ ಒಂದೇ ವಾಸನೆಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಇದು ಹೇಳ್ತಾರೆ ಈ ಜನ್ಮಕ್ಕಷ್ಟೇ ಸೀಮಿತವಾದುದಲ್ಲ ಅಂತ. ಜನ್ಮ ಜನ್ಮಾಂತರಗಳ ವಾಸನೆಗಳು ಅಂತಃಕರಣದಲ್ಲಿ ಅಡಗಿರುತ್ತದೆ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನಿ ಗುರುಸ್ತೋತ್ರದಲ್ಲಿ ಬರ್ತದೆ. ಅನೇಕ ಜನ್ಮಗಳ ವಾಸನೆಗಳು ಅಡಗಿದ್ದು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಶುಭ ವಾಸನೆಗಳು, ಒಂದಿಷ್ಟು ಅಶುಭ ವಾಸನೆಗಳು, ಶುಭಾಶುಭ ಮಿಶ್ರವಾದ ವಾಸನೆಗಳಿಂದೊಡಗೂಡಿ ಮನುಷ್ಯ ಹುಟ್ಟಿರ್ತಾನೆ. ಕೆಲವರಿಗೆ ಹುಟ್ಟುವಾಗಲೇ ಶುಭ ವಾಸನೆ ಜಾಸ್ತಿ ಇರ್ತದೆ, ಕೆಲವರಿಗೆ ಹುಟ್ಟುವಾಗಲೇ ಅಶುಭ ವಾಸನೆ ಜಾಸ್ತಿ ಇರ್ತದೆ. ಅದರ ಆಧಾರದ ಮೇಲೆ ಸತ್ವಪ್ರಧಾನವಾದ ವ್ಯಕ್ತಿ, ರಜೋಗುಣ ಪ್ರಧಾನವಾದ ವ್ಯಕ್ತಿ, ತಮೋಗುಣ ಪ್ರಧಾನವಾದ ವ್ಯಕ್ತಿ ಅಂತ ವಿಭಾಗ ಮಾಡ್ತಾರೆ. ಕೆಲವರಿಗೆ ಏನಾಗತ್ತಪ್ಪ ಅಂದ್ರೆ ಹುಟ್ಟುವಾಗಲೇ ಒಳ್ಳೊಳ್ಳೆ ಯೋಚನೆಗಳು ಅವರ ಸಹಜವಾಗಿ ಬರ್ತದೆ. ಈಗ ನಾವು ಇದರಲ್ಲಿ ನೋಡೋಣ, ನಮ್ಮ ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ, ಭಾಗವತ ಪುರಾಣಗಳಲ್ಲಿ ಧ್ರುವ, ಪ್ರಹ್ಲಾದ, ನಚಿಕೇತ, ಮಾರ್ಕಂಡೇಯ, ಇವರು ಶಂಕರ ಭಗವತ್ಪಾದರು, ಇವರು ಚರಿತ್ರೆಗಳನ್ನೆಲ್ಲ ನೋಡಿದಾಗ ಹುಟ್ಟುವಾಗಲೇ ಅಂತಹ ಶುಭ ವಾಸನೆಗಳಿತ್ತು ಅವರಿಗೆ. ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು, ಗುರು ಹಿರಿಯರಿಗೆ ವಿಧೇಯರಾಗಿರ್ಬೇಕು, ಯಾರಿಗೂ ಮನಸ್ಸಿಗೆ ನೋಯಿಸದ ಹಾಗೆ ವ್ಯವಹಾರ ಮಾಡಬೇಕು. ಇಡೀ ರಾಮಾಯಣದಲ್ಲಿ ರಾಮನ ಚರಿತ್ರೆ ಅದಲ್ವೇ. ಹಾಗೆ ಇನ್ನು ಕೆಲವರಿಗೆ ಹುಟ್ಟುವಾಗಲೇ ಇನ್ನೊಬ್ರಿಗೆ ತೊಂದರೆ ಕೊಡಬೇಕು, ಹಿಂಸೆ ಮಾಡಬೇಕು ಅಂತ. ರಾವಣ ಅಂತ ರಾಮಾಯಣದಲ್ಲಿ ಬರುತ್ತೆ ಒಂದು ಪಾತ್ರ. ರಾವಯತಿ ಅಸತ್ ಪ್ರಲಾಪಾನ್ ಕಾರಯತಿ ಇತಿ ರಾವಣ ಅಂತ. ಹುಟ್ಟುವಾಗಲೇ ಒಂಥರ ವಿಚಿತ್ರ ಶಬ್ದ ಮಾಡ್ಕೊಂಡು ಹುಟ್ಟದ. ಜೀವನ ಪರ್ಯಂತ ಮಾಡಿದ್ದು ಇನ್ನೊಬ್ರಿಗೆ ಹಿಂಸೆಯೇ, ಮಾಡಿದ್ದು ಅಧರ್ಮವೇ. ದುರ್ಯೋಧನ ಒಂದು ನೆನಪಿಟ್ಟುಕೊಳ್ಬೇಕು, ಏನು ಇವರು ಯಾರಿಗೂ ಗೊತ್ತಿಲ್ಲ ಅಂತಲ್ಲ ವಿಷಯ. ರಾವಣನಿಗೂ ಇದು ತಪ್ಪು ಇದು ಸರಿ ಗೊತ್ತಿಲ್ಲ ಅಂತಲ್ಲ, ದುರ್ಯೋಧನಿಗೂ ಇದು ತಪ್ಪು ಅಂತ ಗೊತ್ತಿತ್ತು. ಯಾಕೆ ಹೇಳಿ, ನಿಮ್ಗೆಲ್ರಿಗೂ ಗೊತ್ತಿದೆ ಆ ಶ್ಲೋಕ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ ಹೇಳ್ತಾನೆ. ಒಳ್ಳೇದು ಯಾವುದು ಗೊತ್ತು, ಕೆಟ್ಟದ್ದು ಯಾವುದು ಗೊತ್ತು. ಒಳಗಡೆ ಯಾವುದೋ ಒಂದು ಶಕ್ತಿ ನನ್ನನ್ನ ದೂಡ್ತಾ ಇದೆ, ಅದು ಹೇಗೆ ದೂಡುತ್ತೋ ಹಾಗೆ ಮಾಡ್ತೇನೆ ಅಂತ ನಾವು. ದುರ್ಯೋಧನ, ರಾವಣನು ಹಾಗೆ ಅಂತಾನೆ. ನೀವು ಬುದ್ಧಿವಾದ ಹೇಳೋದಕ್ಕೆ ಬಂದಾಗ ಏನು ಮಂಡೋದರಿ ಆಗ್ಲಿ ಅಥವಾ ಕುಂಭಕರ್ಣನು ಬುದ್ಧಿವಾದ ಹೇಳ್ತಾನೆ, ಅವನಿಗೆ ಮಾವನಾದ ಮಾರೀಚನಾಗ್ಲಿ, ನಂಗೆ ಗೊತ್ತಿರೋ ವಿಷಯ. ಆದ್ರೆ ಈ ವಿಷಯದಲ್ಲಿ ನಾನು ಪಟ್ಟು ಸಡಿಸಲ್ಲ ಅಂತ ಹೇಳ್ತಾನ. ನಾನು ಬಗ್ಗೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅರ್ಥಾತ್ ಏನು, ಅವನ ವಾಸನೆ, ಅವನ ಚಿತ್ತ ಅಷ್ಟು ಅಶುಭ ವಾಸನೆಯಿಂದ ಹೊರಗೂಡಿದೆ. ಅವನ ಮನಸ್ಸಿನ ಮೇಲೆ ಅಷ್ಟು ದಬಾವ ಬೀರ್ತಾ ಇದೆ. ಅನಿವಾರ್ಯವಾಗಿ ಅವನು ದುಷ್ಪ್ರವೃತ್ತಿಯಲ್ಲಿ ತೊಡಗುತ್ತಾನೆ, ದುಷ್ಕರ್ಮದಲ್ಲಿ ಅವನು ತೊಡಗುತ್ತಾನೆ. ನೋಡಿ, ಭಾವನೆ ಅನ್ನೋದು ನೆಕ್ಸ್ಟ್ ಕರ್ಮವಾಗಿ ಅಭಿವ್ಯಕ್ತ ಆಗ್ತದೆ. ಅದಕ್ಕೆ ಕಾರಣ ಏನು? ಚಿತ್ತದಲ್ಲಿ ಅಡಗಿರುವ ಅಶುಭ ವಾಸನೆಗಳು. ಆಗ್ಲೇ ಹೇಳಿದ ಹಾಗೆ ಶುಭ ಅಶುಭ ಶುಭಾಶುಭ ಮಿಶ್ರಿತ ಸತ್ವ ತಮೋ ರಜಸ್ಸು ಎನ್ನುವ 3 ರೀತಿಯ ಅಭಿವ್ಯಕ್ತಿ ಮನಸ್ಸಿನಲ್ಲಿ ತೋರ್ಲಿಕ್ಕೆ ಶುರುವಾಗ್ತದೆ. ಸತ್ವ ಪ್ರಧಾನವಾಗಿದ್ರೆ ಏನಾಗ್ತದೆ? ಚಿತ್ತಶುದ್ಧಿ ಎಂದು ಕರೀತಾರೆ. ಸತ್ವ ಪ್ರಧಾನವಾದ ವ್ಯಕ್ತಿ ಮೊದಲನೇದಾಗಿ ಅವನ ಬುದ್ಧಿ ಕ್ಲಿಯರ್ ಇರ್ತದೆ, ವಿಚಾರ ಸ್ಪಷ್ಟತೆ ಇರ್ತದೆ. ಇದು ಸರಿ, ಇದು ತಪ್ಪು, ಹೀಗೆ ಮಾಡ್ಬೇಕು, ಹೀಗೆ ಮಾಡಬಾರದು. ಆ ಜಾಗೃತಿ, ಅವೇರ್ನೆಸ್ ಅಂತ ಏನು ಹೇಳ್ತೀವಲ್ಲ, ಅದು ಸ್ಪಷ್ಟವಾಗಿರ್ತದೆ ಅವನಿಗೆ. ಶಾರ್ಪ್ನೆಸ್ ಆಫ್ ಇಂಟೆಲೆಕ್ಟ್, ಬುದ್ಧಿಯ ಚುರುಕುತನ ಅಥವಾ ಜಾಗೃತಿ, ಎಚ್ಚರಿಕೆ, ಅದು ಸತ್ವಗುಣದ ಲಕ್ಷಣ. ಇನ್ನೊಂದು ಒಂದು ಆಂತರಿಕ ಶಾಂತಿ, ಇಂಟರ್ನಲ್ ಪೀಸ್ ಅಂಡ್ ಹ್ಯಾಪಿನೆಸ್, ಇದು ಸತ್ವಗುಣದ ಲಕ್ಷಣ. ಒಳಗಡೆಗೆ ಏನೋ ಒಂದು ಸಮಾಧಾನ, ಶಾಂತಿ, ತೃಪ್ತಿ ಹಾಗಿರ್ತದೆ.
ಇನ್ನು ಮೂರನೇ ಸಂಗತಿ ಏನಪ್ಪಾ ಅಂದ್ರೆ, ಅವನಿಗೆ ಈ ಮೌಲ್ಯಗಳು ಅಂತ ಹೇಳ್ತೇವಲ್ಲ, ಜೀವನ ಮೌಲ್ಯಗಳು, ಧರ್ಮಗಳು ಅಂತ ಹೇಳ್ತೇವೆ, ಆತ್ಮಗುಣಗಳು, ಅಮಾನಿತ್ವ ಮದಂಬಿತ್ವಂ ಅಹಿಂಸಾ ಕ್ಷಾಂತಿ, ಸತ್ಯ ಹೇಳೋದು, ಪ್ರಾಮಾಣಿಕವಾಗಿ ನಡೆಯೋದು, ಕ್ಷಮಾಗುಣ, ಈ ಮೌಲ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅಂದ್ರೆ ಅದರ ಬಾಹುಳ್ಯ ಶ್ರೇಷ್ಠವಾದಂತಹ ಒಂದು ಅಂತಃಕರಣದಲ್ಲಿ ಇರ್ತದೆ. ಮೊದಲನೇದೇನ್ ಹೇಳಿದೆ, ವಿಚಾರದಲ್ಲಿ ಸ್ಪಷ್ಟತೆ ಇರ್ತದೆ. ಎರಡನೇ ಸಂಗತಿ, ಆಂತರಿಕ ಶಾಂತಿ, ಸಮಾಧಾನ, ತೃಪ್ತಿ ಅನುಭವ ಆಗ್ತಾ ಇರ್ತದೆ. ಮೂರನೇದು, ಈ ಜೀವನ ಮೌಲ್ಯಗಳು ಅತ್ಯಂತ ಸಹಜವಾಗಿ ಆತನಲ್ಲಿ ಪ್ರಕಟ ಆಗ್ತದೆ. ನಾಲ್ಕನೇ ಸಂಗತಿ ಒಂದು ಬರ್ತದೆ, ಪ್ರಪಂಚದ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಕಡಿಮೆ ಆಗಿರುತ್ತೆ. ಅಂದ್ರೆ ಅತ್ಯಂತ ಬಹಿರ್ಮುಖ ಚಿತ್ತನ ಆಗಿರೋದಿಲ್ಲ. ಬೇಕು ಬೇಕದು ಬೇಕು ಬೇಕಿದೆನಗಿನ್ನೊಂದು ಬೇಕೆನುತ ಬಬ್ಬಿಡುತ್ತಲಿಹ ಘಟ ಬನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನಿಪುದೆಂದಿಗೆಲು ಮಂಕುತಿಮ್ಮ. ಸ್ವಾಭಾವಿಕವ ಮರೆತು ನಭಕೇಣಿ ಹೂಡುವುದುಂ ಆಭಾಸವನು ಸತ್ಯವೆಂದುಂ ಭ್ರಮಿಸುವುದುಂ ಸೌಭಾಗ್ಯಗಳ ನರಸಿ ದೌರ್ಭಾಗ್ಯ ಕೀಡಬಹುದು ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ. ಅತ್ಯಂತ ಬಹಿರ್ಮುಖ ಚಿತ್ತ ಇದೆಯಲ್ಲ, ಅದು ರಜೋಗುಣದ ಲಕ್ಷಣ. ಸತ್ವಗುಣಿಯಾದವನು ಅಂತರ್ಮುಖಿಯಾಗಿರ್ತಾನೆ, ಅತ್ಯಂತ ಬಹಿರ್ಮುಖಿಯಾಗಿ. ಎಷ್ಟು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಬಹಿರ್ಮುಖತೆಯೇ ಬಿಟ್ರೆ ಅಂತರ್ಮುಖತೆ ಜಾಸ್ತಿ. ಅದನ್ನ ಇನ್ನೊಂದು ಶಬ್ದದಲ್ಲಿ ಹೇಳೋದಾದ್ರೆ ವೈರಾಗ್ಯ ಅಂತ ಕರೀತಾರೆ. ಇನ್ನೊಂದು ಲಕ್ಷಣ ಏನಪ್ಪಾ ಅಂದ್ರೆ, ಭಗವಂತನಲ್ಲಿ ಸಹಜವಾದ ಪ್ರೇಮ, ಒಲವು ಈ ಸತ್ವಗುಣಿಗೆ ಇರ್ತದೆ. ರಜೋಗುಣಿಗೆ ಅಂದ್ರೆ ವ್ಯಾಪಾರದ ಸಂಬಂಧ ಇರುತ್ತೆ ದೇವರ ಬಗ್ಗೆ ಬಿಟ್ರೆ ಸಹಜವಾದ ಒಂದು ಪ್ರೀತಿ ಇರಲ್ಲ. ಈ ವಿಶ್ವ ನಿಯಾಮಕ ಶಕ್ತಿ, ವಿಶ್ವ ಸೃಷ್ಟಿ ಮಾಡಿದ ಪರಾಶಕ್ತಿ ಏನಿದೆ ಅದ್ರ ಕಡೆಗೆ ಒಂದು ಪ್ರೇಮ, ಅದನ್ನ ಭಕ್ತಿ ಅಂತ ಕರೆಯೋದು. ಈ ಎಲ್ಲ ಗುಣಗಳು ಯಾವ ಅಂತಃಕರಣದಲ್ಲಿದೆಯೋ ಅವನು ಸತ್ವ ಪ್ರಧಾನವಾಗಿರುವ ಅಂತಃಕರಣ, ಅಥವಾ ಅವನಿಗೆ ಮನಃಶುದ್ಧಿ ಇದೆ ಅಥವಾ ಚಿತ್ತಶುದ್ಧಿ ಇದೆ ಅಂತ ಕರಿಬಹುದು. ಚಿತ್ತಶುದ್ಧಿಯ ಲಕ್ಷಣ ವಿಚಾರದ ಪ್ರಖರತೆ, ವಿಚಾರದ ಸ್ಪಷ್ಟತೆ, ಅದನ್ನ ವಿವೇಕ ಅಂತ ಹೇಳ್ತಾರೆ. ಎರಡನೇದು ಮನಸ್ಸಮಾಧಾನ, ಅದನ್ನ ಶಮ, ದಮ, ಉಪರತಿ, ತಿತಿಕ್ಷಾ ಮುಂತಾದ ಶಬ್ದಗಳಿಂದ ಕರೀತಾರೆ. ಅದರಲ್ಲಿ ಶ್ರದ್ಧೆಯೂ ಹೇಳಿದ್ರು, ಶ್ರದ್ಧೆ, ಸಮಾಧಾನ ಎಲ್ಲ, ಚಿತ್ತೇಕಾಗ್ರತೆ. ಮೂರನೇ ಲಕ್ಷಣ ಜೀವನ ಮೌಲ್ಯಗಳು ಪ್ರಕಟ ಆಗುವಂಥದ್ದು. ನಾಲ್ಕನೆಯದು ಬಹಿರ್ಮುಖತೆ ಕ್ಷೀಣಿಸಿ ಅಂತರ್ಮುಖತೆ ಉಂಟಾಗೋದು, ವೈರಾಗ್ಯ ಅಂತ ಕರೀತಾರೆ. ಆಮೇಲೆ ಭಗವಂತನಲ್ಲಿ ಪ್ರೇಮ, ಅದನ್ನು ಮುಮುಕ್ಷುತ್ವ ಅಂತಲೂ ವೇದಾಂತ ಭಾಷೆಯಲ್ಲಿ ಕರೀತಾರೆ. ಸೊ ಹೀಗೆಲ್ಲ ಒಂದು ಗುಣಗಳ ಒಂದು ಸ್ವಭಾವ ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ಸತ್ವಗುಣಿ, ಅವನು ಶುದ್ಧ ಚಿತ್ತ ಎಂಬುದಾಗಿ ಕರೀತಾರೆ. ವೇದಾಂತದ ಪರಿಭಾಷೆಯಲ್ಲಿ ಅದನ್ನು ಸಾಧನ ಚತುಷ್ಟಯ ಸಂಪನ್ನ ಅಂತ ಹೇಳ್ತಾರೆ. ಅದನ್ನೇ ಬೇರೆ ಭಾಷೆಯಲ್ಲಿ ಹೇಳಿದೆ ನಾನಷ್ಟೇ. ಇನ್ನು ರಜೋಗುಣ ಅಧಿಕವಾಗಿರುವ ವ್ಯಕ್ತಿ ಹೇಗಿರ್ತಾನೆ, ಅವನಲ್ಲಿ ವಿವೇಕ ಅನ್ನೋದು ಸ್ಪಷ್ಟವಾಗಿರೋದಿಲ್ಲ, ಅಸ್ಪಷ್ಟವಾಗಿರ್ತದೆ. ಕ್ಲಾರಿಟಿ ಇನ್ ಥಿಂಕಿಂಗ್ ಇರೋಲ್ಲ. ಅದು ಸರಿಯೋ ಇದು ಸರಿಯೋ, ಹಾಗೆ ಮಾಡಿದ್ರೆ ಒಳ್ಳೇದು, ಹೀಗೆ ಯಾವಾಗಲೂ ಗೊಂದಲ, ಯಾವಾಗಲೂ ಕನ್ಫ್ಯೂಷನ್, ಸ್ಪಷ್ಟತೆಯೇ ಇಲ್ಲ. ಇದು ರಜೋಗುಣದ ಲಕ್ಷಣ. ಇನ್ನು ಸದಾ ಬಹಿರ್ಮುಖ, ಮಹತ್ವಾಕಾಂಕ್ಷಿ, ಅದನ್ನ ಪಡಿಬೇಕು, ಇದನ್ನ ಪಡಿಬೇಕು, ಅದನ್ನ ಸಾಧಿಸ್ಬೇಕು, ಇದನ್ನ ಸಾಧಿಸ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಬಹಿರ್ಮುಖತೆ ಚಿತ್ತ. ಮತ್ತೊಂದು ಆಂತರಿಕ ಶಾಂತಿ, ಸಮಾಧಾನ ಅವಾಗ ಅವಾಗ ತೋರ್ತಾ ಇರುತ್ತೆ. ಸ್ವಲ್ಪ ಸಮಾಧಾನ ಆಗ್ತದೆ, ಮತ್ತೆ ಅಸಮಾಧಾನ, ಕಭಿ ಖುಷಿ ಕಭಿ ಗಮ್, ಒಮ್ಮೊಮ್ಮೆ ಖುಷಿ ಒಮ್ಮೊಮ್ಮೆ ಬೇಜಾರು, ಮಿಶ್ರ. ನಾಲ್ಕನೇ ಸಂಗತಿ ಏನು, ಈ ಆಸುರಿ ಗುಣ ಮತ್ತು ದೈವಿ ಗುಣ ಎರಡೂ ಸೇರ್ಕೊಂಡಿರ್ತದೆ ಅವನ ಒಳಗಡೆ. ಒಮ್ಮೊಮ್ಮೆ ಒಳ್ಳೆಯವನಾಗಿರ್ತಾನೆ, ಒಮ್ಮೊಮ್ಮೆ ದುಷ್ಟನಾಗಿರ್ತಾನೆ. ದೇವರಲ್ಲಿ ಭಕ್ತಿ ವಿಷಯಕ್ಕೆ ಬಂದ್ರೆ ವ್ಯಾಪಾರಿ ಭಕ್ತಿ ಆಗಿ ಹೇಳ್ದ, ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ ಅನ್ನೋದೇ ಇಲ್ಲ.
ಚಂಚಮೇ ಮಯಶ್ಚ ಮೇ ಪ್ರಿಯಂಚ ಮೇನು ಕಾಮಶ್ಚ ಮೇ ಸೋಮನಸಶ್ಚ ಚಮೇ ಚಮೇ ಚಮೇ. ಇನ್ನೊಬ್ಬ ಇದ್ದಾನೆ ತಮೋಗುಣಿ ಅಂತ. ಇದು ಮಾನವ ಜನ್ಮದಲ್ಲಿ ನಿಕೃಷ್ಟ, ಪಶುತುಲ್ಯ, ಪಶ್ವಾದಿಭಿಶ್ಚ ಅವಿಶೇಷಾತ್, ಪಶುಗಳಿಗೆ ಸಮಾನ ಅಂತ ಆ ವಿಷಯದಲ್ಲಿ. ಏನು? ಮೊದಲು ಬುದ್ಧಿ ಕ್ಲಿಯರ್ ಇರೋದಿಲ್ಲ. ಬುದ್ಧಿ ಸ್ಪಷ್ಟತೆ ಅಂದ್ರೆ ಯಾವಾಗಲೂ ಮಂಕು, ಏನೋ ಒಂದು ಏನು ಆಲಸ್ಯ, ಪ್ರಮಾದ, ಆಲಸ್ಯದಿಂದಾಗಿ ತಪ್ಪು ಮಾಡೋದು, ಪುನಃ ತಪ್ಪು ಮಾಡೋದು. ಯಾಕೆ? ಬುದ್ಧಿ ಒಂಥರ ಕೌದಾಗಿರ್ತದೆ, ಅವನಿಗೆ ವಿಚಾರ ಶಕ್ತಿಯೇ ಇರೋದಿಲ್ಲ. ಎರಡನೇ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಆಂತರಿಕ ಸಮಾಧಾನ, ಶಾಂತಿ ಇರೋಲ್ಲ. ಯಾವಾಗಲೂ ಒಂಥರ ಬೇಸರ, ದುಃಖ, ಅಂದ್ರೆ ದುಃಖ ಮಡುಗಟ್ಟುವುದು ಅಂತ ಹೇಳ್ತಾರಲ್ಲ ಹಾಗೆ. ಈ ರಜೋಗುಣಿಯಲ್ಲಿ ಆವಾಗ ಸುಖದ ಒಂದು ಝಲಕ್ ಕಾಣಿಸ್ತಾ ಇರ್ತದೆ, ಶಾಂತಿಯ ಝಲಕ್ ಕಾಣಿಸ್ತಾ ಇರ್ತದೆ. ಅದ್ರ ತಮೋಗುಣಿ ಹಾಗಲ್ಲ. ಒಂಥರ ಮುಖವೇ ಅಥವಾ ಶರೀರದ ಅಂಗ, ಅವನ ಅಭಿವ್ಯಕ್ತಿಯಲ್ಲೇ ಒಂಥರ ಆಲಸ್ಯ, ದುಃಖ ಮಡುಗಟ್ಟದ ಹಾಗೆ ಕಾಣಿಸ್ತಾ ಇರ್ತದೆ. ಆಮೇಲೆ ಈ ಬಹಿರ್ಮುಖತೆಯೂ ಇರಲ್ಲ ಅವನಲ್ಲಿ. ಹಾಗಾದ್ರೆ ಅಂತರ್ಮುಖತೆಯೂ ಇಲ್ಲ, ಬಹಿರ್ಮುಖತೆಯೂ ಇಲ್ಲ. ಮತ್ತೇನು? ಒಂಥರ ಆಲಸ್ಯ, ನಿದ್ದೆ. ಅವನಿಗೆ ಹೊರಗಡೆ ಪ್ರಪಂಚದಲ್ಲಿ ಮಹತ್ವಾಕಾಂಕ್ಷೆಯೂ ಇರಲ್ಲ, ಸ್ಪಿರಿಚುವಲ್ ಜರ್ನಿ ಮಾಡುವಂತಹ ಆಸಕ್ತಿಯೂ ಇರಲ್ಲ. ಅಂತ ಜಡತ್ವ ಇರುತ್ತೆ. ಆಮೇಲೆ ಮುಂದುವರೆದು ಮೌಲ್ಯಗಳು, ಜೀವನ ಮೌಲ್ಯಗಳ ವಿಷಯಕ್ಕೆ ಬಂದರೆ ಇಲ್ಲ, ಅವನಿಗೆ ಒಂದೇ ಮೌಲ್ಯ, ಏನು? ಇಂದ್ರಿಯ ಭೋಗ. ಪಶುಗಳಲ್ಲಿ ನಾವು ನೋಡ್ತೇವೆ ಸಹಜವಾಗ ಸ್ವಭಾವವನ್ನು, ಅದಕ್ಕೆ ಆಹಾರ ಬೇಕು ಅಷ್ಟೇ. ಅದಕ್ಕೋಸ್ಕರ ಪ್ರೀತಿ, ಅದು ಪ್ರೀತಿಸುವುದರ ಉದ್ದೇಶ ಆಹಾರ ಬೇಕು. ಆಹಾರ, ನಿದ್ರಾ, ಭಯ, ಮೈಥುನ ಅಷ್ಟೇ. ಹಾಗೆ ಇನ್ನು ಭಗವಂತನಲ್ಲಿ ಭಕ್ತಿಯೋ ಇಲ್ಲ, ಪ್ರಪಂಚ ವಿಷಯದಲ್ಲಿ ಆಸಕ್ತಿಯೋ ವಿರಕ್ತಿಯೋ ಅದು ನಿಶ್ಚಿತವಾಗಿ ಇಲ್ಲ. ಅವನಿಗೆ ಎಲ್ಲಾ ವಿಷಯಗಳ ಆಸಕ್ತಿ ಇರ್ತದೆ. ಪರಮಾತ್ಮದ ಒಂದಿನಿತೂ ಕೂಡ ಭಕ್ತಿ ಇಲ್ಲ, ಆ ಪ್ರಯತ್ನವೂ ಇಲ್ಲ. ಒಂದು ಸಂಧ್ಯಾವಂದನೆಯೋ, ಪೂಜೆಯೋ, ಭಜನೆಯೋ, ಧ್ಯಾನವೋ, ಸತ್ಸಂಗವೋ ಅವನಿಗೆ ಆಸಕ್ತಿಯೇ ಇಲ್ಲ ಆ ವಿಷಯದಲ್ಲಿ. ಅದೇ ಇಂದ್ರಿಯ ಭೋಗದ ವಿಷಯಕ್ಕೆ ಬಂದಾಗ ಬಹಳ ಆಸಕ್ತಿ. ಹಾಗೆ ಇಂತಹ ಒಂದು ಅಂತಃಕರಣದ ಪ್ರವೃತ್ತಿಗೆ ತಮೋಗುಣಿ ಅಂತ ಕರೀತಾರೆ. ರಾಮಾಯಣದಲ್ಲೇ 3 ಕ್ಯಾರೆಕ್ಟರ್ ಸಿಗತ್ತೆ. ವಿಭೀಷಣ ಸತ್ವಗುಣಿ, ರಾವಣ ರಜೋಗುಣಿ, ಅವನ ತಮ್ಮ ಇದ್ದ ಒಬ್ಬ ಕುಂಭಕರ್ಣ, ಅವನು ತಮೋಗುಣಿ. ಇಲ್ಲೇನಾಗುತ್ತೆ ಅಂದ್ರೆ, ಈ ತಮೋಗುಣ ಅನ್ನುವಂಥದ್ದು ಅತ್ಯಂತ ತ್ಯಾಜ್ಯವಾದದ್ದು, ತಿರಸ್ಕೃತವಾದದ್ದು. ಮನುಷ್ಯನಿಗೆ ಅದು ಒಪ್ಪುವಂಥದ್ದೇ ಅಲ್ಲ. ಋಷಿಗಳು ಅದನ್ನ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳ್ಬಿಟ್ರು. ಮನುಷ್ಯನ ರೂಪದಲ್ಲಿ ಮೃಗಗಳಿದ್ದ ಹಾಗೆ ಅಂತ. ಯಾಕಂದ್ರೆ ಬುದ್ಧಿಯನ್ನ ಕೊಟ್ಟು, ವಿಶೇಷವಾದ ಅಂತಃಕರಣ ಕೊಟ್ಟು, ಅದನ್ನ ಸತ್ಕಾರ್ಯಕ್ಕೆ ವಿನಿಯೋಗ ಮಾಡದೇ ಇರತಕ್ಕಂತಹ ವ್ಯಕ್ತಿ ಅದೇನ್ ಜನ್ಮ ಅಂತ. ಅದರಿಂದ ಅದನ್ನು ತಿರಸ್ಕರಿಸಿದ್ರು. ಅದು ರಜೋಗುಣ ಅಂತಿದೆ. ಅವನಿಗೆ ಬದಲಾಗುವ ಅವಕಾಶವುಂಟು. ಅವನು 50 ಆ ಕಡೆಗೆ 50 ಈ ಕಡೆಗೆ ಇರ್ತಾನೆ. ಸ್ವಲ್ಪ ಅದರಲ್ಲಿ 5 ಚಿತ್ತದ ಭೂಮಿಕೆಗಳನ್ನು ಮಾಡ್ತಾರೆ. ಕ್ಷಿಪ್ತ, ವಿಕ್ಷಿಪ್ತ, ಆಮೇಲೆ ಮೂಢ, ನಿರುದ್ಧ, ಹೀಗೆ ಯೋಗಶಾಸ್ತ್ರದಲ್ಲಿ ಬರ್ತದೆ. ನಾವು 3 ಮಾಡಿದ್ದೇವೆ. ಸೊ ಈ ವಿಕ್ಷೇಪ ಅವನಲ್ಲಿ ಇರುತ್ತೆ, ಆದ್ರೆ ಮನಸ್ಸು ಮಾಡಿದ್ರೆ ಅವನು ತಿರುಗಬಹುದು ಈ ಕಡೆ. ಆದ್ರೆ ಸತ್ವ ಸಂಪನ್ನನಾದ ವ್ಯಕ್ತಿ ಅವನು ಈ ಮನುಷ್ಯ ಜನ್ಮದಲ್ಲೇ ಅವನು ಏನ್ ಹೇಳ್ತಾರೆ, ಭಗವದ್ ಅನುಗ್ರಹಕ್ಕೆ ಒಳಗಾದವನು ಅಂತ ಕರೀಬಹುದು. ಜನ್ಮ ಸಾರ್ಥಕ್ಯ ಸಾಫಲ್ಯದ ಕಡೆಗೆ ನಡೆಯುವ ಶಕ್ತಿಯನ್ನು ಹೊಂದಿರಬಹುದು. ಸೊ ಹೀಗೆ ನಾವು ವಿಶ್ಲೇಷಣೆ ಮಾಡಿದೆವು. ಚಿತ್ತ ಶುದ್ಧಿ ಅಂದ್ರೆ ಏನು ಈ ಶಬ್ದದಲ್ಲಿ ಅರ್ಥ ಆಯ್ತು. ಯಾವ ಚಿತ್ತದಲ್ಲಿ ಶುಭವಾಸನೆಗಳು ಅಧಿಕವಾಗಿದೆಯೋ, ತನ್ಮೂಲಕವಾಗಿ ಸತ್ವಗುಣ ಸಮೃದ್ಧನಾಗಿದ್ದಾನೋ, ಆ ರೀತಿಯ ನಡೆ ಯಾರ ಬದುಕಿನಲ್ಲಿ ಕಾಣಿಸ್ತಾ ಇದೆಯೋ ಅವನು ಚಿತ್ತ ಶುದ್ಧಿಯನ್ನು ಹೊಂದಿರುವವನು. ಇದೇ ಅದರ ಲಕ್ಷಣ. ಈಗ ಅದ್ರ ಪ್ರಾಪ್ತಿಗೆ ಉಪಾಯ ಯಾವುದು? ಅದು ವಿಷಯ ಅಲ್ಲ ಇವತ್ತಿಂದು ವಿಷಯ. ಅದ್ರ ಲಕ್ಷಣಗಳೇನು ಅಷ್ಟೇ.
ಆದ್ರೆ ಅದು ಸುತ್ತಲೂ ನಾವು ವಿಚಾರ ಮಾಡ್ಬೇಕಾಗ್ತದಲ್ವೇ. ಅಧಿಕರಣ ಅಂತ ಹೇಳಿದ್ರು ನಮ್ಮ ಚಂದ್ರಶೇಖರ ಬಹಳ ಚೆನ್ನಾಗಿ. ಒಂದು ಅಧಿಕರಣ ಅಂತ ಬಂದಾಗ ಅದರಲ್ಲಿ ವಿಷಯ, ಸಂಶಯ, ಪೂರ್ವ ಪಕ್ಷ, ಉತ್ತರ ಪಕ್ಷ, ನಿರ್ಣಯ ಇದೆಲ್ಲದೂ ತಗೊಳ್ಬೇಕಾಗ್ತದೆ. ಹಾಗೆ ಒಂದು ಜೊತೆಗೆ ಸೇರಿಸ್ಕೊಂಡು ಹೇಳೋದ್ರ ಉಪಾಯ ಏನು ಅಂತ. ಮೊಟ್ಟ ಮೊದಲನೆಯ ಉಪಾಯ ಹಿರಿಯರು ಕೊಟ್ಟಿದ್ದು ಧಾರ್ಮಿಕ ಜೀವನ ಶೈಲಿಯನ್ನು ಅನುಸರಿಸೋದು. ಶ್ರುತಿಯಲ್ಲಿ ಸ್ಮೃತಿಯಲ್ಲಿ ಹೀಗೆ ಬದುಕಪ್ಪ ಅಂತ ಏನ್ ಹೇಳಿದ್ದಾರಲ್ಲ, ಆ ರೀತಿ ಬದುಕನ್ನ, ವರ್ಣಾಶ್ರಮಕ್ಕೆ ತಕ್ಕುದಾದ ಬದುಕನ್ನ ಶ್ರುತಿ ನಮಗೆ ಏನು ನಿರ್ದೇಶಿಸ್ತದೆ ಹಾಗೆ ಸ್ಟ್ರಿಕ್ಟ್ ಆಗಿ ಬದುಕೋದು. ಉದಾಹರಣೆ, ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನವನ್ನು ಮಾಡಿ ಸಂಧ್ಯಾವಂದನೆ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡು ಅಂತ ಹೇಳುತ್ತೆ ಶ್ರುತಿ. ಸೂರ್ಯೋದಯ ಆಗತ್ತೆ 1.5 ಗಂಟೆ ಮುಂಚೆ ಏಳು ಅಂತ ಹೇಳುತ್ತೆ. ಅದು ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಸೂರ್ಯೋದಯಕ್ಕಿಂತ ಹತ್ತತ್ರ 1.5 ಗಂಟೆ ಮುಂಚೆ. ಈಗ 6 ಗಂಟೆಗೆ ಸೂರ್ಯೋದಯ ಆಗತ್ತೆ ಅಂದ್ರೆ 4:15 ಅಲ್ವಾ? 4:15 ಬ್ರಹ್ಮ ಮುಹೂರ್ತ ಆರಂಭ. 4:15 ನೀನ್ ಸಿದ್ಧ ಆಗ್ಬೇಕು ಅಂದ್ರೆ 4 ಗಂಟೆಗೆ ಎದ್ದು ಸ್ನಾನಾದಿಗಳನ್ನು ಮಾಡಬೇಕು. ಆದ್ರೆ 4 ಗಂಟೆಗೆ ಏಳು, ಎದ್ದು ಸ್ನಾನವನ್ನು ಮಾಡು, ಸಂಧಿಯನ್ನು ಮಾಡು, ನಿಂತ್ಕೊಂಡು ಗಾಯತ್ರಿ ಜಪವನ್ನು ಮಾಡು. ಪುರುಷರ ಬಗ್ಗೆ, ಸ್ತ್ರೀಯರಾದ್ರೆ ತಮಗೆ ಏನು ಜಪ ದೀಕ್ಷೆಯಾಗಿದೆಯೋ, ಗುರುಮುಖೇನ ಯಾವುದೂ ಇಲ್ಲ, ರಾಮ ಮಂತ್ರ ಇದೆ, ಯಾವುದನ್ನಾದ್ರೂ ಒಂದು ಸ್ತೋತ್ರ ಪಾರಾಯಣವೋ, ಭಗವದ ಅಭಿಮುಖವಾಗಿ ನಮ್ಮ ಮನಸ್ಸನ್ನು ಸಂಚಲಿಸುವ ಹಾಗೆ ಒಂದು ಜೀವನ ಶೈಲಿ, ಸ್ನಾನ, ಜಪ, ಪೂಜೆ ಮುಂತಾದವು ಕೊಟ್ಟಿದ್ದಾರೆ. ಅದು ಮನಸ್ಸಿದೆಯೋ ಮನಸ್ಸಿಲ್ವೋ, ಇಷ್ಟವೋ ಅನಿಷ್ಟವೋ, ಜಸ್ಟ್ ಫಾಲೋ ಇಟ್, ಬಸ್ ಸ್ಟ್ರಿಕ್ಟ್ಲಿ ಫಾಲೋ ಇಟ್. ನಂಗೆ ಭಾವ ಇಲ್ಲ ಸ್ವಾಮಿ, ಭಾವ ಬದಿಗಿಡು, ಮೊದಲು ಮಾಡು ಅಷ್ಟೆ. ಶ್ರುತಿ ಇನ್ನೊಂದು ಮಾತು ಹೇಳುತ್ತೆ, ಏನು ಆಹಾರ ಸಿದ್ಧಪಡಿಸಿ ಸಾತ್ವಿಕ ಆಹಾರವನ್ನ ಭೋಗಿಸು. ಶುದ್ಧವಾದ ಮನೆಯಲ್ಲೇ ತಯಾರು ಮಾಡಿದಂತಹ ಬೆಳ್ಳುಳ್ಳಿ, ಈರುಳ್ಳಿ ಮುಂತಾದ ವಸ್ತುಗಳು ಇಲ್ಲದ ತಾಮಸ ವರ್ಜಿತ, ರಾಜಸ ವರ್ಜಿತ, ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಯೋಗ್ಯವಾದ ಆಹಾರವನ್ನು ಸ್ವೀಕರಿಸು. ಹೊರಗಡೆ ಆಹಾರ ತಿನ್ನುವ ಪ್ರವೃತ್ತಿ ಬಿಡು. ಇಷ್ಟವೋ ಅನಿಷ್ಟವೋ ಪಾಲಿಸಬೇಕಷ್ಟೆ. ಹೀಗೆ ಶ್ರುತಿಗಳಲ್ಲಿ, ಶಾಸ್ತ್ರಗಳಲ್ಲಿ ನಮಗೆ ಒಂದು ಬದುಕಿನ ರೀತಿಯನ್ನು ಹೇಳಿದೆ. ಯಾರು ಸಾತ್ವಿಕರಾಗಿದ್ದಾರೆ, ಸಜ್ಜನರಾಗಿದ್ದಾರೆ, ಅವ್ರ ಜೊತೆ ಒಡಗೂಡು, ದುರ್ಜನರ ಸಂಘವನ್ನ ಬಿಡು, ದುರಭ್ಯಾಸವನ್ನ ಬಿಡು, ಸತ್ಯವನ್ನು ಹೇಳು, ಪ್ರಾಮಾಣಿಕವಾಗಿ ಇರು, ಯಾರ ಮನಸ್ಸಿಗೂ ಹಿಂಸೆಯನ್ನ ಮಾಡಬೇಡ, ಯಾರ ಮನಸ್ಸಿಗೆ ನೋಯಿಸುವಂತೆ ವ್ಯವಹರಿಸಬೇಡ. ಇದೆಲ್ಲ ಸಾಮಾನ್ಯ ಧರ್ಮ, ವಿಶೇಷ ಧರ್ಮಗಳನ್ನು ನೀನು ಕೊಟ್ಟಿದೆಯೋ ಅದನ್ನು ಚಾಚೂ ತಪ್ಪದೆ ಪಾಲಿಸೋದ್ರಿಂದ ಏನಾಗ್ತದೆ, ಆ ತಮೋಗುಣಗಳೆಲ್ಲ ಕ್ಷೀಣ ಆಗ್ತದೆ. ಹಾಗೆ ಮುಂದಿನ ಸಾಧನೆಗೆ ಬರ್ಲಿಕ್ಕೆ ಅವನಿಗೆ ಅನುಕೂಲ ಆಗ್ತದೆ. ಧರ್ಮ ಎನ್ನುವಂತಹ ಫೌಂಡೇಶನ್, ದ ಫೌಂಡೇಶನ್ ಆಫ್ ಸ್ಪಿರಿಚುವಾಲಿಟಿ ಈಸ್ ಧರ್ಮ. ಆಧ್ಯಾತ್ಮಿಕ ಜೀವನಕ್ಕೆ ಮೊದಲು ಧಾರ್ಮಿಕ ಜೀವನ ಆಗಬೇಕು. ಧಾರ್ಮಿಕ ಜೀವನ ಇಲ್ಲದೆ ಆಧ್ಯಾತ್ಮಿಕ ಜೀವನ ಎಂಬ ಸೌಧವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ, ಒಬ್ಬನು ಸುಳ್ಳು ಹೇಳ್ತಿದ್ದಾನೆ, ಅಥವಾ ತನ್ನ ವರ್ಣಾಶ್ರಮಕ್ಕೆ ತಕ್ಕುದಾದ ಜೀವನ ಶೈಲಿ ನಡೆಸ್ತಾ ಇಲ್ಲ, ವ್ಯಸನಗಳ ದಾಸನಾಗಿದ್ದಾನೆ, ಅವನು ಸ್ಪಿರಿಚುವಾಲಿಟಿ, ಅಧ್ಯಾತ್ಮ ಪಥದಲ್ಲಿ ನಡೀಬಹುದ? ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಕಠೋಪನಿಷತ್ತು ಹೇಳ್ತಕ್ಕಂಥ ಮಾತು. ಹೀಗೆ ಧಾರ್ಮಿಕ ಜೀವನಕ್ಕೆ ಬರಬೇಕು. ಚಿತ್ತಶುದ್ಧಿಗೆ ಮೊದಲನೇ ಉಪಾಯ. ಎರಡನೇದು, ಅಂಬುಜಾ ಜೋಶಿಯವರು ಚೆನ್ನಾಗಿ ಅದನ್ನು ಕವರ್ ಮಾಡಿದ್ರು, ನಿಷ್ಕಾಮ ಕರ್ಮ ಮಾಡಬೇಕು. ಆದಷ್ಟು ಸಕಾಮ ಕರ್ಮಗಳನ್ನು ಬಿಡಬೇಕು. ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ ಸಾಧನಾ ಪಂಚಂಗ, ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಮಪಚಿತಿಃ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ. ಈ ಆರ್ಡರ್ ಹೇಳ್ತಾರೆ. ಅಪಚಿತಿ, ಭಗವಂತನ ಪೂಜೆ ಎಂಬುದಾಗಿ ಸಕಲ ಕರ್ಮವನ್ನ ಮಾಡಬೇಕು. ಭಗವದ್ಗೀತೆ ಉದ್ದಕ್ಕೂ ಕೃಷ್ಣ ಹೇಳ್ಕೊಂಡು ಹೋಗಿದ್ದೆ, ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮವನ್ನು ಮಾಡು.
ಕರ್ತವ್ಯ ಕರ್ಮಗಳನ್ನು ಬಿಡಬೇಡ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ನಿನ್ನ ಆಶ್ರಮಕ್ಕೆ ವಿಧಿಸಿದ ಕರ್ಮಗಳನ್ನ ಚೆನ್ನಾಗಿ ಅನುಷ್ಠಾನ ಮಾಡು, ಕಾಮ್ಯಗಳನ್ನ ಬಿಡಿ, ನಿಷ್ಕಾಮವಾಗಿ ಮಾಡು. ಅದರಿಂದ ಏನಾಗುತ್ತೆ? ಚಿತ್ತ ಸಮತ್ವಕ್ಕೆ ಬರುತ್ತೆ. ರಾಗದ್ವೇಷ ಶಿಥಿಲಗೊಂಡು ಸಮತ್ವಂ ಯೋಗ ಉಚ್ಯತೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮನಸ್ಸು ಸಮಾಧಾನಕ್ಕೆ ಬರುತ್ತೆ, ತಿಳಿಯಗೊಳ್ಳದಂತ ಆಗ್ತದೆ. ಮುಂದುವರಿದು ಶಾಸ್ತ್ರಕಾರರು ಹೇಳ್ತಾರೆ, ನಿಷ್ಕಾಮವಾಗಿ ಭಗವದ್ ಉಪಾಸನೆ ಮಾಡು. ನಿಷ್ಕಾಮವಾಗಿ ಅಂದ್ರೆ ಯೋಗ ಬುದ್ಧಿಯಿಂದ ಕರ್ಮ ಮಾಡುವುದು ಒಂದು, ಚಿತ್ತಶುದ್ಧಿಗೆ ಸಹಾಯ. ಇದು ನಿಷ್ಕಾಮವಾಗಿ ಭಗವಂತನನ್ನ ಉಪಾಸನೆ ಮಾಡೋದು, ಅಂದ್ರೆ ಮೆಡಿಟೇಷನ್ ಮಾಡೋದು. ಹೇಗಪ್ಪ ಅಂತ ಹೇಳಿದ್ರೆ, ಭಗವಂತನ ನಾಮ ತೆಗೆದುಕೊಂಡು ಜಪಿಸೋದು, ಅಥವಾ ಭಗವಂತನ ಪೂಜೆ ಮಾಡೋದು, ಭಜನೆಯೋ ಪಾರಾಯಣವೋ, ಈ ಮೂಲಕವಾಗಿ ಭಗವಂತನೆಡೆಗೆ ನಮ್ಮ ಮನಸ್ಸನ್ನು ಹರಿಸೋದು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಅತ್ಯಂತ ಪವಿತ್ರವಾದ ವಸ್ತು ಏನಾದ್ರೂ ಜಗತ್ನಲ್ಲಿದ್ರೆ ಅದ್ರ ಭಗವಂತ. ಪವಿತ್ರವಾದ ವಸ್ತುವಿನೊಡನೆ ನಮ್ಮ ಮನಸ್ಸು ಬೆಸುಗೆಯಾದಾಗ ಮನಸ್ಸು ಪವಿತ್ರವಾಗ್ತದೆ. ಮನಸ್ಸು ಅಪವಿತ್ರವಾದದ್ದು ಹೇಗೆ? ಅಪವಿತ್ರವಾದ ಚಿಂತನೆಯನ್ನು ಮಾಡಿದ್ರಿಂದ. ಅಪವಿತ್ರವಾದ ಚಿಂತನೆ ಅಂದ್ರೆ ಇಷ್ಟೇ, ವಿಷಯ ಭೋಗದ ಚಿಂತನೆ, ಶರೀರದ ಭೋಗದ ಚಿಂತನೆ, ಅದೇ ಅಪವಿತ್ರ. ಪವಿತ್ರ ಅಂತ ಹೇಳಿದ್ರೆ ಏನು? ನಮ್ಮ ಮನಸ್ಸನ್ನ ಪರಮಾರ್ಥದೆಡೆಗೆ ಯಾವ್ದು ಕರ್ಕೊಂಡು ಹೋಗುತ್ತೋ ಪವಿತ್ರ. ಪರಮಾತ್ಮನಷ್ಟು ಪವಿತ್ರವಾದ್ದು ಇನ್ನೊಂದಿಲ್ಲ. ಆದ್ರಿಂದ ಪರಮಾತ್ಮನೆಡೆಗೆ ರಾಮ ಕೃಷ್ಣ ಅಂತ ಹೇಳಿದಾಗ ಎಲ್ಲಿಯೂ ಕೂಡ ದುರ್ವಾಸನೆಗಳಿಗೆ ಜಾಗೃತವಾಗ್ಲಿಕ್ಕೆ ಅವಕಾಶವಾಗಲ್ಲ. ಒಂದು ದೃಷ್ಟಾಂತ ಕೊಡ್ಬೇಕಾದ್ರೆ ರಾಮಾಯಣದ ಒಂದು ಪ್ರಸಂಗ. ಯಾರೋ ಒಬ್ಬ ಕೇಳ್ತಾನಂತೆ ರಾವಣನಿಗೆ, ಅಲ್ಲಯ್ಯ, ಸೀತಾಮಾತೆಯನ್ನ ಅಪಹರಿಸಿಕೊಂಡು ಬರುವಾಗ ನೀನು ವೇಷ ಮರೆಸಿಕೊಂಡು ಹೋದೆ, ಸನ್ಯಾಸಿಯ ವೇಷದಲ್ಲಿ ಹೋದೆ ಎಂಬುದಾಗಿ ಕೆಲವರು, ಬ್ರಾಹ್ಮಣ ವೇಷದಲ್ಲಿ ಹೋದ ಎಂಬುದಾಗಿ ಕೆಲವು ರಾಮಾಯಣಗಳಲ್ಲಿ, ಒಟ್ಟಿನಲ್ಲಿ ವೇಷ ಮರೆಸಿಕೊಂಡು ಹೋದೆ ನೀನು. ಆದ್ರೆ ರಾಮನ ವೇಷವನ್ನೇ ಹಾಕೊಂಡು ಹೋಗಿದ್ದಿದ್ರೆ ನಿನಗೆ ಅತ್ಯಂತ ಶೀಘ್ರವಾಗಿ ದೇವಿ ಹೊರಗಡೆಗೆ ಬಂದು ಭಿಕ್ಷೆಯನ್ನು ಕೊಟ್ಟು ಬಿಡ್ತಿದ್ಲಲ್ಲ, ಅಥವಾ ನೀವು ಕರ್ಕೊಂಡು ಬರ್ಬೋದಿತ್ತು. ಸೀತಾ ಹೊರಗೆ ಬಾ ಅಂತ ಕರೆದು ಬಿಟ್ಟಿದ್ರೆ, ರಾಮ ಕರೀತಿದ್ದಾನೆ ಅಂದ್ರೆ ಬಂದ್ಬಿಡ್ತಿದ್ಲು ಸೀತಾಮಾತೆ. ನಿಂಗೆ ಅನ್ಯ ವೇಷಗಳು ಯಾಕೆ ಹಾಕಬೇಕು ಅಂತ ಅನ್ನಿಸ್ತು ಅಂತ ಕೇಳ್ತಾನೆ. ಅದಕ್ಕೆ ಒಂದು ಮಾತು ಹೇಳ್ತಾನೆ ರಾವಣ, ಇದು ನನಗೆ ಗೊತ್ತಿರ್ಲಿಲ್ಲ ಅಂತ ಅಂದ್ಕೋಬೇಡ. ನನಗೆ ಅನೇಕ ವೇಷಗಳನ್ನ ಧರಿಸುವ, ವೇಷ ಬದಲಾಯಿಸುವ ಸಾಮರ್ಥ್ಯ ಇದೆ. ರಾಮನ ವೇಷನು ನಾನು ಹಾಕಬಲ್ಲೆ. ಆದ್ರೆ ರಾಮನ ವೇಷ ಹಾಕಬೇಕು ಅಂತ ಯೋಚನೆ ಮಾಡಿದಾಗ್ಲೆಲ್ಲ ಸೀತಾದೇವಿಯನ್ನು ಅಪಹರಿಸಬೇಕು ಅಂತ ಯೋಚನೆ ಬರ್ತಿರ್ಲಿಲ್ಲ ಅಂತ. ಈ ಅಪಹರಣ ಮಾಡಬೇಕು ಅಂತ ಹೇಳಿ ಯೋಚನೆ ಮನಸ್ಸಲ್ಲಿ ಹುಟ್ಟತಾನೆ ಇರ್ಲಿಲ್ಲ ರಾಮನ ಕಲ್ಪನೆ ಬಂದಾಗ ಅಂತ. ಅಂದ್ರೆ ಈ ಕಥೆ ವಾಸ್ತವವಾಗಿ ರಾಮಾಯಣದಲ್ಲಿ ಇಲ್ಲ, ಅದು ಸುಂದರವಾದ ಕಥೆ. ಇದು ಅರ್ಥ ಏನು? ರಾಮನ ಯೋಚನೆ ಬಂತು ಅಂದ್ರೆ ಬೇರೆ ಅನ್ಯ ವಿಷಯ ಭೋಗದ ಯೋಚನೆಗೆ ಅಲ್ಲಿ ಅವಕಾಶ ಇಲ್ಲ. ಅದರಿಂದ ಮನಸ್ಸನ್ನ ಪರಮಾತ್ಮನ ಎಡೆಗೆ ಹರಿಸುವುದು, ಪವಿತ್ರವಾಗಿ ಮಾಡಿಕೊಳ್ಳುವಂಥದ್ದು, ಪವಿತ್ರ ವಸ್ತುವಿನ ಸಂಪರ್ಕ. ನಾರಾಯಣನೋ ಕೃಷ್ಣನೋ ರಾಮನೋ ಗಣಪತಿಯೋ ಯಾವುದೋ ಭಗವಂತನ ಒಂದು ನಾಮ, ಒಂದು ರೂಪ, ಅದರಲ್ಲಿ ತೊಡಗಿಸುವುದು ಉಪಾಸನೆ ಎಂಬುದಾಗಿ ಹೇಳ್ತಾರೆ. ಇನ್ನೂ ಮುಂದುವರಿದು ಚಿತ್ತಶುದ್ಧಿಯ ಅಂತಿಮ ಘಟ್ಟ ಜ್ಞಾನ ಯೋಗ ಅಂತ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಮನಸ್ಸನ್ನು ಶುದ್ಧಿ ಮಾಡುವುದರಲ್ಲಿ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಸರ್ವಂ ಜ್ಞಾನ ಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಹೇ ಅರ್ಜುನ, ಸಕಲ ಪಾಪಗಳನ್ನು ಜ್ಞಾನವೆಂಬ ಹಡಗಿನಿಂದ ದಾಟುವೆ ನೀನು. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಭಸ್ಮಸಾತ್ ಕುರುತೀರ್ಥಥಾ. ಜ್ಞಾನಾಗ್ನಿಯಿಂದ ಕರ್ಮಗಳೆಲ್ಲ ದಹಿಸಿ ಭಸ್ಮವಾಗಿ ಹೋಗ್ತದೆ. ಅಂದ್ರೆ ಜ್ಞಾನ ಎನ್ನುವಂತಹ ತಪಸ್ಸು ಏನಿದೆ ಅದು ಶ್ರೇಷ್ಠ ತಪಸ್ಸು. ಮನಸ್ಸನ್ನ ಶುದ್ಧಿ ಮಾಡೋದಕ್ಕೆ ಜ್ಞಾನಕ್ಕಿಂತ ದೊಡ್ಡದು ಮತ್ತೊಂದು ಇಲ್ಲ ಅಂತ. ಜ್ಞಾನ ಅಂದ್ರೆ ಏನು? ಇನ್ಫಾರ್ಮೇಶನ್ ಗ್ಯಾದರಿಂಗ್ ಅಲ್ಲ, ಆತ್ಮವಿಚಾರ. ರಮಣ ಮಹರ್ಷಿಗಳು ತಮ್ಮ ಉಪದೇಶ ಸಾಗರ ಉಪದೇಶ ಏನು ಸಾರ ಉಪದೇಶ ಸಾರ ಗ್ರಂಥದ ಕೊನೆಯಲ್ಲಿ ಅದನ್ನ ಹೇಳ್ತಾರೆ.
ಚಿಂತನೆ, ಆತ್ಮವಿಚಾರ. ಮಹದಿಗಂತಪೋರಮಣವಾಗಿಯಂ, ಇದು ಮಹತ್ ತಪಸ್ಸು. ಯಾವುದು? ಆತ್ಮವಿಚಾರ ಅಂತ ಹೇಳ್ತಾರೆ. ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸ ತಪೋತಪ್ಯತ ಸ ತಪಸ್ತಪ್ತ್ವಾ. ತೈತ್ತಿರೀಯದಲ್ಲಿ ತಪ ಅಂದ್ರೆ ಏನು? ಜ್ಞಾನಮೇವ ತಪಃ, ವಿಚಾರಮೇವ ತಪಃ. ಆದ್ರಿಂದ ವಿಚಾರ ಎನ್ನುವ ತಪಸ್ಸು ಏನಿದೆ ಶ್ರೇಷ್ಠವಾದದ್ದು. ತೈತ್ತಿರೀಯದ ಶಿಕ್ಷಾವಳಿಯಲ್ಲಿ ಮಾತು ಬರುತ್ತೆ, ತದ್ಧಿ ತಪಸ್ತದ್ಧಿ ತಪಃ ಇತಿ ನಾಕೋ ಮೌದ್ಗಲ್ಯ. ತಪಸ್ಸು, ಜ್ಞಾನವೆಂಬ ಸ್ವಾಧ್ಯಾಯ ಪ್ರವಚನ ಎನ್ನುವಂತಹ ತಪಸ್ಸು ನಿಜವಾದ ತಪಸ್ಸು ಎಂದು ಮೌದ್ಗಲ್ಯ ಗೋತ್ರದ ನಾಕ ಎನ್ನುವ ಋಷಿ ಹೇಳ್ತಾನೆ ಅಂತ ಬರುತ್ತೆ. ಒಟ್ಟಿನಲ್ಲಿ ಇದೆಲ್ಲ ಜ್ಞಾನದ ಶ್ರೇಷ್ಠತೆಯನ್ನು ಹೇಳುತ್ತೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಈ ಮೂರು ಸಂಗತಿಗಳಾಗಬೇಕು. ಧಾರ್ಮಿಕ ಜೀವನ ಶೈಲಿಯನ್ನ ಅದನ್ನ ಗಟ್ಟಿ ಮಾಡಬೇಕು. ಸಡಿಲವಾಗಿರುವ ನಮ್ಮ ಜೀವನ ಶೈಲಿ, ಬದುಕಿನ ಪದ್ಧತಿ, ಇದನ್ನ ಸರಿಗೊಳಿಸುವಂಥದ್ದು. ಫೌಂಡೇಶನ್ ಆಫ್ ಲೈಫ್, ಅದು ಫೌಂಡೇಶನ್ ಆಫ್ ಸ್ಪಿರಿಚುವಾಲಿಟಿ. ಆಮೇಲೆ ಅದೇ ಬೇಸಿಕ್, ಮನುಷ್ಯನನ್ನ ಮನುಷ್ಯನಾಗಿಸುವ ಧರ್ಮ ಎನ್ನುವಂಥದ್ದು ಮೊದಲ ಆದ್ಯತೆ. ಧಾರಣಾ ಧರ್ಮಮಿತ್ಯಾಹು ಧರ್ಮೋ ಧಾರಯತೆ ಪ್ರಜಾ. ನಮ್ಮನ್ನು ಕೆಳಕ್ಕೆ ಬೀಳದಂತೆ ಕಾಪಾಡುವ ಧರ್ಮ. ತದನಂತರ ಮುಂದಿನ ವಿಷಯ ಕರ್ಮಯೋಗ, ಅದಕ್ಕಿಂತ ಮುಂದಿನ ವಿಷಯ ಉಪಾಸನಾ ಯೋಗ, ಕೊನೆಗೆ ಬರುವ ಜ್ಞಾನಯೋಗ. ಈ ಸಾಧನೆಯ ಮುಖಾಂತರ ಮನುಷ್ಯ ಚಿತ್ತಶುದ್ಧಿಯ ಪರಮ ಗುರಿ ಆದ ಮೋಕ್ಷ. ವಾಸನಾಕ್ಷಯೋ ವೈ ಮೋಕ್ಷ, ವಾಸನಾಕ್ಷಯವೇ ಮೋಕ್ಷ. ಅದನ್ನ ಪಡಿಲಿಕ್ಕೆ ಸಾಧ್ಯವಾಗುತ್ತೆ. ಮುಕ್ತ ಪುರುಷನ ಅಂತಃಕರಣ ಹೇಗಿರುತ್ತೆ? ಅದು ಶುದ್ಧವಾಗಿರ್ತದೆ. ಅದರಲ್ಲಿ ಕಪಟ, ಮೋಸ, ವಂಚನೆ, ದ್ರೋಹ, ಕಾಮಕ್ರೋಧ, ಲೋಭಮೋಹ ಆದಿ ಅರಿಷಡ್ವರ್ಗಗಳು ಏನೂ ಇಲ್ಲದ ಶುದ್ಧವಾದ ಅಂತಃಕರಣ ಮುಕ್ತನಿಗೆ ಅದು ಸಹಜವಾಗಿ ಲಭ್ಯವಾಗಿರ್ತದೆ. ಜ್ಞಾನೋತ್ತರ ಕಾಲದ ಜೀವನ ಹಾಗಿರುತ್ತೆ. ಜ್ಞಾನ ಪೂರ್ವದಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿ ಇದನ್ನು ಸಾಧಿಸಿಕೊಳ್ಳಬೇಕು. ಆದ್ದರಿಂದ ವಿಷಯ ಹಳೆಯದಾದರೂ ಮತ್ತೆ ಮತ್ತೆ ಮನನ ಮಾಡಬೇಕಾದಂತಹ ಉತ್ತಮ ವಿಷಯವನ್ನ ಈ ಬಾರಿ ಕೊಟ್ಟಿದ್ದಾರೆ. ಆದ್ರಿಂದ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಚಿಂತನೆ ಮಾಡಿದ್ರಿ. ನಾನು 15 ನಿಮಿಷ ಮಾತಾಡ್ತೇನೆ ಅಂತ ಹೊರಟು 3/4 ಗಂಟೆ ಆಯ್ತು, 5:30 ಆಯ್ತು. ಪ್ರಶ್ನೆ ಬೇಕಾದ್ರೆ ಒಂದು ಪ್ರಶ್ನೆ ತೆಗೆದುಕೊಳ್ಳೋಣ, ಒಂದು ಪ್ರಶ್ನೆ ತೆಗೆದುಕೊಂಡು ಕಾರ್ಯಕ್ರಮ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. ಯಾರೋ ಹರಿ ಒಂದು ಓಂ ಪ್ರಶ್ನೆ. ಗುರುಜಿ, ಹರಿ ಓಂ ಗುರುಜಿ. ಹರಿ ಓಂ. ಎಟರ್ನಲ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀರಾ? ಶಾಶ್ವತ ಅಂತ ಅರ್ಥ. ಯುವಾನ್ ಅಂದ್ರೆ? ಯುವಾನ್, ಯುವಾನ್ ಅದು ಸಂಸ್ಕೃತ ಪದ. ಯುವಾನ್ ಅಂತ ಬರುತ್ತಲ್ಲ, ಯುವಾನ್ ಅಂತನ? ಯುವಕ, ಯುವಕ, ಯುವಕ ಅಲ್ಲ, ಯುವಾನ್ ಅಂತ ಇದ್ರಲ್ಲಿ ಬ್ರಹ್ಮಜ್ಞಾನಾವಳಿ ಮಾಲಾದಲ್ಲಿ ಮೊದಲನೇ ಶ್ಲೋಕದ ಕೊನೆಯ ಪದ. ನೀವು ಒಂದ್ಸಲ ಹೇಳ್ತೀರಾ ಶ್ಲೋಕವನ್ನ? ಹೇಳ್ತೀನಿ. ಅಸಂಗೋ, ಆ ಶ್ಲೋಕ ಅಸಂಗೋಹಂಗಿಂತನೂ ಮೊದಲು ಬರುತ್ತೆ. ಅದನ್ನ ಹಾಕಿದಾಗ ಅದು ನನಗೆ ಮರ್ತೋಗ್ಬಿಡಿ. ಶಾಂತಿಯುತವಾಗಿ ಇದ್ದಾಗ, ಪೀಸ್ಫುಲ್ ಆಗಿದ್ದಾಗ ಯುವಾನ್ ಅಂತ ಬರುತ್ತೆ. ಅದು ನಾನು ಬರ್ಕೊಂಡು ಯುವಾನ್ ಅಂತ ಬರುತ್ತೆ ಕೊನೆಗೆ. ಯುವಕ ಅನ್ನುವ ಅರ್ಥದಲ್ಲಿ ಬರುವಂತದ್ದು ಅದು. ಈ ನೀವು ಯಾವುದನ್ನ, ಯಾವ ಶ್ಲೋಕವು ನನಗೆ ನೆನಪಿಗೆ ಬರ್ತಾ ಇಲ್ಲ, ಗೊತ್ತಾಗ್ತಿಲ್ಲ, ನೋಡಿ ಹೇಳ್ತೇನೆ. ಯುವಕ. ಆಯ್ತು ಗುರುಜಿ, ಧನ್ಯವಾದ. ಅದು ನೋಡಿ, ಬ್ರಹ್ಮಜ್ಞಾನಾವಳಿಯಲ್ಲಿ ಆರಂಭದ ಯಾವ ಶ್ಲೋಕ ಅಂತ ಸಿಗುತ್ತೆ. ಸರಿ, ಹಾಗಿದ್ರೆ ಮುಗಿಸೋಣವಾ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.